27ನೇ ಶ್ಲೋಕದ 2ನೇ ನಾಮವನ್ನ ನಾವು ಮುಗಿಸಿದ್ವಿ. ಅಪ್ರಮೇಯಾತ್ಮ ಅನ್ನುವಂತಹ ಒಂದು ನಾಮಕ್ಕೆ ಕೊನೆಗೊಳಿಸಿದ್ವಿ. ಇವತ್ತು ನಾವು 27ನೇ ಶ್ಲೋಕದ 3ನೇ ನಾಮ ವಿಶಿಷ್ಟ. ಹೌದು, 27ನೇ ಶ್ಲೋಕದ 3ನೇ ನಾಮವನ್ನ ನಾವು ಅರ್ಥಚಿಂತನೆಯನ್ನು ಮಾಡಬೇಕು. ಸೊ ವಿಷ್ಣುವಿನ ನಾಮ ವಿಶಿಷ್ಟ ಅನ್ನುವಂಥದ್ದು. ಹೆಸರೇ ಹೇಳೋ ಹಾಗೆ ವಿಶಿಷ್ಟ. ವಿಶಿಷ್ಟ ಅಂದ್ರೆ ಕನ್ನಡದಲ್ಲೂ ಕೂಡ ಬಹಳ ವಿಶೇಷ, ಇವರು ಬಹಳ ವಿಶಿಷ್ಟವಾದಂತಹ ಒಂದು ಪ್ರತಿಭೆಯನ್ನು ಹೊಂದಿದ್ದಾರೆ ಅಂತ ನಾವು ಹೇಳ್ತೀವಲ್ಲ, ಅದೇ ರೀತಿ ವಿಶಿಷ್ಟ ಅಂತ ಅಂದ್ರೆ ಶ್ರೇಷ್ಠನಾದವನು, ಇತರರಿಗಿಂತಲೂ ಹೆಚ್ಚು ಪರಿಷ್ಕೃತನಾದವನು, ಸುಸಂಸ್ಕೃತನಾದವನು. ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅತಿಶ್ಯೇತೆ ಸರ್ವಮತಃ ವಿಶಿಷ್ಟ ಅಂತ. ಅಂದ್ರೆ ಅವನು ಇತರರೆಲ್ಲರನ್ನೂ ಮೀರಿಸುವಂತಹ ಅಪರಿಮಿತವಾದಂತಹ ವೈಶಿಷ್ಟ್ಯಗಳನ್ನ ಹೊಂದಿರತಕ್ಕಂಥವನು ವಿಷ್ಣು. ಆದ್ದರಿಂದ ಅವನಿಗೆ ನಾವು ವಿಶಿಷ್ಟ ಅನ್ನುವಂತಹ ಒಂದು ನಾಮದಲ್ಲಿ ಕರಿತೀವಿ ಅಂತ. ಜೀವನದಲ್ಲಿ ಶ್ರೇಷ್ಠತೆಯನ್ನ ಅಥವಾ ಸಂಪತ್ತನ್ನ, ಅಧಿಕಾರವನ್ನ, ಖ್ಯಾತಿಯನ್ನ ಏನು ಬೇಕಾದರೂ ನಾವು ಸಾಧಿಸ್ಬೋದು. ಆದರೆ ಒಳ್ಳೆತನವನ್ನ ಅಥವಾ ಒಳ್ಳೆ ವ್ಯಕ್ತಿತ್ವವನ್ನ ಸಾಧಿಸುವಂಥದ್ದು ಬಹಳ ವಿರಳದಲ್ಲಿ ವಿರಳ. ಯಾಕೆಂದ್ರೆ ಇವತ್ತು ಕೂಡ ನಾವು ಯಾರನ್ನಾದ್ರೂ ಒಬ್ಬರನ್ನ ಗುರುತಿಸಿ ಇವರು ಬಹಳ ವಿಶಿಷ್ಟರು ಅಥವಾ ಇವರು ಬಹಳ ಶ್ರೇಷ್ಠರು ಅಂತ ಹೇಳ್ಬೇಕಂದ್ರೆ ಅವರಲ್ಲಿರುವಂತಹ ಎಲ್ಲಾ ಸಂಪತ್ತುಗಳೇನಿದೆ, ಅಧಿಕಾರ ಅಥವಾ ಖ್ಯಾತಿ, ಕುಟುಂಬದಲ್ಲಿ ಇರುವಂತಹ ಒಂದು ಸಾಮರಸ್ಯ ಅಥವಾ ಬೇರೆ ಸಮಾಜದಲ್ಲಿ ಅವರು ಬೆಳೆಸ್ಕೊಂಡಿರುವಂತಹ ಒಂದು ಚಿಂತನ ಮಂಥನಗಳು ಎಲ್ಲವನ್ನೂ ನಾವು ತೋಲನೆಯನ್ನು ಮಾಡಿ ನಾವು ಅವರು ಶ್ರೇಷ್ಠ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಭಗವಂತನ ವಿಶಿಷ್ಟ ಅಂತ ಕರೆದರು. ಅಂದ್ರೆ ದ ಒನ್ ಹೂ ಎಕ್ಸೀಡ್ಸ್ ಆಲ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ. ಅಂದ್ರೆ ಒಂದೇ ಒಂದು ಗುಣದಲ್ಲಿ ಇವನು ಬಹಳ ವಿಶಿಷ್ಟ ಅಂತ ಹೇಳೋಗೆ ಇಲ್ಲ. ಯಾವುದೇ ಒಂದು ಗುಣವನ್ನ ತೆಗೆದುಕೊಂಡ್ರು ಕೂಡ ಪರಮಾತ್ಮ ಅಲ್ಲಿ ಶ್ರೇಷ್ಠನಾಗಿರ್ತಾನೆ. ಆದ್ರಿಂದ ಅವನ ನಾಮ ವಿಶಿಷ್ಟ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಈ ಒಂದು ನಾಮವನ್ನ ಚಿಂತನೆಯನ್ನು ಮಾಡ್ಬೋದು. ಯಥಾ ರೀತಿ ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನು ನಾವು ಇನ್ನಷ್ಟು ಅರ್ಥೈಸ್ಕೊಂತೀವಿ ಅನ್ನೋದೇ ಆದ್ರೆ, ಮತ್ತೆ ನಾವು ಮಹಾಭಾರತದ ಒಂದು ಕಥೆಯನ್ನೇ ತೆಗೆದುಕೋಬೇಕಿದ್ರೆ, ಪಂಚಮ ವೇದ ಅಂತಾನೆ ಪ್ರಖ್ಯಾತಿಯಾಗಿರುವಂತಹ ಮಹಾಭಾರತದಲ್ಲಿ ಇಂಥ ವಿಚಾರಗಳಿಲ್ಲ ಅಥವಾ ಇಂಥ ವಿಷಯಗಳಿಲ್ಲ ಅಂತ ಇಲ್ಲೇ ಇಲ್ಲ. ನಾನು ಪ್ರತಿ ವಿಷ್ಣು ಸಹಸ್ರನಾಮದ ಒಂದು ಕ್ಲಾಸನ್ನು ಮಾಡಬೇಕಂದ್ರೂ ಕೂಡ ಯಾವುದೋ ಒಂದು ನಾಮಕ್ಕೆ ಯಾವುದೋ ಒಂದು ಕಥೆಯನ್ನ ಹುಡುಕ್ತೀನಿ ಅಂದ್ರೆ ನನಗೆ ಬೇಗ ಅದು ಸಿಗುವಂಥದ್ದು ರಾಮಾಯಣ ಮತ್ತೆ ಮಹಾಭಾರತ ಅನ್ನೋದು ಎರಡು ಶ್ರೇಷ್ಠ ಗ್ರಂಥಗಳಲ್ಲಿ. ಏಕೆಂದ್ರೆ ಒಂದಿಷ್ಟು ಉಪಕಥೆಗಳು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಯಾಕೆಂದ್ರೆ ರಾಮಾಯಣ ಅಂದಾಗ ರಾಮ ಸೀತೆ ವನವಾಸಕ್ಕೆ ಹೋಗ್ತಾರೆ, ಅಲ್ಲಿ ರಾವಣ ಬಂದು ಸೀತೆಯನ್ನು ಅಪಹರಣ ಮಾಡ್ತಾನೆ, ನಂತರ ರಾಮ ಸೀತೆಯನ್ನು ಹುಡುಕೊಂಡು ಕರ್ಕೊಂಡ್ಬರ್ತಾನೆ ಅನ್ನೋದು ಮೇಲ್ನೋಟಕ್ಕೆ ಸಿಗುವಂತಹ ಒಂದು ಕಥೆ ಅಷ್ಟೆ. ಆದ್ರೆ ನಾವು ಅದರ ಒಂದು ಅಂತರಾಳವನ್ನ ಅಥವಾ ಇನ್ನೂ ಅದರ ಸಾರಸ್ಯವನ್ನ ಇನ್ನೂ ಡೀಪ್ ಆಗಿ ನಾವು ಅರ್ಥ ಚಿಂತನೆಯನ್ನ ಮಾಡಿದಾಗ ಬಹಳಷ್ಟು ವಿಚಾರಗಳು ನಮಗೆ ಅಲ್ಲಿ ಲಭ್ಯವಾಗ್ತಾ ಹೋಗುತ್ತೆ. ಅದೇ ರೀತಿ ಮಹಾಭಾರತದಲ್ಲೂ ಕೂಡ ಒಂದು ಜೂಜಾಟದಲ್ಲಿ ಕೌರವರು ಪಾಂಡವರು ಅಣ್ಣ ತಮ್ಮಂದಿರಾದರೂ ಕೂಡ ಅಲ್ಲಿ ಅವರು ಜಗಳವನ್ನು ಮಾಡಿಕೊಂಡು ಇಡೀ ಮಹಾಭಾರತ ಆಯಿತು ಅನ್ನೋದು ಮೇಲ್ನೋಟಕ್ಕೆ ಕಂಡರೂ ಕೂಡ ಒಂದೊಂದು ಕ್ಯಾರೆಕ್ಟರು ಕೂಡ ಒಂದೊಂದು ಪಾತ್ರವೂ ಕೂಡ ಅಲ್ಲಿ ಬಹಳ ವಿಶಿಷ್ಟವಾದಂತಹ ಒಂದು ಪಾತ್ರವನ್ನ ವಹಿಸ್ಕೊಳ್ಳುತ್ತೆ. ಸೊ ಇಲ್ಲಿ ವಿಶಿಷ್ಟ ಅನ್ನುವಂತಹ ಒಂದು ನಾಮಕ್ಕೆ ನಾನು ತುಂಬಾ ಶ್ರೇಷ್ಠ ಅಂದ್ರೆ ಭಗವದ್ಗೀತೆ ಅಂತೀನಿ, ಮಹಾಭಾರತದಲ್ಲಿ ಶ್ರೇಷ್ಠವಾದಂತಹ ಒಂದು ಅಭಿಮನ್ಯುವಿನ ಒಂದು ಪಾತ್ರವನ್ನ ನಾನು ಬಹಳಷ್ಟು ಚಿಂತನೆಯನ್ನು ಮಾಡಿದೆ. ವಯಸ್ಸಿನಲ್ಲಿ ಬಹಳ ಚಿಕ್ಕವನಾದರೂ ಕೂಡ ಕುರುಕ್ಷೇತ್ರದ ಯುದ್ಧದ ಒಂದು 13ನೇ ದಿನ ಅಭಿಮನ್ಯು ಆ ಒಂದು ಅಧರ್ಮದ ಎದುರಿಗೆ ನಾನು ಧರ್ಮವನ್ನ ಉಳಿಸ್ಬೇಕು ಅಂತ ಬಹಳ ಎಲ್ಲರಲ್ಲೂ ಕಿರಿಯನಾದರೂ ಕೂಡ ಆ ಒಂದು ಹೋರಾಟದಲ್ಲಿ, ಆ ಮಹಾಭಾರತದ ಒಂದು ಯುದ್ಧದಲ್ಲಿ ಅವನು ಪಾಲ್ಗೊಳ್ತಾನೆ. ನಮಗೆ ಗೊತ್ತಿರುವಂತಹ ಕಥೆಯನ್ನ ನಾನು ಜಾಸ್ತಿ ವಿಸ್ತಾರವಾಗಿ ಹೇಳೋದಕ್ಕೆ ಹೋಗಲ್ಲ, ಯಾಕೆಂದ್ರೆ ಅಭಿಮನ್ಯು ಯಾರು ಅಂತ ಗೊತ್ತು. ಮತ್ತೆ ಅವನ ಪ್ರಯತ್ನಗಳು ಅಥವಾ ಅವನ ಒಂದು ಶೌರ್ಯ ಮಹಾಭಾರತದಲ್ಲಿ ಮೆರೆದಿದ್ದು, ಮತ್ತೆ ಅವನ ತ್ಯಾಗ, ಎಷ್ಟೇ ಸೆಣಸಾಟ ಇದ್ರೂ ಕೂಡ ಅಥವಾ ಎಷ್ಟೇ ಎಲ್ಲರೂ ಅಂದ್ರೆ ದ್ರೋಣಾಚಾರ್ಯರು ಮತ್ತೆ ಕೌರವ ಸೇನಾಧಿಪತಿಯಾದಂತಹ ಭೀಷ್ಮರು, ದ್ರೋಣಾಚಾರ್ಯರು, ಇಡೀ ಕೌರವ ಪಡೆ ಅವನ ಎದುರು ನಿಂತರೂ ಕೂಡ ಆ ಎಲ್ಲಾ ಚಕ್ರವ್ಯೂಹವನ್ನ ಭೇದಿಸಿ ಅವರೆಲ್ಲರನ್ನೂ ಕೂಡ ಸೆದೆಬಡಿದಂತಹ ಒಂದು ಶೌರ್ಯ ಇದ್ದಿದ್ದು ಅಭಿಮನ್ಯುವಿನಲ್ಲಿ ಅನ್ನೋದು ನಮ್ಗೆಲ್ಲರೂ ಕೂಡ ಗೊತ್ತಿರುವಂತಹ ಕಥೆನೆ. ಆದ್ರೆ ಇಲ್ಲಿ
ಜಯದ್ರಥನ ಒಂದು ಪಾತ್ರವನ್ನ ನಾನು ಇನ್ನಿಷ್ಟು ಹೇಳಬೇಕು ಅಂತ. ಯಾಕೆಂದ್ರೆ ಜಯದ್ರಥ ಹುಟ್ಟಿದಾಗ ಅವನಿಗೆ ಒಂದು ಆ, ವರ ಇರುತ್ತೆ. ಏನ ವರ ಅಂತ ಅಂದ್ರೆ ತನ್ನ ತಂದೆ ಆ, ಬಹಳ ವಿಶಿಷ್ಟವಾಗಿ ಅವನನ್ನ ಸಾಕ್ಬೇಕು. ಸಾಮಾನ್ಯವಾಗಿ ಎಲ್ಲಾ ತಂದೆ ತಾಯರು ತಮ್ಮ ಮಗನನ್ನ ವಿಶಿಷ್ಟವಾಗಿ ಇಟ್ಟಿರ್ಬೇಕು ಅನ್ನುವಂಥದ್ದು ಆ, ಇದಿದೆ. ಆಗ ನೋಡಿದ್ರೆ ದ್ರೋಣಾಚಾರ್ಯರಿಗೂ ಅಷ್ಟೇ. ಅಶ್ವತ್ಥಾಮನನ್ನ ಯಾರೂ ಕೂಡ ಸಾಯಿಸೋದಕ್ಕಾಗಲ್ಲ ಅನ್ನುವಂಥ ಒಂದು ಆ, ನಾವು ಅಶ್ವತ್ಥಾಮವನ್ನ ಹಣೆಯ ಮೇಲಿನ ನೇತ್ರವನ್ನು ನೋಡಿದ್ರೆ ಅದು ಅವನಿಗೆ ಈಶ್ವರನಿಂದ ಸಿಕ್ಕಂತಹ ವರ, ದ್ರೋಣಾಚಾರ್ಯರ ಒಂದು ತಪಸ್ಸಿನಿಂದ. ಸೊ ಹಾಗೆ ಇಲ್ಲೂ ಕೂಡ ಆ, ಇಲ್ಲಿ ವೃದ್ಧಕ್ಷತ ಅನ್ನುವಂಥ ಆ, ತಂದೆ ಏನಿದ್ದಾನೆ ಅಂದ್ರೆ ಅದನ್ನ ವೃದ್ಧಕ್ಷತ್ರ ಅಂತ ಕರೀತಾರೆ ಅಂತ ಭಾವಿಸ್ತೀನಿ. ಜಯದ್ರಥನ ತಂದೆ ಅಥವಾ ಕ್ಷತ್ರ ಅಂತ ವೃದ್ಧಕ್ಷತ ಅಂತ ಅನ್ಸುತ್ತೆ. ಯಾರನ್ನು ತಪ್ಪಿದ್ರೆ ಸರಿ ಮಾಡಿ. ವೃದ್ಧಕ್ಷತ ಅಂತ ಅಂತ ನಾನು ಭಾವಿಸ್ತೀನಿ. ಜಯದ್ರಥನ ತಂದೆ ಅವನು ಬಹಳ ತಪಸ್ವಿ ಆಗಿರ್ತಾನೆ. ಅವನು ಜಯದ್ರಥ ಹುಟ್ಟಿದಾಗ ಅವನಿಗೆ ಒಂದು ಆಕಾಶವಾಣಿ ಆಗತ್ತೆ. ಅವನು ಹುಟ್ಟಿದಾಗ ಏನು ಅಂತ ಅಂದ್ರೆ ನಿನ್ನ ಮಗನಾಗಿ ಹುಟ್ಟಿರೋ ಅಂತವನು ಮಹಾವೀರನಾಗಿ ಅವನು ಜನ್ಮವನ್ನು ತಾಳ್ತಾನೆ, ಬಹಳ ವೀರನಾಗ್ತಾನೆ. ಆದ್ರೆ ಒಬ್ಬ ಮಹಾಯೋಧನಿಂದ ಅವನ ತಲೆ ಕತ್ತರಿಸಲ್ಪಡಿಸುತ್ತೆ ಅಂತ ಒಂದು ಆಕಾಶವಾಣಿ ಆಗತ್ತೆ. ಸೊ ಇಲ್ಲಿ ಎರಡು ವಿಚಾರಗಳು. ಒಂದು ಖುಷಿಯಾದ ವಿಚಾರ, ಅವನು ಮಹಾವೀರನಾಗ್ತಾನೆ ಅನ್ನುವಂಥದ್ದು. ಇನ್ನೊಂದು ಮಹಾಯೋಧನಿಂದ ಅವನ ತಲೆನ ಕತ್ತರಿಸಲಾಗತ್ತೆ ಅಥವಾ ಅವನು ಸಾವನ್ನಪ್ತಾನೆ ಅನ್ನೋದು ಇನ್ನೊಂದು ದುಃಖಕರವಾದಂತಹ ವಿಚಾರ. ಅದಕ್ಕೆ ವೃದ್ಧಕ್ಷತ್ರ ಏನ್ ಮಾಡ್ತಾನೆ, ಒಂದು ಘೋರ ತಪಸ್ಸನ್ನು ಮಾಡಿ ಒಂದು ವರವನ್ನು ಪಡಿತಾನೆ. ಏನು ವರವನ್ನು ಪಡಿತಾನೆ ಅಂತ ಅಂದ್ರೆ, ನನ್ನ ಮಗನ ತಲೆಯನ್ನ ಯಾರು ಕತ್ತರಿಸಿ ಆ ಭೂಮಿಗೆ ಬಿದ್ದ ಕ್ಷಣದಲ್ಲಿ ಯಾರು ನನ್ನ ಮಗನ ತಲೆಯನ್ನ ಕತ್ತರಿಸುತ್ತಾರೋ ಅವರ ತಲೆ 100 ತುಂಡುಗಳಾಗಿ ಸೀಳ್ ಹೋಗ್ಲಿ ಅನ್ನುವಂಥ ಒಂದು ವರವನ್ನ ಬ್ರಹ್ಮನ ಹತ್ರ ಪಡ್ಕೊಂಡಿರ್ತಾನೆ. ಯಾರು? ವೃದ್ಧಕ್ಷತ. ಏನಂತ ಪಡ್ಕೊಂಡಿರ್ತಾನೆ, ಯಾರು ಅವನ ಮಗನನ್ನ ಸಾಯಿಸ್ತಾರೋ, ಯಾರು ಸಾಯಿಸಿರ್ತಾನಲ್ಲ ಅಂಥವನ ತಲೆ 100 ಹೋಳಾಗ್ಬೇಕು ಅಂತ. ಆದ್ರಿಂದ ಈ ಜಯದ್ರಥನನ್ನ ಸಾಯಿಸೋದಕ್ಕೆ ಯಾರು ಕೂಡ ಮುಂದೆ ಬರೋದಿಲ್ಲ. ಯಾಕೆಂದ್ರೆ ಅವನು ಸಾಯಿಸಿದ ತಕ್ಷಣ ಮತ್ತೆ ಯಾರು ಸಾಯಿಸಿರ್ತಾರಲ್ಲ ಅವರ ಒಂದು ತಲೆಯು ಕೂಡ ಛಿದ್ರ ಆಗೋಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯಾರೂ ಕೂಡ ಒಂದು ಪ್ರಯತ್ನವನ್ನು ಮಾಡಿರಲಿಲ್ಲ. ಈ ಒಂದು ಸೂಕ್ಷ್ಮತನವಾದಂತಹ ವಿಚಾರ ಗೊತ್ತಿದ್ದು ಬರೀ ಕೃಷ್ಣನಿಗೆ ಮಾತ್ರ. ಕೃಷ್ಣ ಎಷ್ಟು ಚಾಕಚಕ್ಯತೆಯಿಂದ ಮಹಾಭಾರತದ ಇಡೀ ಯುದ್ಧವನ್ನ ನೆರವೇರಿಸಿದ್ದಾನೆ ಅನ್ನೋದಕ್ಕೆ ಈ ಕಥೆಯನ್ನು ಕೂಡ ಸಾಕ್ಷಿಯಾಗತ್ತೆ. ಮತ್ತೆ ನಾನು ಅಭಿಮನ್ಯುವಿನ ಕಥೆಗೆ ಬರ್ತಾ, ಅಲ್ಲಿ ಅಭಿಮನ್ಯುವನ್ನ ಮಹಾಭಾರತದಲ್ಲಿ ಕರ್ಣ ಸಾಯಿಸ್ತಾನೆ. ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಚಕ್ರವ್ಯೂಹವನ್ನ ರಚಿಸ್ತಿರ್ತಾರೆ ದ್ರೋಣಾಚಾರ್ಯರು. ಎಲ್ಲ ಅವನಿಗೆ ಒಳಗಡೆ ನುಗ್ಗೋದನ್ನ ವಿದ್ಯೆಯನ್ನ ಗರ್ಭದಲ್ಲಿದ್ದಾಗಲೇ ಕೃಷ್ಣ ಹೇಳಿರ್ತಾನೆ. ನಂತರದಲ್ಲಿ ಅದರಿಂದ ಹೊರಗಡೆ ಹೇಗೆ ಬರಬೇಕು ಅಂತ ಪಾಠ ಕೃಷ್ಣನಿಂದ ಆಗಿರೋದಿಲ್ಲ. ಸೊ ಅದರಿಂದ ಅದನ್ನು ಹೊರಗಡೆ ಬರೋದಕ್ಕೆ ಅವನಿಗೆ ಗೊತ್ತಿಲ್ಲದೆ ಇರೋ ಕಾರಣದಿಂದ ಅವನು ಸಾವನ್ನಪ್ಪುತ್ತಾನೆ ಅನ್ನೋದು ನಮಗೆ ಸರ್ವೇ ಸಾಮಾನ್ಯವಾಗಿ ನಾವು ಅದನ್ನ ತಿಳ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ಆ ಚಕ್ರವ್ಯೂಹವನ್ನ ಭೇದಿಸಿ ಹೊರಗಡೆ ಬರೋದಕ್ಕೆ ಜಯದ್ರಥನನ್ನ ಕೌರವರು ನೇಮಿಸಿರ್ತಾರೆ, ಕೂಡ ಗೊತ್ತಿದೆ. ಅವನ ಸತ್ತ ಶವ ಅಲ್ಲಿ ಬಿದ್ದಿದೆ, ಅಭಿಮನ್ಯು ಸತ್ತ ಶವ ಅಲ್ಲಿ ಬಿದ್ದಿದೆ ಅಂದ್ರೂ ಕೂಡ ಜಯದ್ರಥ ಎಷ್ಟು ತನ್ನ ಅಹಂಕಾರವನ್ನ ಮೆರಿತಾನೆ ಅಂತ ಅಂದ್ರೆ, ಆ ಸತ್ತ ಶವವನ್ನ ಕಾಲಿನಿಂದ ಒದಿತಾನೆ. ಅಂದ್ರೆ ಅಭಿಮನ್ಯುವಿನ ಸತ್ತ ದೇಹವನ್ನ ಈ ನಗೆಪಾಟಲು ಅಂತಾರಲ್ಲ, ಅಂದ್ರೆ ಆಡ್ಕೊಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಪಾಂಡವರ ಮುಂದೆ ಅವರ ಮಾನಭಂಗ ಆಗ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆ ಅಭಿಮನ್ಯುವಿನ ಶವವನ್ನ ಜಯದ್ರಥ ತನ್ನ ಕಾಲಿನಿಂದ ಒದಿತಾನೆ. ಆ ಒಂದು ವಿಚಾರ ಅರ್ಜುನನಿಗೆ ತಿಳಿಯುತ್ತೆ. ಅಂದ್ರೆ ಮರುದಿನ ಅವನು ಯುದ್ಧಕ್ಕೆ ಹೋಗಿರ್ತಾನೆ, ಅದೆಲ್ಲರೂ ಕೂಡ ಗೊತ್ತಿದೆ. ಕೃಷ್ಣ ಮತ್ತೆ ಅರ್ಜುನರನ್ನ ಬೇರೆ ಕಡೆ ಯುದ್ಧಕ್ಕೆ ಇದು ಮಾಡಿ ಇವರು ಚಕ್ರವ್ಯೂಹವನ್ನ ರಚಿಸಿರ್ತಾರೆ. ಅಭಿಮನ್ಯುವನ್ನ ಸಾಯಿಸಬೇಕು ಅಥವಾ ಪಾಂಡವರನ್ನ ಸೋಲಿಸಬೇಕು ಅನ್ನುವಂಥ ದೃಷ್ಟಿಯಿಂದಾನೆ. ಸೊ ಹಾಗಾಗಿ ಈ ಒಂದು ಸೇಡನ್ನ ಅರ್ಜುನ ತೀರಿಸ್ಕೊಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಆ ಕಥೆಯಲ್ಲೂ ಕೂಡ ನಮಗೆ ಗೊತ್ತಿದೆ. ಸೂರ್ಯಾಸ್ತ ಆಗೋದ್ರೊಳಗಡೆ ಜಯದ್ರಥನ ನಾನು ಕೊಲ್ಲದೆ ಹೋದ್ರೆ ನಾನು ಅಗ್ನಿ ಪ್ರವೇಶವನ್ನು ಮಾಡ್ತೀನಿ ಅಂತ ಅರ್ಜುನ ಮಾತನ್ನ ಕೊಟ್ಟಿರ್ತಾನೆ ಕೋಪದಲ್ಲಿ. ಕಡೆಗೆ ಅವರು ಬಹಳ ಮತ್ತಿನ್ನೊಂದು ವ್ಯೂಹವನ್ನ ರಚಿಸಿ ಅಲ್ಲಿ ಜಯದ್ರಥನನ್ನ ಸುರಕ್ಷಿತವಾಗಿ ಕೌರವರು ಕಾಪಾಡ್ಕೊಂಡು ಇರ್ತಾರೆ ಸಾಯಂಕಾಲದ ತನಕ. ಇನ್ನೇನು ಸಾಯಂಕಾಲ ಆಯಿತು, ಸೂರ್ಯ ಅಸ್ತಂಗತನಾದ, ಅರ್ಜುನ ಹೋಗಿ ಅಗ್ನಿ ಪ್ರವೇಶ ಮಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಬಂದಾಗ ಸುದರ್ಶನ ಚಕ್ರವನ್ನ ಸೂರ್ಯನಿಗೆ
ಮರೆ ಮಾಡಿ ಇಟ್ಟು ಕೃಷ್ಣ ಅಲ್ಲೂ ಕೂಡ ತನ್ನ ಲೀಲೆಯನ್ನ ಆ, ತೋರಿಸ್ತಾನೆ ಏನು ಅಂತ. ನಂತರದಲ್ಲಿ ಅವನು ಜಯದ್ರಥನನ್ನ ಬಿಡ್ತಾರೆ, ಕತ್ಲಾಯ್ತು. ಇನ್ನ ಅರ್ಜುನನ ಅಗ್ನಿ ಪ್ರವೇಶವನ್ನ ಕಣ್ತುಂಬಿಸ್ಕೊಬೇಕು, ಜಯದ್ರಥನು ಕೂಡ ಕಣ್ತುಂಬಿಸ್ಕೊಬೇಕು ಅಂತ ಅವನನ್ನ ಆ ಒಂದು ವ್ಯೂಹದಿಂದ ಹೊರಗಡೆ ತರ್ತಾರೆ. ಆಗ ಕೃಷ್ಣ ಸುದರ್ಶನ ಚಕ್ರವನ್ನ ಏನು ಮರೆ ಮಾಡಿರ್ತಾನೆ ಅದನ್ನ ಸರಿಸ್ತಾನೆ. ಆಗ ಮತ್ತೆ ಇನ್ನು ಸೂರ್ಯೋದಯ ಸಾರಿ ಸೂರ್ಯ ಅಸ್ತಂಗತನಾಗಿಲ್ಲ ಅನ್ನೋದು ಗೊತ್ತಾದಾಗ ಅಲ್ಲಿ ಅರ್ಜುನ ಜಯದ್ರಥನನ್ನ ಸಂಹಾರ ಮಾಡ್ತಾನೆ. ಇದು ನಮ್ಗೆಲ್ಲರೂ ಕೂಡ ಗೊತ್ತಿರುವಂತಹ ಕತೆ. ಆದ್ರೆ ಇಲ್ಲಿ ಏನು ವರವನ್ನ ಪಡ್ಕೊಂಡಿದ್ನಲ್ಲ, ಯಾರು ನನ್ನ ಮಗನಾದಂತಹ ಜಯದ್ರಥನನ್ನ ಸಾಯಿಸ್ತಾರೋ ಅವರ ತಲೆ 100 ಹೋಳುಗಳಾಗಿ ಹೋಗ್ಲಿ ಅಂತ ನಾವೇನು ವರವನ್ನ ಪಡ್ಕೊಂಡು, ಅದು ಕೃಷ್ಣನಿಗೆ ಮಾತ್ರ ಗೊತ್ತಿತ್ತು. ಆದ್ರಿಂದ ಅವನು ಪಾರ್ಥನಿಗೆ ಹೇಳುವಂತಹ ಮಾತು, ಈ ಬಾಣವನ್ನ ನೀ ಯಾವ ರೀತಿ ಹೂಡಬೇಕು ಅಂತಂದ್ರೆ, ಅಂದ್ರೆ ಜಯದ್ರಥನನ್ನ ಕೊಲ್ಲಬೇಕಂತಾಗ ನಿನ್ ಬಾಣವನ್ನ ಯಾವ ರೀತಿ ಹೂಡಬೇಕು ಅಂತ ಅಂದ್ರೆ, ಅವನ ತಲೆ ಎಷ್ಟೋ ಮೈಲಿಗಳ ದೂರ ಹೋಗಿ ಅಲ್ಲಿ ಯಾರೋ ಒಬ್ಬ ಕೂತಿರ್ತಾನಲ್ಲ, ಅಂದ್ರೆ ಅವನ ತಂದೆ ಕೂತಿರುವಂತಹ ಮಡಿಲಲ್ಲಿ ಹೋಗಿ ಬೀಳ್ಬೇಕು ಅನ್ನುವ ರೀತಿನಲ್ಲಿ ಕೃಷ್ಣ ಅರ್ಜುನಿಗೆ ಒಂದು ಆಜ್ಞೆಯನ್ನ ಕೊಡ್ತಾನೆ. ಯಾಕೆಂದ್ರೆ ಅರ್ಜುನನು ಕೂಡ ಆ ಕ್ಷಣದಲ್ಲಿ ಗೊತ್ತಿರಲಿಲ್ಲ ಈ ರೀತಿ ಒಂದು ತಪಶಕ್ತಿಯಿಂದ ಜಯದ್ರಥನ ಒಂದು ವಿಶಿಷ್ಟವಾದಂತಹ ಒಂದು ಇದಿದೆ. ಸೊ ಹಾಗೆ ಅರ್ಜುನ ಆ ಒಂದು ಬಾಣವನ್ನು ಹೂಡ್ತಾನೆ. ಆ ಆ ತಲೆ ಅಂದ್ರೆ ಜಯದ್ರಥನ ತಲೆ ಎಷ್ಟೋ ಸುಮಾರು ಮೈಲಿಗಳ ದೂರ ಹೋಗಿ ಅವನ ತಂದೆ ಒಂದು ಮಡಿಲಿಗೆ ಅದು ಹೋಗಿ ಬೀಳುತ್ತೆ. ಕಡೆಗೆ ಅವನ ತಂದೆ ಮತ್ತೆ ಅವನು ಇಬ್ರು ಕೂಡ ಅಲ್ಲಿ ಸಾವನ್ನಪ್ತಾರೆ. ಅಂದ್ರೆ ತಲೆಯನ್ನ ಬಿದ್ದ ಕ್ಷಣದಲ್ಲಿ ಯಾರ ಮಡಿಲಿಗೆ ಬೀಳುತ್ತೋ ಅವರ ತಲೆ ಛಿದ್ರವಾಗಲಿ ಅನ್ನುವಂಥದ್ದು ಅಲ್ಲಿ ಶಾಪವು ಕೂಡ ನೆರವೇರುತ್ತೆ. ನಾನು ಯಾಕೆ ಈ ಒಂದು ಕಥೆಯನ್ನ ಬಹಳ ವಿಸ್ತಾರವಾಗಿ ಹೇಳಿದಲೆ ಬಲಿ ಒಂದಿಷ್ಟು ಮಟ್ಟಿಗೆ ಹೇಳಿದೆ ಅಂದ್ರೆ, ಸಾಮಾನ್ಯವಾಗಿ ನಮಗೆ ಅಭಿಮನ್ಯುವಿನ ಕತೆ, ಜಯದ್ರಥನ ಕತೆ, ಇಂದಿನ ನಾಮಗಳಲ್ಲೂ ಕೂಡ ನಾನು ಬಹಳಷ್ಟು ಸಾರಿ ಇದನ್ನ ಹೇಳಿದ್ದೀನಿ. ಆದರೆ ಇಲ್ಲಿ ವಿಶಿಷ್ಟ ಅಂತ ಯಾಕೆ ಹೇಳಿದೆ ಅಂತ ಅಂದ್ರೆ, ವಿಷ್ಣುವನ್ನ ನಾವು ಯಾಕೆ ವಿಶಿಷ್ಟ ಅಂತ ಕರಿತೀವಿ ಅಂತ ಅಂದ್ರೆ, ಇಂತಹ ಒಂದು ಧರ್ಮ ಸೂಕ್ಷ್ಮಗಳೇನಿದೆ, ಅಂದ್ರೆ ಧರ್ಮಕ್ಕೂ ಕೂಡ ಚ್ಯುತಿ ಬರದೆ ಇರೋ ತರ ನಡ್ಕೊಳ್ಳುವಂತಹ ಒಂದು ಕ್ರಿಯೆ ಆಗಿರ್ಬೋದು, ಅಥವಾ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತಲ್ಲ, ಆಶ್ಚರ್ಯವತ್ ಪಶ್ಚತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವತ್ ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್ ಅನ್ನುವಂತಹ ಒಂದು ಶ್ಲೋಕ ಬರುತ್ತೆ, 2ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಶ್ಲೋಕ. ಇದರರ್ಥ ಸಾಮಾನ್ಯವಾಗಿ ನಮಗೆ ಈ ರೀತಿಯ ಒಂದು ವೈಶಿಷ್ಟ್ಯಗಳು ನಮಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ವೈಶಿಷ್ಟ್ಯಗಳು ಅದಕ್ಕಿಂತ ಅದ್ಭುತಗಳು ಅಂತಾನೆ ಕರಿಬಹುದು. ನಿಜವಾಗ್ಲೂ ಈ ರೀತಿ ಮಾಡಕ್ಕಾಗತ್ತಾ? ಸುಮಾರು ಜನ ಇದು ಆಶ್ಚರ್ಯದಿಂದ ನೋಡ್ತಾರೆ, ಇದು ನಿಜವಾಗ್ಲೂ ಈ ರೀತಿ ನಡೆಯಕ್ಕಾಗತ್ತಾ? ಮಹಾಭಾರತ ಅನ್ನುವಂಥ ಒಂದು ಯುದ್ಧ ಕೇವಲ ಸೈನ್ಯದ ಇದರಲ್ಲಿ ಕೌರವರೇ ಜಾಸ್ತಿ, ಇದು ಪಾಂಡವರು ಕಡಿಮೆ ಇದ್ರೂ ಕೂಡ, ಅಥವಾ ಕೃಷ್ಣ ಯುದ್ಧವನ್ನೇ ಮಾಡದೇ ಇದ್ರೂ ಕೂಡ, ಶಸ್ತ್ರವನ್ನ ಉಪಯೋಗಿಸದೇ ಇದ್ರೂ ಕೂಡ ಪಾಂಡವರ ಕಡೆ ಯುದ್ಧ ಗೆಲುವಾಗತ್ತೆ ಅಂತ ಅಂದ್ರೆ ಇದನ್ನೆಷ್ಟು ವೈಶಿಷ್ಟ್ಯವಾಗಿರ್ಬೋದು ಅನ್ನುವಂಥ ಚಿಂತನೆಯನ್ನ ಬಹಳ ಆಶ್ಚರ್ಯವಾಗಿ ಸುಮಾರು ಜನ ನೋಡ್ತಾರೆ, ಆಶ್ಚರ್ಯವಾಗಿ ಸುಮಾರು ಜನ ಕೇಳ್ತಾರೆ ಅಥವಾ ಇದ್ ಮಾಡ್ತಾರೆ. ಆದ್ರೆ ಇಲ್ಲಿ ಅದ್ಭುತಗಳನ್ನ ಮಾಡುವಂಥದ್ರಲ್ಲಿ ಕೃಷ್ಣ ಅಂದ್ರೆ ವಿಷ್ಣು ಸ್ವರೂಪಿನಾದ ಕೃಷ್ಣ ಮಾತ್ರನೇ ಈ ಎಲ್ಲಾ ಅದ್ಭುತಗಳನ್ನ, ವೈಶಿಷ್ಟ್ಯವನ್ನ, ವಿಶಿಷ್ಟಗಳನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಒಂದೊಂದು ಕ್ಯಾರೆಕ್ಟರ್ನ ಮಹಾಭಾರತದಲ್ಲಿ ತೆಗೆದುಕೊಂಡ್ರು ಕೂಡ ಇದೇ ರೀತಿ ಆಗತ್ತೆ. ಅಶ್ವತ್ಥಾಮನ ಸಾವಾಗಿರ್ಬೋದು, ಅಥವಾ ದ್ರೋಣಾಚಾರ್ಯರ ಒಂದು ಸಾವಾಗಿರ್ಬೋದು, ಅಥವಾ ಜಯದ್ರಥನ ಒಂದು ಸಾವಾಗಿರ್ಬೋದು, ಪ್ರತಿಯೊಂದು ಗೆಲುವು ಕೂಡ ಧರ್ಮಯುತವಾಗಿರಬೇಕು. ಧರ್ಮಯುತವಾಗಿದ್ದುಕೊಂಡೇನೆ ಅಲ್ಲಿ ನ್ಯಾಯವೂ ಕೂಡ ಸಿಗಬೇಕು ಅನ್ನುವಂಥ ವಿಶಿಷ್ಟವಾದಂತಹ ಒಂದು ಚಾಕಚಕ್ಯತೆ ಏನಾದರೂ ಇದೆ ಅನ್ನೋದೇ ಆದ್ರೂ ಅದು ವಿಷ್ಣುವಿನ ಚಾಕಚಕ್ಯತೆ ಅಂತಾನೆ ಹೇಳೋದಿಲ್ಲ. ಬರೀ ಕೃಷ್ಣ ಅವತಾರದಲ್ಲಿ ಅಂತ ಅಲ್ಲ, ಎಲ್ಲಾ ಅವತಾರಗಳಲ್ಲೂ ಕೂಡ ನಾವು ನೋಡಿದ್ವಿ. ಮೋಹಿನಿ ಅವತಾರದಲ್ಲೂ ಕೂಡ ನೋಡಿದ್ವಿ, ಅಮೃತವನ್ನ ಹೇಗೆ ದೈತ್ಯರಿಗೆ ಸಿಗದಲೆ ದೇವತೆಗಳಿಗೆ ಸಿಗುವಂತಹ ಒಂದು ಅವತಾರವನ್ನ, ಮೋಹಿನಿ ಅವತಾರವನ್ನ ವಿಷ್ಣು ತಾಳಿದ್ದಾನೆ ಅಂತ. ಸೊ ಆದ್ರಿಂದ ಇಲ್ಲಿ ವಿಶಿಷ್ಟ ಅಂತ ಅಂದ್ರೆ ಶ್ರೇಷ್ಠನಾದವನು, ಇತರರಿಗಿಂತಲೂ ಶ್ರೇಷ್ಠನಾದವನು, ಪರಿಷ್ಕೃತನಾದವನು, ಸುಸಂಸ್ಕೃತನಾದವನು, ಇಂತಹ ಒಂದು ಫೀಲ್ಡ್ ಅಲ್ಲಿ ಅಥವಾ ಇಂತಹ ಒಂದು ಕಲೆಯಲ್ಲಿ ಅವನಿಗೆ ಗೊತ್ತಿಲ್ಲ ಅನ್ನುವಂಥದ್ದು ಯಾವುದೂ ಕೂಡ ಅವನಲ್ಲಿ ಇರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಬಹಳ ವಿಶಿಷ್ಟವಾದಂತಹ ಒಂದು ವೈಭವವನ್ನ, ವಿಭೂತಿಯನ್ನ ಪರಮಾತ್ಮ ಹೊಂದಿದ್ದಾನೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ವಿಶಿಷ್ಟ ಅನ್ನುವಂಥ ನಾಮ. ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಈ ಕಥೆಯಲ್ಲಿ? ಹ್ಮ್ ಇಲ್ಲ ಕ್ಷಮಿಸಿ, ಎಲ್ಲಿ ಬೀಳುತ್ತೋ ಆ ತಲೆ, ಎಲ್ಲಿ ಬೀಳುತ್ತೋ
ಅಲ್ಲಿ 1000 ಹೋಳುಗಳಾಗತ್ತೆ ಅಂತ. ಅಂದ್ರೆ ಯಾರು ಕೊಂದಿರ್ತಾರೋ ಅವ್ರು ಆ ಒಂದು ಇದು ಅಂತಾನೂ ಕೂಡ ಅಲ್ಲಿ ಉಲ್ಲೇಖ ಇದೆ. ಎಲ್ಲಿ ಬೀಳುತ್ತೋ ಅಲ್ಲಿ ಅವರ ಒಂದು ಇದು ಕೂಡ 1000 ಹೋಳುಗಳಾಗತ್ತೆ ಅಂತ ವರವನ್ನ ಪಡೆದಿತ್ತು. ಆ ವ್ಯಕ್ತಿಯ ತಲೆ 1000 ಹೋಳಾಗತ್ತೆ ಅಂತ. ಅಲ್ಲಿ ಇನ್ನೂ ಇಬ್ರು ಕೂಡ ಹೌದು. ಅಂದ್ರೆ ತಂದೆಯ ಒಂದು ಶಿರ 1000 ಹೋಳಾಗತ್ತೆ. ಆಲ್ರೆಡಿ ಜಯದ್ರಥ ಅರ್ಜುನನಿಂದ ಸತ್ತಿರ್ತಾನೆ. ನಿನ್ ತಂದೆ ಒಂದು ತಲೆಯ ಹೂಳು ಛಿದ್ರವಾಗತ್ತೆ ಅಂತ. ಅಲ್ಲಿ ಸಮಂತ ಪಂಚಕ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡೋದಕ್ಕೆ ಬಂದಿರ್ತಾನೆ ಅವನ ತಂದೆ. ಆ ಒಂದು ಸಮಯದಲ್ಲಿ ಸಂಧ್ಯಾ ವಂದನೆಯನ್ನು ಮುಗಿಸ್ಕೊಂಡು ತಪಸ್ಸಿನಲ್ಲಿ ನಿರತನಾಗಿರ್ತಾನೆ. ಅದು ಕೂಡ ಕೃಷ್ಣನಿಗೆ ಗೊತ್ತಿರುತ್ತೆ. ಅದನ್ನ ಗೊತ್ತಿರುವಂತಹ ಒಂದು ಸಮಯವನ್ನೇ ಅವನು ಇಟ್ಕೊಂಡು ಜಯದ್ರಥನ ತಲೆಯನ್ನ ಕತ್ತರಿಸುವಂತ ಆದೇಶವನ್ನು ನೀಡ್ತಾನೆ. ಅದು ನೆಲಕ್ಕೆ ಬೀಳದಂತೆ ಆ ದಿವ್ಯವಾದಂತಹ ಅಸ್ತ್ರ ತಂದೆಯ ಮಡಿಲಿಗೆ ಹೋಗಿ ಬೀಳಬೇಕು ಅನ್ನುವಂಥದ್ದು ಕೂಡ ಕೃಷ್ಣನ ಒಂದು ಚಾತುರ್ಯತನೇ ಆಗಿರುತ್ತೆ. ಆ ರೀತಿ ಮಾಡಬೇಕು ಅನ್ನೋದು. ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ತುಂಬಾ ಸೂಕ್ಷ್ಮವಾಗಿ ಇನ್ನು ನೋಡ್ಬೇಕು ಅಂತ ಅಂದ್ರೆ, ಜಗದ್ಗುರು ಆಗಿ ಒಪ್ಕೊಂಡ್ಬಿಟ್ಟಿದ್ದ ಅರ್ಜುನ ಕೃಷ್ಣನ. ಆದ್ರಿಂದ ಕೃಷ್ಣ ಏನೇ ಹೇಳಿದ್ರು ಈಗ ಮಾಡು ಅಂದ್ರೆ ಅದನ್ನ ಮಾಡ್ತಾ ಇದ್ದ ಅರ್ಜುನ. ಅದರಿಂದಲೇ ಕೂಡ ಜಯ ಸಾಧಿಸಕ್ಕಾಯ್ತು ಹೊರತು, ಇಲ್ಲಾಂದ್ರೆ ಖಂಡಿತ ಪಾಂಡವರಿಗೆ ಇಲ್ಲಿ ಜಯ ಅನ್ನೋದು ಸಿಗ್ತಾ ಇರಲಿಲ್ಲ, ಕೃಷ್ಣ ಇರಲಿಲ್ಲ ಅಂದ್ರೆ. ಸೊ ಇಲ್ಲಿ ಹೀಗೆ ಆಗ್ಬೇಕು, ಅಷ್ಟು ಮೈಲಿಗಳ ದೂರದಲ್ಲಿ ಅಲ್ಲೇ ಹೋಗಿ ಬೀಳ್ಬೇಕು ತಲೆ ಅನ್ನುವಂಥ ವಿಶಿಷ್ಟವಾದಂತಹ ಒಂದು ಜ್ಞಾನವನ್ನ ಕೃಷ್ಣ ಹೊಂದಿದ್ದ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲ, ಅವರೆಲ್ಲ ಶಕ್ತಿವಂತರೇ, ಅವರೆಲ್ಲ ದೈವಿ ಪುತ್ರರೇ, ದೇವತೆಗಳ ಪುತ್ರರೇ ಅವರು, ಅದ್ರಲ್ಲಿ ಏನು ಸಂದೇಹ ಇಲ್ಲ. ಆದ್ರೆ ಇಲ್ಲಿ ನಾಟಕದ ರೂಪದಲ್ಲಿ ಕೃಷ್ಣ ತೋರಿಸ್ಬೇಕಾಗಿತ್ತಲ್ವಾ ಎಲ್ಲರಿಗೂ ಕೂಡ. ಧರ್ಮವೇ ಗೆಲ್ಲಿಯುತ್ತೆ, ಧರ್ಮದಿಂದ ಹೋದರೆ ಮಾತ್ರನೇ ಗೆಲುವು ಸಾಧ್ಯ ಅನ್ನೋದನ್ನ ನಮಗೆಲ್ಲರೂ ಅರಿವು ಮಾಡ್ಕೊಡೋದಕ್ಕೆ ಈ ಗ್ರಂಥ ಅಂತ ಇರೋದು ಮಹಾಭಾರತ. ಇಲ್ಲ ಅಂತ ಅಂದ್ರೆ ಕೃಷ್ಣ ಇರೋದ್ರಲ್ಲಿ ಮಹಾಭಾರತ ನಡೆಯೋ ಅವಶ್ಯಕತೆನೇ ಇರಲಿಲ್ಲ. ಕೃಷ್ಣನ ಒಂದು ಚಾಕಚಕ್ಯತೆಯಿಂದನೇ ಸಂಧಿ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಮುಗ್ದೋಗ್ಬೇಕಾಗಿತ್ತು ಮಹಾಭಾರತ. ಅಂತ ಮಹಾಯುದ್ಧ ಆಗಲೇಬೇಕು ಅಂತ ಯಾಕಲ್ಲಿ ಆಯ್ತು ಅಂದ್ರೆ ನಮಗೆಲ್ಲರೂ ಕಲಿಯುಗದಲ್ಲಿ ಒಂದು ಪಾಠ ಬೇಕಾಗಿತ್ತು, ನಮಗೊಂದು ನೀತಿ ಬೇಕಾಗಿತ್ತು. ಆ ಒಂದು ಕಾರಣದಿಂದ ಇದು ಸೃಷ್ಟಿ ಆಯ್ತು ಅನ್ನುವಂಥದ್ದು. ಮಹಾಭಾರತವಾಗ್ಲಿ ರಾಮಾಯಣವಾಗ್ಲಿ, ರಾಮಾಯಣದಲ್ಲಿ ರಾಮ ಪುರುಷೋತ್ತಮ ಹೇಗೆ ಅಂತ ಗೊತ್ತಾಗೋದು, ರಾಮನ ಗುಣಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ರಾಮಾಯಣ ಬೇಕು. ಅದೇ ರೀತಿ ಧರ್ಮವನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಮಹಾಭಾರತ ಬೇಕು. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಯಮನ ಪುತ್ರ ಅಥವಾ ಸೂರ್ಯನ ಪುತ್ರ, ಈ ರೀತಿ ಎಲ್ಲರ ದೇವತೆಗಳ ಪುತ್ರ ಆದರೂ ಕೂಡ ಜಗತ್ತಿಗೆ ತೋರಿಸ್ಬೇಕಾದಂತ ಒಂದು ನೀತಿ ಬೇಕಾಗಿತ್ತು. ಆದ್ರಿಂದ ಅಲ್ಲಿ ಇದು ಅನಿವಾರ್ಯವಾಗಿತ್ತು ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದನ್ನು ತುಂಬಾ ಅಧ್ಯಯನ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ ಇದರಂತ ಒಳಾರ್ಥವನ್ನ ತಿಳ್ಕೊಳ್ಳೋದಕ್ಕಾಗತ್ತೆ. ನಿಜ, ಹೌದು. ನಿಜ. ಪ್ರತಿಯೊಂದು ಕಥೆಯಲ್ಲೂ ನಾವು ಸೂಕ್ಷ್ಮತನವಾಗಿ ಅಬ್ಸರ್ವ್ ಮಾಡಿದಾಗ ಅದೇ ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಮೇಲ್ನೋಟದಲ್ಲಿ ನಮಗೆ ಅದೇ ನಾನು ಹೇಳಿದಲ್ಲ, ರಾಮಾಯಣ ಆಗಲಿ ಮಹಾಭಾರತದಲ್ಲಿ ಮೇಲ್ನೋಟದಲ್ಲಿ ಅದೊಂದು ಕಥೆ ರೂಪವಾಗಿದ್ರೂ ಕೂಡ ಅದರಿಂದ ನಾವು ಪಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕಾದಂತಹ ವಿಚಾರಗಳು ಬಹಳಷ್ಟಿವೆ. ಅದಕ್ಕೋಸ್ಕರವೇ ಈ ಒಂದು ಗ್ರಂಥ ಅಂತ ಇರುವಂಥದ್ದು. ಅದಕ್ಕೋಸ್ಕರ ಅದಕ್ಕೆ ಪಂಚಮ ವೇದ ಅಂತಾನೆ ಕೂಡ ಕರೀತಾರೆ. ವೇದಗಳನ್ನ ಅಧ್ಯಯನ ಮಾಡುವಂತಹ ಒಂದು ಈಕ್ವಾಲಿಟಿ ನಮಗೆ ಮಹಾಭಾರತ ಅಧ್ಯಯನ ಮಾಡಿದ್ರು ಕೂಡ ಸಿಗುತ್ತೆ ಅನ್ನುವಂಥದ್ದು. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ 27ನೇ ಶ್ಲೋಕದ 4ನೇ ನಾಮ ಬಂದು ಶಿಷ್ಟಕೃತ್ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಏನು ಅಲ್ಲಿ ಶಿಷ್ಟ ಅಂತ ಅಂದ್ರೆ ಶಿಸ್ತು ಅನ್ನುವಂಥ ಅರ್ಥ ಬರುತ್ತೆ, ಅಥವಾ ಉತ್ತಮವಾದಂತಹ ನಡವಳಿಕೆ ಅನ್ನುವಂಥ ಅರ್ಥ ಬರುತ್ತೆ. ಅಥವಾ ಯಾರು ತುಂಬಾ ಶಿಸ್ತುಬದ್ಧವಾಗಿ ತನ್ನ ನಡವಳಿಕೆಯಲ್ಲಿ ಅಥವಾ ತನ್ನ ಒಂದು ವ್ಯಕ್ತಿತ್ವದಲ್ಲಿ ಯಾರು ಬಹಳ ಶಿಸ್ತಿನಾಗಿ ನಡ್ಕೊಂತಾರೆ ಅಥವಾ ಶಿಸ್ತಿನಿಂದ ಜೀವನವನ್ನು ಮಾಡ್ತಾರೆ, ಇಲ್ಲಿ ವಿಶಿಷ್ಟವಾದಂತಹ ಅರ್ಥ ಏನು ಅಂತಂದ್ರೆ, ಈ ಪ್ರಸ್ತುತ ನಾಮ ತನ್ನ ಭಕ್ತರನ್ನು, ಅಂದ್ರೆ ತಾನು ಶಿಸ್ತಿನಲ್ಲಿ ಇರುವಂಥದ್ದಲ್ಲ, ತನ್ನ ಭಕ್ತರನ್ನೂ ಕೂಡ ಮಾನಸಿಕವಾಗಿ ಶಕ್ತಿಯುತರನಾಗಿ ಅಥವಾ ಶಿಸ್ತುಬದ್ಧರನ್ನಾಗಿ ಮಾಡುವಂತಹ ಒಂದು ಕಲೆ ಪರಮಾತ್ಮನಲ್ಲಿ ಇದೆ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು ಈ ನಾಮ ಆಗಿರುತ್ತೆ. ಕೈಂಡ್ಲಿ ಯಾರೋ ಏನೋ ಮೆಸೇಜ್ ಹಾಕಿದ್ದಾರೆ. ಕೈಂಡ್ಲಿ ಕ್ಯಾನ್ ದ ಪಾರ್ಟಿಸಿಪೆಂಟ್ ಮ್ಯೂಟ್ ವಿಡಿಯೋಸ್. ಇಲ್ಲಪ್ಪ, ಅವಶ್ಯಕತೆ ಇಲ್ಲ. ವಿಡಿಯೋ ಆನ್ ಮಾಡ್ಕೊಂಡೇ ಇಟ್ಕೊಂಡಿರಿ. ನನಗೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ನನಗೂ ಸ್ವಲ್ಪ
ಪಾಠ ಮಾಡೋದಕ್ಕೆ ಇದಾಗತ್ತೆ. ಸಾಧ್ಯ ಆದರೆ ನಿಮ್ಮೆಲ್ಲರ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ಆದರೆ ಮ್ಯೂಟಲ್ಲಿರಿ ಅಷ್ಟೆ. ಓಕೆ. ಸೊ ಇಲ್ಲಿ ಶಿಷ್ಟಕೃತ್ ಅನ್ನುವಂಥದ್ದು ತನ್ನ ಭಕ್ತರನ್ನ ಶ್ರೇಷ್ಠರನ್ನಾಗಿ ಮಾಡುವವನು ಅನ್ನುವಂಥ ಅರ್ಥವು ಕೂಡ ಬರುತ್ತೆ. ಅಂದ್ರೆ ತಾನು ಶ್ರೇಷ್ಠ ಅನ್ನೋದು ನಮ್ಗೆ ಆಲ್ರೆಡಿ ಈಗ ಗೊತ್ತಾಗಿದೆ. ಪರಮಾತ್ಮ ಶ್ರೇಷ್ಠ ಅಂತ. ಇಲ್ಲಿ ಶಿಷ್ಟಕೃತ್ ಅಂದ್ರೆ ತನ್ನ ಭಕ್ತರನ್ನ ಶ್ರೇಷ್ಠರನ್ನಾಗಿ ಮಾಡುವಂಥದ್ದು. ಶಿಷ್ಟಂ ಶಾಸನಂ ತತ್ ಕರೋತಿ ಇತಿ ಶಿಷ್ಟಕೃತ್ ಅಂತ ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅಂದ್ರೆ ಶಿಷ್ಟಾನ್ ಕರೋತಿ ಪಾಲಯತಿ ಇತಿ ಅಂತ. ಅಂದ್ರೆ ಅವನು ಸದ್ಗುಣಶೀಲನಾಗಿ ತನ್ನ ಅನುಯಾಯಿಗಳನ್ನ ತನ್ನ ಭಕ್ತರನ್ನ ರಕ್ಷಿಸ್ತಾನೆ. ಯಾರು ಈ ದುಷ್ಟ ನಿಗ್ರಹ ಮತ್ತೆ ಶಿಷ್ಟ ಪರಿಪಾಲನೆ ಅನ್ನೋ ನೀತಿನ ಯಾರು ಇಟ್ಕೊಂಡಿರ್ತಾರೆ ಅಥವಾ ದುಷ್ಟರಿಗೆ ಶಿಕ್ಷೆಯನ್ನ ಕೊಡ್ತಾ ಸದ್ಗುಣಗಳಿಗೆ ರಕ್ಷಣೆಯನ್ನ ಮಾಡ್ತಾ ಇರಬೇಕು ಅನ್ನುವಂಥ ಒಂದು ನೀತಿ ಏನಿದೆ ಅದನ್ನ ಸಾರುವಂತಹ ಒಂದು ನಾಮ ಶಿಷ್ಟಕೃತ್ ಅನ್ನೋದು. ಅಂದ್ರೆ ತನ್ನ ಭಕ್ತರನ್ನ ಶ್ರೇಷ್ಠರನ್ನಾಗಿ ಮಾಡ್ತಾನೆ ಪರಮಾತ್ಮ ಅಂತ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ದ ಒನ್ ಹೂ ಪ್ರೊಟೆಕ್ಟ್ಸ್ ದ ಪಯೋಸ್ ಆಫ್ ಗುಡ್. ಅಂದ್ರೆ ಯಾರು ತಮ್ಮ ವ್ಯಕ್ತಿತ್ವದಲ್ಲಿ ಚಾರಿತ್ರದಲ್ಲಿ ಅಥವಾ ತಮ್ಮ ದಿನನಿತ್ಯದ ನಡವಳಿಕೆಗಳಲ್ಲಿ ಯಾರು ತುಂಬಾ ಶ್ರೇಷ್ಠರಾಗಿರ್ತಾರೋ ಶಿಸ್ತನ್ನ ಪಾಲನೆ ಮಾಡಿಕೊಂಡ್ರು ಆಗಿರ್ತಾರೋ ಅಂಥವರನ್ನ ಪರಮಾತ್ಮ ಸದಾ ಕಾಪಾಡ್ತಾನೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಶಿಷ್ಟಕೃತ್ ಅನ್ನುವಂಥ ಒಂದು ನಾಮ. ಮತ್ತೆ ಕಥೆಯ ಮುಖಾಂತರವೇ ನಾವು ಈ ನಾಮವನ್ನು ಅರ್ಥೈಸ್ಕೊಂತೀವಿ. ಅಂದ್ರೆ ಮತ್ತೆ ಕೃಷ್ಣನ ಒಂದು ಕಥೆಯನ್ನೇ ಇದಕ್ಕೆ ಆಧಾರವಾಗಿ ಇಟ್ಕೊಂಡಿರ್ಬೋದು. ಸುಮಾರು ಜನಕ್ಕೆ ಈ ಕತೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಆದ್ರೆ ನಮ್ಮ ಗೀತಾಮೃತಮಲ್ಲಿ ಈ ಕತೆ ಡಿಸ್ಕಸ್ ಮಾಡಿರಲಿಲ್ಲ. ಅದರಿಂದ ಈ ಒಂದು ಕಥೆಯನ್ನು ನಾನು ತೆಗೆದುಕೊಂಡಿದ್ದೀನಿ. ಕೃಷ್ಣ ಜನ್ಮಾಷ್ಟಮಿಯ ಒಂದು ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂತಾನೆ ಅಲ್ಲ, ಬಹಳ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಅಥವಾ ಯಾವುದೇ ಒಂದು ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಕಲೆ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಕೃಷ್ಣ ತನ್ನ ಪಾಲ್ಗೊಳ್ಳುವಿಕೆಯನ್ನ ಮಾಡ್ತಿದ್ದ ಅಂತ. ಯಾಕೆಂದ್ರೆ ನಾವು ಅವನ ಒಂದು ಯುವಕನ ಒಂದು ಅವತಾರಗಳನ್ನು ನಾವು ನೋಡ್ತಾ ಇದ್ರೆ ಗೋಪಿಕೆಯರ ಜೊತೆ ಅವನು ಆಡಿದಂತಹ ಸರಸ ಸಲ್ಲಾಪಗಳಾಗಿರ್ಬೋದು, ನೃತ್ಯವಿರ್ಬೋದು, ಹೋಲಿ ಆಟಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಕೃಷ್ಣ ತನ್ನ ಒಂದು ಮೆರುಗನ್ನ ಹುರುಪನ್ನ ಸದಾ ಬೀಸಿರ್ತಾನೆ. ಸೊ ಈ ಕಥೆಯಲ್ಲಿ ಬರ್ತಾ ಅವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರುತ್ತೆ. ಸೊ ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ನೃತ್ಯ, ಸಂಗೀತ, ಎಲ್ಲಾ ರೀತಿಯ ಒಂದು ಆಚರಣೆಯನ್ನ ಮಾಡಬೇಕು, ಕೃಷ್ಣನ ಸಂತೋಷ ಪಡಿಸ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಿದ್ಧರಾಗಿ ಕಾಯ್ಕೊಂಡಿರ್ತಾರೆ. ಆದ್ರೆ ಕೃಷ್ಣ ಮಾತ್ರ ಹೇಳ್ತಾನೆ, ಇಲ್ಲ ನಾನು ಇವತ್ತು ಪಾಲ್ಗೊಳ್ಳೋದಕ್ಕಾಗಲ್ಲ, ನನಗೆ ಬಹಳ ತಲೆನೋವು ಬಂದ್ಬಿಟ್ಟಿದೆ, ಸಿಕ್ಕಾಪಟ್ಟೆ ತಲೆನೋವು ಬಂದಿದೆ ನನಗೆ. ಆ ತಲೆನೋವಿಂದ ನನಗೆ ಶಿರೋವೇದನೆ ಎಷ್ಟರ ಮಟ್ಟಿಗಿದೆ ಅಂದ್ರೆ ನಾನು ಯಾವುದೇ ಉತ್ಸವದಲ್ಲೂ ಕೂಡ ನಾನು ಭಾಗಿಯಾಗೋದಕ್ಕೆ ಸಾಧ್ಯ ಆಗಲ್ಲ, ನನಗೆ ಅಷ್ಟರ ಮಟ್ಟಿಗೆ ಶಿರೋವೇದನೆ ಆಗಿದೆ ಅಂತ ಒಂದ್ ಕಡೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಅಲ್ಲಿ ರುಕ್ಮಿಣಿ ಬರ್ತಾಳೆ. ರುಕ್ಮಿಣಿ ಬಂದು, ಸಾಮಾನ್ಯವಾಗಿ ಕೃಷ್ಣ ಸದಾ ಹುರುಪಿನಿಂದ ಸಂತೋಷದಿಂದ ಇರುವಂತಹ ಒಂದು ವ್ಯಕ್ತಿತ್ವವನ್ನು ಉಳ್ಳವನು, ಯಾಕಪ್ಪ ಈ ರೀತಿ ಕೃಷ್ಣನಿಗೆ ತಲೆನೋವು ಬರುತ್ತಾ ಅನ್ನುವಂಥ ರೀತಿಯಲ್ಲಿ ಬಂದು ಯಾಕೆ ಏನಾಯ್ತು ಅಂತ ಕೇಳಿದಾಗ ಅಲ್ಲಿ ಕೃಷ್ಣ ಉತ್ತರಿಸ್ತಾನೆ, ನನಗೆ ತಲೆನೋವು ಬಂದಿದೆ, ಇದಕ್ಕೆ ಪರಿಹಾರವೂ ಕೂಡ ನನ್ನಲ್ಲೇ ಇದೆ ಅಂತ. ಏನ ಪರಿಹಾರ ಅಂತಂದ್ರೆ, ನನ್ನ ತಲೆನೋವನ್ನ ಹೋಗಲಾಡಿಸ್ಬೇಕು ಅಂತ ಅಂದ್ರೆ ಯಾರಾದ್ರೂ ಭಕ್ತರ ಪಾದದ ಧೂಳನ್ನ ತೆಗೆದು ನನ್ನ ಹಣೆಗೆ ಹಚ್ಚಬೇಕು ಲೇಪನವಾಗಿ, ಆಗ ನನ್ನ ತಲೆನೋವು ಹೋಗುತ್ತೆ ಅಂತ ಅವನೇ ಪರಿಹಾರವನ್ನು ಕೊಡ್ತಾರೆ. ಇಲ್ಲ, ಇದು ಕೃಷ್ಣನ ಒಂದು ಲೀಲೆ ಅಥವಾ ಕೃಷ್ಣನ ಒಂದು ಆಟ ಅಷ್ಟೇ. ಇವೆಲ್ಲವೂ ಕೂಡ ಅವನಿಗೆ ತಲೆನೋವು ಬರುತ್ತೆ ಅನ್ನೋದೇ ಒಂದು ಆಟ ಆಕ್ಚುಲಿ. ಇಡೀ ಸೃಷ್ಟಿಯನ್ನೇ ಕಾಪಾಡುವಂತಹ ಕೃಷ್ಣನಿಗೆ ತಲೆನೋವು ಬರುತ್ತೆ ಅಂದ್ರೆ ಅದು ಹಾಸ್ಯಾಸ್ಪದವೇ ಸರಿ. ಆದ್ರೆ ಅವನ ಲೀಲೆಯನ್ನ ಅಥವಾ ಒಂದು ಪಾಠವನ್ನ ನಮಗೆಲ್ಲರೂ ಕೂಡ ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕತೆ ರೂಪುಗೊಂಡಿದೆ. ಸೊ ರುಕ್ಮಿಣಿಗೆ ಆ ರೀತಿ ಹೇಳ್ತಾರೆ. ರುಕ್ಮಿಣಿ ಹೇಳ್ತಾಳೆ, ಅಯ್ಯೋ, ನಾನು ಹೆಂಡತಿ ಆದ್ರೂ ಕೂಡ, ನಾನು ನಿನ್ನ ಭಕ್ತೆ ಆದ್ರೂ ಕೂಡ ನನ್ನ ಪಾದದ ಧೂಳನ್ನ ನಿನ್ನ ಹಣೆಗೆ ಹಚ್ಚುವಷ್ಟು ದೊಡ್ಡವಳು ನಾನಲ್ಲಪ್ಪ. ನಿನ್ ತಲೆನೋವು ಬಂದು ಹೀಗೆ ನಿನ್ ವೇದನೆ ಪಟ್ಟರು ಸರಿನೇ, ನಾನೆಂತೂ ಆ ಕೆಲಸ ಮಾಡಲ್ಲ ಅಂತ ಹಿಂದೆ ಸರಿತಾಳೆ. ನಂತರ ಮುಂದುವರೆದು ಸತ್ಯಭಾಮೆಯನ್ನು ಕೂಡ ಬರ್ತಾಳೆ. ಅಲ್ಲೂ ಕೂಡ ಅದೇ ಉತ್ತರನೇ. ಪಾದ ಧೂಳನ್ನ ಸ್ವಲ್ಪ ತೆಗೆದುಕೊಂಡು ನನ್ನ ಹಣೆಗೆ ಯಾರು ಹಚ್ತಾರೋ ಅವಾಗ ನನ್ನ ತಲೆನೋವು ಹೋಗುತ್ತೆ ಅಂತ ಅಂದಾಗ ಆಕೆಯೂ ಕೂಡ ನಿರಾಕರಿಸ್ತಾಳೆ. ನಂತರ ನಾರದರನ್ನ ಕರೀತಾಳೆ. ಇಬ್ರು ನಾರದರ ಗೊತ್ತಲ್ವಾ, ಸಾಮಾನ್ಯವಾಗಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾರದ ಅಲ್ಲಿ ಬರ್ತಾನೆ ಅಂದ್ರೆ ಏನೋ ಒಂದು ಆಗತ್ತೆ. ಒಂದಿಷ್ಟು ವೈದ್ಯರೆಲ್ಲ ಬರ್ತಾರೆ, ಔಷಧಿಗಳನ್ನ ಕೊಡ್ತಾರೆ, ಮದ್ದುಗಳನ್ನ ಕೊಡ್ತಾರೆ, ತಲೆನೋವು ಹೋಗುವಂತಾರೆ. ಏನೇ ಮಾಡಿದ್ರು ಕೂಡ ಕೃಷ್ಣ ಬಹಳ ಖಚಿತವಾಗಿ ಹೇಳ್ಬಿಡ್ತಾನೆ, ನಿಮ್ಮ ಔಷಧಿಗಳಿಂದ ಏನೂ ಪ್ರಯೋಜನ ಇಲ್ಲ, ನನ್ನ ಒಂದು ತಲೆನೋವಿಗೆ ಇದೇ ಮದ್ದು, ಯಾರು ತಮ್ಮ ಪಾದದ ಧೂಳಿನ ತೆಗೆದುಕೊಂಡು ನನ್ನ ತಲೆಗೆ ಯಾರು ಹಚ್ತಾರೋ ಅಂಥವರಿಗೆ ಆಗ ಮಾತ್ರ ನನ್ನ ತಲೆನೋವು ವಾಸಿ ಆಗತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ.
ಕಡೆಗೆ ಆ ಆ ವೃಂದಾವನದಲ್ಲಿ ಎಲ್ಲಾ ಜನರಿಗೂ ಕೂಡ ಈ ವಿಚಾರ ತಿಳಿಯುತ್ತೆ, ಕೃಷ್ಣನಿಗೆ ತಲೆನೋವು ಬಂದಿದೆ, ಏನ್ ಮಾಡೋದು, ಬಹಳ ಆತಂಕವಾಗಿ. ಅದು ಸಂಭ್ರಮದ ದಿನ ಆಗಿದ್ರೂ ಕೂಡ ಕೃಷ್ಣನಿಗೆ ತಲೆನೋವು ಬಂದಿದೆಯಲ್ಲ ಅಂತ ಬಹಳಷ್ಟು ಸಾಕಷ್ಟು ಜನ ಅಲ್ಲಿ ಸೇರ್ತಾರೆ. ಅಲ್ಲಿ ಸತ್ಯಭಾಮೆ, ನಾರದರು, ಮತ್ತೆ ಅಲ್ಲಿದ್ದಂತಹ ಇನ್ನಿಷ್ಟು ಆ ಆ ಎಲ್ಲರೂ ಕೂಡ ಅಲ್ಲಿ ನೆರೀತಾರೆ, ಏನಾಗಿದೆ ಏನಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ. ಈ ಒಂದು ವಿಚಾರ ರಾಧೆಗೂ ಕೂಡ ಗೊತ್ತಾಗತ್ತೆ. ರಾಧೆ ಪರಮ ಭಕ್ತೆ ಅಲ್ಲ, ಕೃಷ್ಣನ ಪರಮ ಭಕ್ತೆ ರಾಧೆ ಆಗಿರೋದ್ರಿಂದ ರಾಧೆಗೂ ಕೂಡ ಗೊತ್ತಾಗುತ್ತೆ. ರಾಧೆ ಕೂಡ ಅಲ್ಲಿ ಬರ್ತಾಳೆ, ಬಂದು ವಿಚಾರಿಸ್ತಾಳೆ ಏನಾಗಿದೆ ಅಂತ. ಮತ್ತೆ ಅದಕ್ಕೆ ಈ ರೀತಿ ಎಲ್ಲರೂ ಕೂಡ ಹೇಳ್ತಾರೆ, ಯಾರು ತಮ್ಮ ಪಾದದ ಧೂಳನ್ನ ಬಂದು ತೆಗೆದುಕೊಂಡು ಕೃಷ್ಣನ ಹಣೆಗೆ ಹಚ್ಚಿದ್ರೆ ಅಲ್ಲಿ ಹೋಗುತ್ತೆ ಅಂತ. ಇಲ್ಲಿ ಇವರೆಲ್ಲರೂ ಕೂಡ, ರಾಧೆನೂ ಕೂಡ ಹೇಳ್ತಾರೆ ನಾರದರಿಗೆ, ನೀವು ದೇವರ್ಷಿಗಳು, ನೀವು ಎಲ್ಲಾ ಲೋಕಗಳನ್ನ ಸಂಚಾರ ಮಾಡಿ ಬರ್ತೀರಾ, ನಿಮ್ಮ ಪಾದದ ಧೂಳನ್ನ ತೆಗೆದುಕೊಂಡು ಕೃಷ್ಣನಿಗೆ ಹಚ್ಚಿದ್ರೆ ಏನೂ ಆಗಲ್ಲ, ನೀವು ಪ್ರಯತ್ನ ಮಾಡಿ ಅಂತ. ನಾರದರು ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಪರಮಾತ್ಮನ ಇಲ್ಲಿ ನಾನಿಲ್ಲಿ, ನನ್ನ ಕಾಲಿನ ಧೂಳಲ್ಲಿ ಈಗೇನಾದ್ರೂ ಮಾಡಿದ್ರೆ ಅಕಸ್ಮಾತ್ ನನಗೆ ಅದು ಭರಿಸಲಾಗಂತಹ ಪಾಪಕೂಪಕ್ಕೆ ನಾನು ಹೊರಟೋಗ್ತೀನಿ, ನಾನೆಂತೂ ಮಾಡಲ್ಲ ಅಂತ ನಾರದರು ಕೂಡ ಅಲ್ಲಿ ಹಿಂದೆ ಸರಿದ್ಬಿಡ್ತಾರೆ. ಸೊ ಇಲ್ಲಿ ಯಾರೂ ಆಗಲ್ಲ ಅಂದಾಗ ರಾಧೆ ಒಂದು ಉಪಾಯವನ್ನ ಮಾಡ್ತಾರೆ. ಏನು ಅಂತ ಅಂತಂದ್ರೆ, ಆ ಇಡೀ ವೃಂದಾವನದಲ್ಲಿ ನೆರೆದಿರುವಂತಹ ಗೋಪಿಕೆಯರೇನಿರ್ತಾರೆ ಅಥವಾ ಕೃಷ್ಣನ ಭಕ್ತರೇನಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಸಲಹೆಯನ್ನ ನೀಡ್ತಾಳೆ. ಆ ಗೋಪಿಕೆ ಅಂದ್ರೆ ರಾಧೆ ಹತ್ರ ಇರುವಂತಹ ಆ ಪಲ್ಲು ಅಂತ ನಾವೇ ದುಪ್ಪಟ ಅಂತ ನಾವೇ ಈಗ ಏನ್ ಕರಿತೀವಲ್ಲ, ಆ ದುಪ್ಪಟವನ್ನ ಅಲ್ಲಿ ಹಾಸ್ತಾಳೆ. ಯಾರು ಗೋಪಿಕೆಯರು ಬಂದಿರ್ತಾರೆ ಅಥವಾ ಕೃಷ್ಣನ ಭಕ್ತರು ಯಾರ್ಯಾರು ಇರ್ತಾರೆ, ಆ ಪಲ್ಲುವನ್ನ ಹಾಸಿ ಆ ಒಂದು ದುಪ್ಪಟದ ಮೇಲೆ ಎಲ್ಲರೂ ಕೂಡ ನೃತ್ಯವನ್ನ ಮಾಡಿ, ಎಲ್ಲರೂ ರಾಧೆ ಕೃಷ್ಣ ಅಥವಾ ಕೃಷ್ಣ ಕೃಷ್ಣ ಹರೇ ಹರೇ ಈ ರೀತಿ ಕೃಷ್ಣನ ನಾಮಗಳನ್ನ ಹೇಳಿ, ಅವನ ಇದನ್ನ ಹೇಳಿ ಎಲ್ಲರೂ ಕೂಡ ಅಲ್ಲಿ ನೃತ್ಯವನ್ನು ಮಾಡಿ ಅಂತ ಕೋರ್ಕೊಂತಾಳೆ. ಎಲ್ಲರೂ ಕೂಡ ಆ ರೀತಿ ಅವನ ಪಲ್ಲುವಿನ ಮೇಲೆ ಮಾಡ್ತಾರೆ. ಆ ಡ್ಯಾನ್ಸ್ ಮಾಡಿದ್ದ ಒಂದು ಇದರಿಂದ ಯಾರ್ಯಾರು ಭಕ್ತರು ಇರ್ತಾರೋ, ಗೋಪಿಕೆಯರಿರ್ಬೋದು, ನಾರದರಿರ್ಬೋದು, ಅಥವಾ ಅಲ್ಲಿ ನೆರೆದಂತಹ ಎಲ್ಲಾ ಭಕ್ತ ಸಂಕುಲ ಏನಿದೆ, ಎಲ್ಲರ ಧೂಳು ಕೂಡ ಆ ಒಂದು ಪಲ್ಲುವಿನ ಮೇಲೆ ಬೀಳತ್ತೆ. ಅದನ್ನೆಲ್ಲ ರಾಧೆ ಒಂದ್ ಕಡೆ ಕಲೆಕ್ಟ್ ಮಾಡಿಕೊಂಡು ನಾರದರಿಗೆ ಕೊಡ್ತಾರೆ. ಈಗ ಎಲ್ಲರ ಪಾದದ ಧೂಳು ಅಲ್ಲಿ ಮಿಶ್ರಿತವಾಗಿ ಅಲ್ಲಿ ಒಂದು ಕಡೆ ಸೇರ್ಕೊಂಡಿದೆ. ಇದನ್ನ ತೆಗೆದುಕೊಂಡು ಹೋಗಿ ಕೃಷ್ಣನ ಹಣೆಗೆ ನೀವು ಕಟ್ಟಿ, ಅಂದ್ರೆ ಆ ಬಟ್ಟೆಯನ್ನೇ ಕಟ್ಟಬಿಡಿ ಕೃಷ್ಣನ ಹಣೆಗೆ ಅಂತ ರಾಧೆ ನಾರದರಿಗೆ ಹೇಳ್ತಾರೆ. ಅದೇ ರೀತಿ ನಾರದರು ಬಂದು ಆ ಒಂದು ಪಲ್ಲುವನ್ನ ತೆಗೆದುಕೊಂಡ್ರೆ ಎಲ್ಲ ಭಕ್ತರ ಕಾಲಿನ ಧೂಳು ಏನಿರುತ್ತೆ ಆ ಒಂದು ಇದನ್ನ ಕೃಷ್ಣನಿಗೆ ಕಟ್ಟಿದಾಗ ಅಲ್ಲಿ ಕೃಷ್ಣನ ತಲೆನೋವು ಹೋಗುತ್ತೆ ಅನ್ನುವಂಥದ್ದು ಉಲ್ಲೇಖವಾಗಿರೋ ಕತೆ. ಸುಮಾರು ಜನ ನೀವು ಕೇಳಿರ್ತೀರಾ ಅಂತ ಅನ್ಸುತ್ತೆ. ಯಾಕೆ ನಾನಿಲ್ಲಿ ಶಿಷ್ಟಕೃತ್, ಹೌದಾ? ಇಲ್ಲ, ಹೌದಾ, ಬಹಳಷ್ಟು ಬಾರಿ ಹೇಳಿರ್ತಾರೆ ಕಥೆಯನ್ನು. ಅದೇ ಹೇಳಿದ್ನಲ್ಲ, ನಾವು ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಈ ಉಪಕಥೆಗಳನ್ನ ಎಷ್ಟೋ ಜನ ನಮಗೆ ಅದು ಗೋಚರಕ್ಕೆ ಬಂದಿರೋದಿಲ್ಲ. ಸೊ ಅದನ್ನ ಈ ರೀತಿಯ ಒಂದು ಸತ್ಸಂಗದಲ್ಲಿ ಮಾತ್ರ ನಾವು ಅದನ್ನ ಮೆಲುಕು ಹಾಕೋದಕ್ಕೆ ಸಾಧ್ಯ ಆಗತ್ತೆ. ಸೊ ಇಲ್ಲಿ ಶಿಷ್ಟಕೃತ್ ಅಂತ ಅಂದ್ರೆ ಅದೇ ಅರ್ಥವನ್ನ ಕೊಡುವಂಥದ್ದು, ತನ್ನ ಭಕ್ತರನ್ನ ಶಿಷ್ಟರನ್ನಾಗಿ ಮಾಡುವಂಥದ್ದು. ಸಾಮಾನ್ಯವಾಗಿ ನಮಗೆ ಲೌಕಿಕದಲ್ಲೂ ಅಷ್ಟೇ, ಯಾರೋ ಒಬ್ಬ ಈಗ ಒಂದು MLA ನೋ ಅಥವಾ MP ನೋ ಅಥವಾ ಯಾರು ಬೇಡ, ಒಂದು ಕಾರ್ಪೊರೇಟ್ರೋ ಆ ಥರದ ಒಂದು ಅಧಿಕಾರ ಇದೆ ನಮ್ಮಲ್ಲಿ ಅಂದ ತಕ್ಷಣ ಎಲ್ಲರೂ ನನ್ನ ಅಡಿಯಾಳಾಗಿರ್ಬೇಕು, ಎಲ್ಲರೂ ನಾನು ಹೇಳ್ದಾಗೆ ಕೇಳಬೇಕು, ಅಥವಾ ನಾನು ಅಲ್ಲಿ ರಾಜನಾಗಿ ಮೆರಿತೀನಿ ಅಥವಾ ನನ್ನ ಅಧಿಕಾರವನ್ನ ತೋರಿಸ್ತೀನಿ ಅನ್ನುವಂತಹ ಒಂದು ಡಂಬಾಚಾರದ ಬದುಕೆ ನಮ್ಮಲ್ಲಿ ಸಹ ತುಂಬಾ ಕಡೆ ಇರುತ್ತೆ. ಆದ್ರೆ ಕೃಷ್ಣ ಬಾಲ್ಯದಲ್ಲಿ, ಯೌವನದಲ್ಲಿ, ಅಥವಾ ಅವನ ಇಡೀ ಅವನ ಹುಟ್ಟಿನಿಂದಲೂ ಕೂಡ ಮಹಾಭಾರತದ ಅಂತ್ಯದವರೆಗೂ ಕೂಡ ಅವನೆಷ್ಟೇ ವೈಭವವನ್ನ ಅಥವಾ ಯಶಸ್ಸನ್ನ ಮಾಡಿದ್ರೂ ಕೂಡ ಭಕ್ತರ ಧೂಳನ್ನ ಸ್ಪರ್ಶ ಮಾಡಿದ್ರೆ ನನ್ನ ತಲೆನೋವು ಹೋಗುತ್ತೆ ಅನ್ನೋ ಅಷ್ಟರ ಮಟ್ಟಿಗೆ ಅವನು ಎಲ್ಲರ ಜೊತೆ ಒಡನಾಟದಲ್ಲಿ ಇದ್ದ ಅನ್ನೋದಕ್ಕೆ ಈ ಕತೆ ಸಾಕ್ಷಿ ಆಗ್ತಾ ಹೋಗೋದು. ಯಾಕೆಂದ್ರೆ ಅಲ್ಲಿ ಭಕ್ತರ ಭಕ್ತಿ ಅಷ್ಟೇ ಪರಮಾತ್ಮನಿಗೆ ಬೇಕಾಗಿರೋದು. ಇವತ್ತು ಕೂಡ ಇದು ಮಹಾಭಾರತ ಆಗಲಿ, ತ್ರೇತಾಯುಗ ಆಗಲಿ, ಸತ್ಯಯುಗ ಆಗಲಿ, ದ್ವಾಪರ ಯುಗ ಆಗಲಿ, ಯಾವುದೇ ಯುಗ, ಕಲಿಯುಗ ಆದರೂ ಕೂಡ ಇವತ್ತು ನಾವು ಪಂಡ್ರಾಪುರದ ಒಂದಿಷ್ಟು ಕಥೆಗಳನ್ನ ಅಥವಾ ವಿಠಲನ ಕಥೆಗಳನ್ನ ಅಥವಾ ಈಗಿನ ಪ್ರಸ್ತುತದಲ್ಲಿರುವಂತಹ ನಮ್ಮ ಜಗನ್ನಾಥನ ಕಥೆಗಳನ್ನ ಒಂದಿಷ್ಟು ನಾವು ಆಲಿಸಿದ್ರೆ ಪರಮಾತ್ಮ ನಮ್ಮ ತರನೇ, ನಮ್ಮ ಜೊತೆನೆ, ನಮ್ಮ ಅಂತರಾಳದಲ್ಲೇ ನಮ್ಮ ಜೊತೆನೇ ಇರಬೇಕು ಅಂತ ಇಷ್ಟಪಡ್ತೀನಿ ಅನ್ನೋದು ಬಹಳಷ್ಟು ಚೆನ್ನಾಗಿ ಗೋಚರವಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಶಿಷ್ಟಂ ಶಾಸನಂ ತತ್ ಕರೋತಿ ಇತಿ, ಅಂದ್ರೆ ಶಿಸ್ತುಬದ್ಧವಾದಂತಹ ಜೀವನವನ್ನ ನಡೆಸೋದಕ್ಕೆ ಪ್ರೇರಣೆ ನೀಡುವಂತಹ ಒಂದು ಶಕ್ತಿ ಇರುವಂಥದ್ದು ಪರಮಾತ್ಮನಲ್ಲೇ
ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು ಶಿಷ್ಟಕೃತ್ ಅನ್ನುವಂಥ ಒಂದು ನಾಮ. ಏಕೆಂದರೆ ಯಾರೇ ಆಗಲಿ ಶಿಸ್ತುಬದ್ಧವಾದಂತಹ ಜೀವನವನ್ನು ಯಾರು ಇಟ್ಕೊಂಡಿರ್ತಾರೆ ಅಥವಾ ಉತ್ತಮವಾದಂತಹ ನಡವಳಿಕೆಯನ್ನ ಇರುವಂತಹ ಜೀವನವನ್ನು ಯಾರು ಇಟ್ಕೊಂಡಿರ್ತಾರೆ ಅಂಥವರಿಗೆ ಮಾತ್ರನೇ ಪರಮಾತ್ಮ ಹೊಲಿತಾನೆ ಅನ್ನೋದು. ನಾವು ಸಾಮಾನ್ಯವಾಗಿ ಹಿರಿಯರು ನಮ್ಮಲ್ಲಿ ಸುಮಾರು ಜನ ಹೇಳ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲು ತೊಳಿಬೇಕು, ರಂಗೋಲಿ ಹಾಕಬೇಕು, ಅಥವಾ ಸಾಯಂಕಾಲ ಆದರೆ ದೀಪವನ್ನು ಹಚ್ಚಬೇಕು. ಈ ರೀತಿ ಬಹಳಷ್ಟು ಶಿಷ್ಟಾಚಾರಗಳನ್ನ ಹಿರಿಯರು ಯಾಕೆ ಇದನ್ನೆಲ್ಲ ಮಾಡಿದ್ದಾರೆ ಅಂತಂದ್ರೆ, ಎಲ್ಲಿ ಆ ರೀತಿ ಪವಿತ್ರವಾದಂತಹ ಕಾರ್ಯಗಳು ನಡೀತಾ ಹೋಗುತ್ತೋ ಅಲ್ಲಿ ಪರಮಾತ್ಮ ನಿಲ್ಲಿಸ್ತಾನೆ. ಸಾಮಾನ್ಯ ಹೇಳ್ತಾರಲ್ಲ, ಲಕ್ಷ್ಮಿ ನಿಲ್ಲಿಸ್ತಾಳೆ ಮನೆಗಳಲ್ಲಿ. ಯಾರು ಜಪ ತಪ ಹೋಮ ಹವನ ಪಾರಾಯಣಗಳನ್ನು ಎಲ್ಲೆಲ್ಲಿ ಮಾಡ್ತಾರೆ, ಇಲ್ಲಿ ಸತ್ಸಂಗದಲ್ಲಿ ಭಾಗಿಯಾಗಿರುವಂಥ ಮನಸ್ಥಿತಿ ಇರುತ್ತೆ, ಅಂಥವರಿಗೆ ಪರಮಾತ್ಮ ಹೊಲಿತಾನೆ ಅಂತಾನೆ ಏನು ನಾವು ಸಾಮಾನ್ಯವಾಗಿ ಕೇಳ್ತೀವಿ. ಅದೇ ಅರ್ಥವನ್ನ ಇಲ್ಲೂ ಕೂಡ ವಿಷ್ಣು ಸಹಸ್ರನಾಮದಲ್ಲೂ ಹೇಳ್ತಾ ಇರುವಂಥದ್ದು, ಶಿಷ್ಯಾನ್ ಕರೋತಿ ಪಾಲಯತಿ ಇತಿ ಅಂತ. ಅಂದರೆ ಸದ್ಗುಣಶೀಲರನ್ನ ಅನುಯಾಯಿಗಳನ್ನಾಗಿ ರಕ್ಷಿಸ್ತಾನೆ ಪರಮಾತ್ಮ. ಆ ಕಾರ್ಯವನ್ನು ಪರಮಾತ್ಮ ಇಟ್ಕೊಂಡಿದ್ದಾನೆ. ದುಷ್ಟರನ್ನ ನಿಗ್ರಹ ಮಾಡಿ ಶಿಷ್ಟರನ್ನ ಪರಿಪಾಲನೆ ಮಾಡುವಂಥ ಕೆಲಸವನ್ನು ಪರಮಾತ್ಮ ಮಾಡ್ತಾನೆ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು ಶಿಷ್ಟಕೃತ್ ಅನ್ನುವಂಥ ಒಂದು ನಾಮ. ಅದರಿಂದ ಪರಮಾತ್ಮ ಬೇರೆ ಎಲ್ಲೂ ತೀರಾ ದೊಡ್ಡವನೇನಲ್ಲ, ಅವನು ನಮಗಿಂತ, ಅವನು ಕೂಡ ನಮ್ಮಲ್ಲೇ ಇದ್ದಾನೆ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ನಾವು ತೆಗೆದುಕೊಂಡ್ರೆ ನಾವು ಕೂಡ ಅವನಲ್ಲಿ ಒಬ್ಬನಾಗಿರ್ಬೋದು. ಮುಂದಿನ ನಾಮ ಶುಚಿಹಿ ಅನ್ನುವಂಥ ಒಂದು ನಾಮ ಏನಿದೆ, ಈ ಒಂದು ಕಥೆಯನ್ನು ಹೇಳಿದೆ ಅಥವಾ ಈ ಒಂದು ವ್ಯಾಖ್ಯಾನವನ್ನು ಏನು ಹೇಳಿದೆ ಅದಕ್ಕೆ ಬಹಳ ಹತ್ತಿರವಾಗಿದೆ. ಅದು ರಾಮಾಯಣ ಅಥವಾ ಮಹಾಭಾರತದ ಕಥೆ ಅಲ್ಲ ಅಂದರೂ ಕೂಡ ನಿಜವಾಗಿ ಲೌಕಿಕದಲ್ಲಿ ನಡೆದಿರುವಂತಹ ಒಂದು ಕಥೆಯನ್ನ ನಾನು ಮುಂದಿನ ನಾಮಕ್ಕೆ ತೆಗೆದುಕೊಳ್ತೀನಿ. ಮುಂದಿನ ನಾಮ ಬಂದು ಶುಚಿಹಿ ಅನ್ನುವಂಥ ನಾಮ. ಹೆಸರೇ ಹೇಳಿದಾಗೆ ಹೇಳುವ ಹಾಗೆ ಶುಚಿ ಅಂತ ಅಂದ್ರೆ ಪಾತಿವ್ರತೆ ಅಥವಾ ಕ್ಲೀನ್ನೆಸ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಇನ್ನೊಂದು ಹೆಸರೇ ವಿಷ್ಣು ಅಂತ ಅರ್ಥ. ಅಂದ್ರೆ ಇಲ್ಲಿ ಶುಚಿತ್ವ ಇರುತ್ತೆ ಅಥವಾ ಮನಸ್ಸಿನಲ್ಲಿ ಯಾವುದೇ ರೀತಿಯ ಒಂದು ಸೇಡು ಅಥವಾ ದುರಾಸೆ ಅಥವಾ ಅಶುದ್ಧತೆ ಅಥವಾ ಆ ರೀತಿ ಏನಿರೋದು ಅಲ್ಲಿ ಪರಮಾತ್ಮ ನೆಲೆಸಿರ್ತಾನೆ ಅಂತ. ಬಹಳಷ್ಟು ಸತಿ ನಾನು ಬೇರೆ ಕಡೆ ಎಲ್ಲ ಹೋದಾಗ ಒಂದು ಎಕ್ಸಾಂಪಲ್ನ ಯಾವಾಗಲೂ ಕೊಡ್ತಾ ಇರ್ತೀನಿ. ಒಂದಿಷ್ಟು ಸಮಾರಂಭನೋ ಅಥವಾ ಏನೋ ಅಂತ ನಾವು ಕಡೆ ಹೋದ ಒಂದು ಮದುವೆ ಅಂತಾನೆ ಹೋದಾಗ ಒಂದು 4-5 ಚೇರ್ಗಳಿರುತ್ತೆ. ಆ ಚೇರ್ಗಳಲ್ಲಿ ಯಾವುದೋ ಒಂದು ಚೇರಲ್ಲಿ 1-2 ಅಗಳು ಅನ್ನ ಬಿದ್ದಿರುತ್ತೆ. ನಾವೇ ಊಟ ಮಾಡಿದಂತಹ ಅನ್ನ, ಬೇರೆ ಯಾವುದೂ ಅಲ್ಲ. 3 ಚೇರಲ್ಲಿ ಒಂದು ಕಡೆ ಅನ್ನವೋ ಅಥವಾ ಏನೋ ಒಂದು ಸಾಂಬಾರು ಏನೋ ಚೆಲ್ಲಿದೆ ಅಂದಾಗ ಆ 3 ಚೇರಲ್ಲಿ ಯಾವುದು ತುಂಬಾ ಚೆನ್ನಾಗಿದೆಯೋ ಶುಚಿತ್ವವಾಗಿದೆಯೋ ಅದೇ ಚೇರನ್ನೇ ನಾವು ತಗೊಂಡು ಕೂತ್ಕೊಂತೀವಿ. ಅನ್ನ ಬಿದ್ದಿರೋದಾಗ್ಲಿ ಅಥವಾ ಸಾಂಬಾರು ಬಿದ್ದಿರೋದಾಗ್ಲಿ ನಾವು ತಗೊಂಡ್ಕೊಂಡು ಕೂತ್ಕೊಳ್ಳೋದಿಲ್ಲ ಅಲ್ವಾ? ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಪರಮಾತ್ಮ ಬಂದು ಕೂತ್ಕೊಬೇಕು ಅಂತ ಅಂದ್ರೆ ನಮ್ಮ ಮನಸ್ಸಿನಲ್ಲಿ 1-2 ಅಗಳು ಅನ್ನನೋ ಅಥವಾ ಸಾಂಬಾರೋ ಅಥವಾ ಕಲ್ಮಶವೋ ಏನೋ ಒಂದು ಇದೆ ಅಂದಾಗ ಅವನು ಬಂದು ಇಲ್ಲಿ ಈ ಒಂದು ಮನಸ್ಸಿನಲ್ಲಿ ಆತ್ಮದಲ್ಲಿ ಕೂತ್ಕೊಳ್ಳೋಕೆ ಹೇಗೆ ಸಾಧ್ಯ ಆಗತ್ತೆ? ಆಗೋದಿಲ್ಲ ಅಲ್ವಾ? ಅದೇ ರೀತಿ ನಮ್ಮ ಮನಸ್ಸನ್ನ, ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ ಪರಿಶುದ್ಧವಾಗಿ ಕಲ್ಮಶರಹಿತವಾಗಿ ಇಟ್ಕೊಂಡಿರ್ಬೇಕು ಅಂತ ಇದ್ದಾಗ ಮಾತ್ರ ಅಲ್ಲಿ ಶುಚಿಹಿ ಅನ್ನುವಂಥ ಪರಮಾತ್ಮ ವಿಷ್ಣು ಏನಿದ್ದಾನೆ ಅವನು ಬಂದು ನಮ್ಮ ಅಂತರಾಳದಲ್ಲಿ ಅಥವಾ ಮನಸ್ಸಿನಲ್ಲಿ ಕೂತ್ಕೊಂತಾನೆ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು. ಸೊ ಇಲ್ಲಿ ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಶುಚಿಹಿ ಅಂತ ಅಂದ್ರೆ ಶುದ್ಧವಾದದ್ದು, ದೋಷರಹಿತವಾದದ್ದು, ಎಲ್ಲೂ ಕೂಡ ಯಾವುದೂ ಕೂಡ ಒಂದು ಕಲ್ಮಶ ಇಲ್ಲದೆ ಇರುವಂಥದ್ದು ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ದ ಒನ್ ಹೂ ಇಸ್ ಸ್ಪಾಟ್ಲೆಸ್ ಆರ್ ಬ್ಲೆಸ್ಡ್ ಮೀ ಲೆಸ್ ಅಂತ ಹೇಳ್ತಾರೆ. ಅಂದ್ರೆ ಕಲ್ಯಾಣ ಗುಣವನ್ನ ಯಾರು ಹೊಂದಿರ್ತಾರೆ ಅಂಥವನಿಗೆ ಶುಚಿಹಿ ಅಂತ ಕರೀತಾರೆ. ಕಲ್ಯಾಣ ಗುಣ ಅಂತಂದ್ರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನ ಯಾರು ಹೊಂದಿರ್ತಾರೆ ಅಂಥವರಿಗೆ ಶುಚಿಹಿ ಅಂತವೂ ಕೂಡ ಕರೀತಾರೆ ಅಂತ. ಸೊ ಅಂತ ಶುಚಿತ್ವವನ್ನ ನಮ್ಮ ಮನಸ್ಸಿನಲ್ಲಿ, ನಮ್ಮ ದೇಹದಲ್ಲಿ, ದೇಹದ ಶುಚಿ ಬೇರೆ, ಬೆಳಗ್ಗೆ ಎದ್ದು ದಿನ ಸ್ನಾನವನ್ನು ಮಾಡ್ತೀವಿ ಅಥವಾ ನಮ್ಮ ಮನೆಯನ್ನ ಶುಚಿಗೊಳ್ತೀವಿ, ದೇವರ ಮನೆಯ ಶುಚಿಗೊಳ್ತೀವಿ, ಅದೆಲ್ಲೂ ಕೂಡ ಸರಿ. ಏಕೆಂದ್ರೆ ಅಂತರಾಳದಲ್ಲಿ ಒಂದು ಒಳ್ಳೆಯ ಒಂದು ಕಲ್ಪನೆ ನಮ್ಮ ಮನಸ್ಸಲ್ಲಿ ಬರ್ಬೇಕಂದ್ರೆ ಬಾಹ್ಯವಾಗಿಯೂ ಕೂಡ ನಾವು ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಮನೆಯಲ್ಲೆಲ್ಲ ಸಾಮಾನೆಲ್ಲ ಚಿಲ್ಲಾಪಿಲ್ಲಿಯಾಗಿ ಹರಡಿದೆ ಅಂದ್ರೆ ನಾವು ಕೂತ್ಕೊಂಡು ಇಲ್ಲಿ ದೇವ ಪೂಜೆ ಮಾಡ್ತೀನಿ ಅಂದ್ರೆ ಅದು ಖಂಡಿತ ಸಾಧ್ಯ ಆಗೋದಿಲ್ಲ ಅಲ್ವಾ? ನಾವು ಎಲ್ಲ ನೀಟಾಗಿ ಅದನ್ನೆಲ್ಲ ಸಾರಿಸಿ ಗುಡಿಸಿ ಅಂತ ನಾವೇನು ಹೇಳ್ತೀವಲ್ಲ, ಎಲ್ಲ ಶುಚಿತ್ವವಾಗಿ ಮಾಡಿಕೊಂಡು ದೇವ್ರನ್ನ ಚೆನ್ನಾಗಿ ಅಲಂಕಾರ ಮಾಡಿ ಹೂವು ಹಣ್ಣು ಎಲ್ಲವನ್ನು ಇಟ್ಟು ದೀಪ ಹಚ್ಚಿದಾಗ ಆ ಮನಸ್ಸಿನಲ್ಲಿ ಬರುವಂಥ ನಿರಾಳತೆಯೇ ಒಂದು ರೀತಿ ಬೇರೆ ಒಂದು ಸ್ತರಕ್ಕೆ ಹೋಗಿರುತ್ತೆ. ಸೊ ಆದ್ರಿಂದ ಇಲ್ಲಿ ಶುಚಿಹಿ ಅಂತ ಅಂದ್ರೆ ಬಾಹ್ಯವಾಗಿ ಮತ್ತೆ ಆಂತರಿಕವಾಗಿ ಎರಡಲ್ಲೂ ಕೂಡ ಶುಚಿತ್ವವನ್ನ ಅಥವಾ ಅಶುದ್ಧತೆಯನ್ನ ಸಂಪೂರ್ಣವಾಗಿ ನಿರ್ಮೂಲ ಮಾಡುವಂಥ, ಮುಕ್ತರನ್ನಾಗಿ ಮಾಡುವಂಥ ಮನಸ್ಸನ್ನ
ಯಾರು ಕೊಡ್ತಾನೆ ಅಂತ ಅಂದ್ರೆ ಅದು ಪರಮಾತ್ಮ ವಿಷ್ಣುವೇ ಕೊಡ್ತಾನೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಶುಚಿಹಿ ಅನ್ನುವಂಥ ಒಂದು ನಾಮ. ನಾನು ಆಗ್ಲೇ ಹೇಳಿದಾಗೆ ಲೌಕಿಕದ ಒಂದು ಲೌಕಿಕ ಅನ್ನೋದಕ್ಕಿಂತ ಆ, ಪುರಾಣದಲ್ಲಿ ಇರುವಂತಹ ಕಥೆ, ಆದ್ರೆ ನಮ್ಗೆ ಅದು ಗೊತ್ತಿಲ್ಲ. ಅದೇ ಅಂದ್ರೆ ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ. ಆ ಒಂದು ಕಥೆಯನ್ನ ಈ ಒಂದು ನಾಮಕ್ಕೆ ನಾನು ತೆಗೆದುಕೊಂಡಿದ್ದೀನಿ. ಆ ಒಂದು ಹಳ್ಳಿಯಲ್ಲಿ ಒಂದು ವೃದ್ಧೆ. ನನ್ನ ಧ್ವನಿ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಲ್ಲ? ಏನು ತೊಂದರೆ ಇಲ್ಲ ಅಲ್ಲ? ಮುಂದುವರಿಸ್ಬೋದಲ್ಲ? ಓಕೆ. ಎಲ್ಲರೂ ಸಾಮಾನ್ಯವಾಗಿ ಕತೆ ಹೇಳಿದ್ರೆ ನಿದ್ದೆ ಮಾಡ್ತಾರೆ, ಅದಕ್ಕೋಸ್ಕರ ನೀವು ಯಾರು ನಿದ್ದೆ ಮಾಡಬಾರ್ದು ಅಂತ ನಾನು ಆಗ್ಲಿ. ಕೇಳ್ತಾ ಇದೆಯಾ? ಸರಿ. ಓಕೆ. ಹ್ಮ್. ಒಂದು ಹಳ್ಳಿಯಲ್ಲಿ ಆಕ್ಚುಲಿ ಈ ತುಂಬಾ ತುಂಬಾ ಸಂತೋಷ. ಆಕ್ಚುಲಿ ಪರಮಾತ್ಮಲ್ಲಿ ನಾವೆಷ್ಟು ತಲ್ಲೀನರಾಗಿದ್ದೀವಿ ಅಂತ ತೋರಿಸುತ್ತೆ ಅದು. ಆಗ್ಲಿ. ಆ ಈ ಕಥೆಯನ್ನ ಸುಮ್ಮನೆ ಹಾಗೆ ಕೇಳಿಸ್ಕೊಳ್ಳೋದಕ್ಕಿಂತ ನೀವು ಅದನ್ನ ಆ, ನಿಮ್ಮ ಮನಸ್ಸಲ್ಲಿ ಅಳವಡಿಸ್ಕೊಂಡು ಅದು ನಾನೇ ಆಗಿದ್ದೀನಿ ಅಂತ ನೀವು ಭಾವುಕರಾದ್ರೆ ಈ ಕಥೆ ಇನ್ನೂ ತುಂಬಾ ಚೆನ್ನಾಗಿ ನಿಮ್ಗೆ ರೀಚ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಓದಾಗ್ಲೂ ಕೂಡ ಅದು ನನಗೂ ಕೂಡ ಆ ವೈಬ್ಸ್ ನಲ್ಲಿ ಟಚ್ ಆಯ್ತು. ಅದಕ್ಕೋಸ್ಕರ ಸುಮ್ಮನೆ ಕಥೆನ ಕಥೆಯಾಗಿ ಕೇಳಬೇಡಿ, ಅದರ ಅಂತರಾಳಕ್ಕೆ ಹೋಗಿ ಕೇಳಿ. ಬಹಳ ಇದು ಚೆನ್ನಾಗಿರುವಂತಹ ಒಂದು ಕತೆ. ಒಂದು ಹಳ್ಳಿಯಲ್ಲಿ ಒಂದು ವೃದ್ಧೆ ಮಹಿಳೆ ವಾಸವಾಗಿರುತ್ತೆ. ವೃದ್ಧೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಆ ಯಾವ ರೀತಿ ಅಂತಂದ್ರೆ ಬಹಳ ಸಾಮಾನ್ಯವಾಗಿ ಎಲ್ಲರೂ ಕೂಡ ವೃದ್ಧರಾಗ್ತಾ ಆಗ್ತಾ ಮಕ್ಕಳಾಗ್ತಾ ಹೋಗ್ತಾರೆ. ಅಂದ್ರೆ ಸೈಕಲ್ ಇರೋದೇ ಹಾಗೆ ಅಲ್ವಾ? ಮಕ್ಕಳಿಂದ ಆ ಬಾಲ್ಯಾವಸ್ಥೆ, ನಂತರ ಯೌವನಾವಸ್ಥೆ, ನಂತರ ಗೃಹಸ್ಥ, ನಂತರ ವೃದ್ಧನಾಗಿ ಮತ್ತೆ ಮಕ್ಕಳಾಗ್ತೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಸುಮಾರು ಜನ ನೀವು ಕೇಳಿರ್ಬೋದು, ವಯಸ್ಸಾಗ್ತಾ ಆಗ್ತಾ ಆ ಮರೆತು ಹೋಗ್ತಾರೆ, ಅಥವಾ ಯಾರು ಅಂತಾನೆ ಗುರುತಿಡಿಯೋದಿಲ್ಲ. ಆ ಒಂದು ಸ್ಥಿತಿಗೆ ಸಾಮಾನ್ಯವಾಗಿ ತಲುಪ್ತಾ ಹೋಗ್ತೀವಿ. ಯಾಕೆಂದ್ರೆ ಅದು ಸೈಕಲ್ ಇರೋದೇ ಹಾಗೆ. ಆ, ಮನುಷ್ಯನ ಒಂದು ಲೈಫ್ ಸೈಕಲ್ ಇರೋದೇ ಹಾಗೆ. ಸೊ ಇಲ್ಲಿ ವೃದ್ಧೆ ಅಂತಂದ್ರೆ ಆ ಒಂದು ಮಟ್ಟದ ವೃದ್ಧತನವನ್ನ ನಾನು ಹೇಳ್ತಾ ಇರುವಂತದ್ದು. ಒಂದು ಹಳ್ಳಿನಲ್ಲಿ ಒಂದು ವೃದ್ಧೆ ವಾಸವಾಗಿರ್ತಾಳೆ. ಆ ಒಂಟಿಯಾಗಿರ್ತಾಳೆ. ಬಹಳ ಒಂಟಿಯಾಗಿದ್ದಾಗ ಒಂದು ಸಂತರು ಅವಳ ಮನೆಗೆ ಬರ್ತಾರೆ, ವೃದ್ಧೆಯ ಮನೆಗೆ ಬರ್ತಾರೆ. ಆ ಆತಿಥ್ಯವನ್ನೆಲ್ಲ ಸ್ವೀಕಾರ ಮಾಡಿ ಊಟವನ್ನೆಲ್ಲ ಮಾಡಿಕೊಂಡು ಆ ಸಂತರು ಆ ಕಡೆಗೆ ಹೋಗ್ಬೇಕಂದ್ರೆ ಆ ವೃದ್ಧೆಯನ್ನ ಕೇಳ್ತಾರೆ, ಏನಮ್ಮ, ಏನಾದ್ರು ಬೇಕಾ ನಿನಗೆ? ಹಣದ ಅವಶ್ಯಕತೆ ಏನಾದ್ರು ಇದೆಯಾ? ಏನಾದ್ರು ಕೊಡ್ಲಾ ಅಂತ. ಆ ವೃದ್ಧೆ ಎಷ್ಟು ಮುಗ್ಧಳು ಅಂತ ಅಂದ್ರೆ ಅವಳು ಹೇಳ್ತಾಳೆ, ನಾನು ವಯಸ್ಸಾದ ಮೇಲೆ ನನ್ನ ಮಕ್ಕಳು ಯಾರು ನನ್ನ ಜೊತೆ ಇಲ್ಲ. ನನ್ನ ಜೊತೆ ಇರಬೇಕು ಅಂತ ನನಗೆ ಯಾರೋ ಒಬ್ರು ಸಖ ಬೇಕು. ನನಗೆ ನನ್ನ ಜೊತೆಲೇ ಇರಬೇಕು, ಸದಾ ನನ್ನ ಜೊತೆನೇ ಇರಬೇಕು. ನಾನು ಅವನು ಮಾತಾಡಿಸ್ಬೇಕು, ಅಥವಾ ನನ್ನ ಜೊತೆನೇ ಇರೋ ತರ ಒಂದು ಯಾರಾದ್ರೂ ಒಬ್ಬನಿಗೊಬ್ರು ಬೇಕು. ಆ ರೀತಿ ಏನಾದ್ರು ನಾನು ಒಂಟಿತನವನ್ನ ದೂರ ಮಾಡುವಂಥ ಯಾರಾದ್ರೂ ಒಬ್ಬರು ಅವಶ್ಯಕತೆ ನನಗಿದೆ ಅಂತ ಕೇಳಿದಾಗ, ಅವನ ಒಂದು ಭಿಕ್ಷಾಟನೆ ಮಾಡುವಂತಹ ಒಂದು ಇದೇನಿರುತ್ತೆ, ಬ್ಯಾಗ್ ಇರುತ್ತೆ, ಅದರಿಂದ ಒಂದು ಮೂರ್ತಿಯನ್ನ, ಕೃಷ್ಣನ ಮೂರ್ತಿಯನ್ನ ಆ ವೃದ್ಧೆಗೆ ಠಾಕೂರ್ಜಿ ಅಂತ ಆ ಒಂದು ಹೆಸರು, ಆ ಮಹಿಳೆ ಹೆಸರು ಠಾಕೂರ್ಜಿ ಅಂತ. ಹಾಫ್ ಅನ್ ಅವರ್ ಅಲ್ಲಿ ಠಾಕೂರ್ಜಿ ಅಂತ ಆ ಒಂದು ವೃದ್ಧೆ, ಅವಳಿಗೆ ಆ ಮೂರ್ತಿಯನ್ನ ಕೊಡ್ಲಾಗತ್ತೆ, ಆ ಕೃಷ್ಣನ ಮೂರ್ತಿಯನ್ನ. ನಾವು ಇತ್ತೀಚೆಗೂ ಕೂಡ ನಮ್ಮ ಎಸ್ ಜಾನಕಿ ಅಮ್ಮ ನಿವೃತ್ತರ ಸತ್ತಾಗ್ಲೂ ಕೂಡ ಅವರ ಕೈಯಲ್ಲಿ ಕೃಷ್ಣನ ಮೂರ್ತಿಯನ್ನ ಇಟ್ಕೊಂಡೆ ಅಮ್ಮ ಆ, ಆ, ದೇಹತ್ಯಾಗವನ್ನ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀವಿ. ಸೊ ಇಲ್ಲೂ ಕೂಡ ಆ ಕೃಷ್ಣನ ಮೂರ್ತಿಯನ್ನ ಕೊಡ್ಲಾಗತ್ತೆ. ಆ ಕೃಷ್ಣ ಮೂರ್ತಿಯನ್ನ ಕೈಯಲ್ಲಿ ಇಟ್ಕೊಂಡು ಅವಳು ಎಷ್ಟರ ಮಟ್ಟಿಗೆ ಆಳವಾಗಿ ಕೃಷ್ಣನ ಸಖಳಾಗಿ, ಕೃಷ್ಣ ಸಖ ಅಂತ ಅಂದ್ರೆ ಕೃಷ್ಣನೇ ಎಲ್ಲವೂ ಅನ್ನುವಂಥ ರೀತಿಯಲ್ಲಿ ಅವಳು ತಣ್ಣೀರಾಗ್ತಾಳೆ ಅಂತ ಅಂದ್ರೆ ಆ ಠಾಕೂರ್ಜಿ ಎನ್ನುವಂತಹ ಒಂದು ವೃದ್ಧೆ ಪ್ರತಿದಿನ ಆ ಒಂದು ಮೂರ್ತಿಗೆ ಸ್ನಾನವನ್ನು ಮಾಡಿಸುವಂಥದ್ದು, ಅಲಂಕಾರವನ್ನು ಮಾಡುವಂಥದ್ದು, ಆ ಮೂರ್ತಿ ಜೊತೆ ಮಾತಾಡುವಂಥದ್ದು. ನನ್ನ ಜೊತೆನೇ ಇದ್ದಾನೆ ಕೃಷ್ಣ, ನನ್ನ ಜೊತೆನೇ ಸದಾ ಇರ್ತಾನೆ, ಅವನು ಊಟ ಮಾಡಿಸ್ತಿದ್ದೀನಿ ನಾನು. ನೀವು ಬಕುಲಾದೇವಿಯ ಒಂದು ಕಥೆಯನ್ನ ಹಿಂದಿನ ನಾಮಗಳಲ್ಲಿ ಹೇಳಿದ್ದೀನಿ. ಶ್ರೀನಿವಾಸನ ಒಂದು ಅವತಾರವನ್ನ ಮಾಡಿದಾಗ ಕಾಡಿನಲ್ಲಿ ಸಿಗುವಂಥವನು ಶ್ರೀನಿವಾಸ. ಬಕುಲಾದೇವಿ ಏನಿರ್ತಾಳೆ, ಸಾಕುತಾಯಿ, ಶ್ರೀನಿವಾಸನ ಸಾಕುತಾಯಿ, ಅವಳು ಕೂಡ ತನ್ನ ಮಗನ, ಒಂದು ಸತ್ತ ಮಗನ ನೆನಪಿನ ಒಂದು ಇದರಿಂದ ನಿಜವಾಗ್ಲೂ ಕಾಡಿನಲ್ಲಿ ಸಿಕ್ಕಿದಂತಹ ಶ್ರೀನಿವಾಸನೇ ನನ್ನ ಮಗ ಅನ್ನುವಂತಹ ರೀತಿಯಲ್ಲಿ ಆ ಅವನಿಗೊಂದು ಮದುವೆಯನ್ನು ಮಾಡಬೇಕು ಅನ್ನೋದು ನಾನು ಅದು ಹಿಂದಿನ ಕಥೆಗಳಲ್ಲಿ ಹೇಳ್ತೇನೆ, ರೆಕಾರ್ಡಿಂಗ್ಸ್ ಅಲ್ಲಿ ಇದೆ. ಅದೇ ರೀತಿ ಈ ಒಂದು ಮಹಿಳೆಯು ಕೂಡ ಆ ಕೃಷ್ಣನ ಮೂರ್ತಿಗೆ ಅಷ್ಟರ ಮಟ್ಟಿಗೆ ಸತ್ಕಾರವನ್ನ, ಅಲಂಕಾರವನ್ನ, ಅಥವಾ ಒಡನಾಟವನ್ನ, ಮಾತಾಡೋದಿರ್ಬೋದು. ನಾವು ಕೂಡ ಸುಮಾರು ಜನ ದೇವ್ರ ಜೊತೆ ಮಾತಾಡ್ತೀನಿ ಅಂತಾರೆ. ಯಾಕೆಂದ್ರೆ ನಿಜವಾಗ್ಲೂ ಅದು ತಮಾಷೆ ಅಲ್ಲ, ಅದು ನಿಜವಾಗ್ಲೂ ಕೂಡ ಹೌದು. ಅಷ್ಟರ ಮಟ್ಟಿಗೆ ಪ್ರೌಢರಾದ್ರೆ ನಾವು ಖಂಡಿತ ನಾವು ಭಗವಂತನ ಜೊತೆ ಕೂಡ ಮಾತಾಡಬಹುದು. ಅದೇ ರೀತಿ ಈ ವೃದ್ಧೆಯು ಕೂಡ ಪ್ರತಿದಿನ ಆ ಒಂದು ಮೂರ್ತಿ ರೂಪನಾದಂತಹ ಬಾಲಕೃಷ್ಣನ ಜೊತೆ ಅವಳು ಸಂವಾದವನ್ನ ಇರ್ತಾಳೆ. ಅವಳು ಒಂಟಿತನ
ಪೂರ್ತಿ ಹೊರಟೇ ಹೋಗುತ್ತೆ. ಇದೇ ರೀತಿ ಇದ್ದಂತಹ ಒಂದು ಇದರಲ್ಲಿ ಅದೇ ನಗರದಲ್ಲಿದ್ದಂತಹ ಸುಮಾರು ಜನ ಮಕ್ಕಳು ನೋಡಿ ಆ ವೃದ್ಧೆಯನ್ನು ನೋಡಿ ಆಡ್ಕೊಂತಾ ಇದ್ರಂತೆ. ಅಯ್ಯೋ! ಆ ಮೂರ್ತಿಗೆ ಡ್ರೆಸ್ ಹಾಕ್ತಾರೆ ಈ ಅಮ್ಮ, ಆ ಮೂರ್ತಿಗೆ ಅಲಂಕಾರ ಮಾಡ್ತಾರೆ, ಮಗ ಅಂತ ಹೇಳ್ತಾರೆ ಅಂತ ಒಂದಿಷ್ಟು ನೆಗೆಪಾಟ್ಲನ್ನ ಮಾಡ್ತಾರೆ. ಈ ಹುಚ್ಚಿ ಇವರು ತುಂಬಾ ಅನ್ನೋ ಅಂತ ರೀತಿ. ಅದೇ ಮಕ್ಕಳು ಏನ್ ಮಾಡ್ತಾರೆ, ಒಂದ್ ದಿವಸ ಅವಳನ್ನ ಎದುರಿಸ್ಬೇಕು ಅಂತ ಅಂದ್ಬಿಟ್ಟು, ಅಮ್ಮ ಈಗ ನೋಡಿ ಇವತ್ತು ತೋಳ ಬಂದಿದ್ಯಂತೆ ನಮ್ಮ ಊರಿಗೆ. ಆ ತೋಳದಿಂದ ಎಲ್ಲ ಮಕ್ಕಳನ್ನ ತಿಂತಾ ಇದೆಯಂತೆ ಆ ತೋಳ. ದಯವಿಟ್ಟು ನೀವು ನಿಮ್ಮ ಒಂದು ಮಗ ಏನಿದಾನಲ್ಲ ಕೃಷ್ಣ, ಅವನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದಿಷ್ಟು ಜನ ಮಕ್ಕಳು ಆ ವೃದ್ಧೆಗೆ ಹೇಳ್ತಾರೆ. ಅದನ್ನ ಹೇಳಿದ ತಕ್ಷಣವೇ ಆ ವೃದ್ಧೆ ಎಷ್ಟರ ಮಟ್ಟಿಗೆ ಅವಳ ಮನಸ್ಸಿಗೆ ಹೋಯ್ತು ಅಂತ ಅಂದ್ರೆ, ಹಗಲು ರಾತ್ರಿ ಆ ಒಂದು ಕಡ್ಡಿಯನ್ನು ಹಿಡ್ಕೊಂಡು ಬಾಗಿಲ ಹತ್ರ ಹಿಡ್ಕೊಂಡು ತೋಳ ಬರುತ್ತೆ ನನ್ನ ಮಗನನ್ನ ಎತ್ಕೊಂಡು ಹೋಗುತ್ತೆ, ನನ್ನ ಕೃಷ್ಣನ್ನ ಕದ್ಕೊಂಡು ಹೋಗ್ತಾಳೆ ಅನ್ನುವಂಥ ಅಷ್ಟು ಮುಗ್ಧವಾದಂತಹ ಒಂದು ಪ್ರೀತಿ. ಅಷ್ಟರ ಮಟ್ಟಿಗೆ ಅವಳು ಆಳವಾಗಿ ಕೃಷ್ಣನ ಒಂದು ಒಡನಾಟದಲ್ಲಿ ಹೋಗ್ಬಿಟ್ಟಿರ್ತಾಳೆ. ರಾತ್ರಿಯೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಂತಾರಲ್ಲ, ಅಂದ್ರೆ ಕಣ್ಣು ಮಿಟಕ್ಸ್ದಲೇ ಆ ಒಂದು ಕೋಲನ್ನ ಇಟ್ಕೊಂಡು ಬಾಗಿಲ ಹತ್ರ ಕುತ್ಕೊಂತಾಳೆ ಒಳಗಡೆ ಕೃಷ್ಣನ ಕೂರಿಸಿ. ನನ್ನ ಕೃಷ್ಣನ ಯಾರಾದ್ರೂ ಅಪಹರಿಸ್ಬಿಡ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಅಷ್ಟರ ಮಟ್ಟಿಗೆ 3 ಹಗಲು 4 ರಾತ್ರಿ 3 ಹಗಲು ಅವಳು ಕೃಷ್ಣನ ಕಾಯ್ತಾಳಂತೆ. ನಂತರದಲ್ಲಿ 4ನೇ ದಿನ ಸಾಕ್ಷಾತ್ ಶ್ಯಾಮಸುಂದರನಾದಂತಹ ಕೃಷ್ಣ ಎಲ್ಲ ಸರ್ವಾಲಂಕಾರ ಭೂಷಿತಲಾಗಿ ಅವನ ಬಾಕ್ಲ ಹತ್ರ ಬರ್ತಾರಂತೆ. ಅಮ್ಮ ನಾನು ಬಂದಿದ್ದೀನಿ ನೋಡು ಅಂತ. ಈ ಈ ಒಂದು ವೃದ್ಧೆ ಎಷ್ಟು ಮುಗ್ಧೆ ಅಂತ ಅಂದ್ರೆ, ತೋಳದ ರೂಪದಲ್ಲಿ ಇವನೇ ಯಾರೋ ಬಂದಿದ್ದಾನೆ ಅನ್ನುವಂಥದ್ರಲ್ಲಿ ಕಡ್ಡಿಯನ್ನು ತೆಗೆದುಕೊಂಡು ಕೃಷ್ಣನಿಗೆ ಹೊಡೆಯೋದಕ್ಕೆ ಹೋಗ್ತಾಳಂತೆ, ಸಾಕ್ಷಾತ್ ಕೃಷ್ಣನಿಗೆ ಕೂಡ. ನನ್ನ ಕೃಷ್ಣನ ನೀನು ತೆಗೆದುಕೊಂಡು ಕರ್ಕೊಂಡು ಹೋಗಿ ಬಂದಿದ್ಯಾ, ನಿನ್ನಂಥವ್ರು ನಾನು ಸುಮಾರು ಜನ ನೋಡಿದ್ದೀನಿ, ನೀನು ಬೇಡ ಹೋಗು ಅಂತ ಅನ್ನುವಂಥ ಒಂದು ಏನಂತಾರೆ ಮುಗ್ಧವಾದಂತಹ ಒಂದು ಪ್ರೀತಿ ಅಂತಾನೆ ಹೇಳ್ಬೋದು. ಅದು ತುಂಬಾ ಆಳವಾಗಿ ಯಾರನ್ನಾದ್ರೂ ನಾವು ಇಷ್ಟಪಡ್ತೀವಿ ಅಂದಾಗ ಈ ರೀತಿ ಸನ್ನಿವೇಶಗಳು ಸುಮಾರಷ್ಟು ಆಗತ್ತೆ. ನಮಗೆ ತುಂಬಾ ಇಷ್ಟ ಆದನ್ನ ನಾವು ಬಿಟ್ಕೊಡಲ್ಲ ಅನ್ನೋಂಥ ವಿಚಾರ ಬಂದಾಗ, ಇದಕ್ಕಿಂತ ಉತ್ತಮವಾದದ್ದು ಇನ್ನೂ ಏನೋ ಸಿಗುತ್ತೆ ಅಂದಾಗಲೂ ಕೂಡ ಅದನ್ನ ನಾವು ನಿರಾಕರಿಸ್ತೀವಿ. ನನಗೆ ಇನ್ನೂ ಉತ್ತಮ ಬೇಡ, ನನಗೆ ಇಷ್ಟೇ ಸಾಕು ಅಂತ. ಸೊ ಹಾಗೆ ಅವಳು ಹೇಳ್ತಾಳೆ, ನೀ ದಾರಿ ತಪ್ಪಿ ಬಂದಿದ್ಯಾ ಇಲ್ಲೋ, ನನಗೆ ಯಾವ ಕೃಷ್ಣನೂ ಬೇಕಾಗಿಲ್ಲ, ನನಗೆ ನನ್ನ ಗುರುಗಳು ಕೊಟ್ಟಂತಹ ಮೂರ್ತಿ ಕೃಷ್ಣ ನನ್ನ ಮಗನೇ ಸಾಕು, ನನಗೆ ಇನ್ಯಾರೂ ಬೇಡ ಅಂತ. ಆಗ ಮತ್ತೆ ಸಾಕ್ಷಾತ್ ಕೃಷ್ಣ ಠಾಕೂರ್ಜಿ ಎನ್ನುವಂತಹ ಒಂದು ವೃದ್ಧೆಗೆ ಮತ್ತೆ ಹೇಳ್ತಾಳಂತೆ, ನೀನು ಏನು ಮೂರ್ತಿಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ಯಲ್ಲ ಅಥವಾ ಸತ್ಕಾರ ಮಾಡ್ತಿದ್ಯಲ್ಲ, ಅದೆಲ್ಲ ಭೋಗಿಸ್ತಾ ಇರೋನು, ಸ್ವೀಕಾರ ಮಾಡ್ತಿರೋನು ಅದು ನಾನೇ, ಬೇರೆ ಇನ್ಯಾರೂ ಅಲ್ಲ. ನಿನ್ನ ಸಾಕ್ಷಾತ್ತಾಗಿ ಬಂದಿದ್ದೀನಿ, ನಿನ್ನ ಕರ್ಕೊಂಡು ಹೋಗೋದಕ್ಕೆ, ನಿನ್ನ ಸಂತುಷ್ಟನಾಗಿ ಮಾಡೋಕ್ಕೆ ಸಾಕ್ಷಾತ್ತಾಗಿ ನಾನೇ ಬಂದಿದ್ದೀನಿ ಅಂತ ಮತ್ತೆ ಕೃಷ್ಣ ಹೇಳ್ತಾನೆ. ಮತ್ತೆ ಅದಕ್ಕೂ ಕೂಡ ಅವಕ್ಕೆ ನಿರಾಕರಿಸ್ತಾಳೆ. ಇಲ್ಲ ಇಲ್ಲ ಇಲ್ಲ, ನೀನ್ ನಿಜವಾಗ್ಲೂ ಕೃಷ್ಣನೇ ಆಗಿದ್ರೆ ನನಗೆ ಆ ತೋಳ ಬರ್ದೇ ಇರೋ ತರ ನೋಡ್ಕೋ ಸಾಕು, ಬೇರೆ ಇನ್ನೇನು ಬೇಡ ನನಗೆ ಅಂತ ಅಷ್ಟು ಮುಗ್ಧವಾಗಿ ಹೇಳ್ತಾಳೆ. ಕಡೆಗೆ ಸಾಮಾನ್ಯವಾಗಿ ದೇವ್ರಲ್ವಾ, ದೇವ್ರಿಗೆ ಇದೆಲ್ಲ ಅರ್ಥ ಆಗತ್ತೆ. ನಿಷ್ಕಲ್ಮಶವಾದ ಪ್ರೀತಿ ಇದು, ಬಹಳ ಏನೂ ಕೂಡ ಸ್ವಲ್ಪ ಸುಚಿತ್ತವಾದಂತಹ ಪ್ರೀತಿ ಇದು, ಅಷ್ಟು ಆಳಕ್ಕೆ ಆ ಮೂರ್ತಿಯನ್ನ ಆರಾಧನೆಯನ್ನ ಮಾಡ್ತಿದ್ದಾಳೆ ಠಾಕೂರ್ಜಿ ಅಂತ ಆ ಕೃಷ್ಣನೂ ಕೂಡ ಗೊತ್ತಾಗತ್ತೆ. ಆಮೇಲೆ ಕಡೆಗೆ ಒಂದು ಮಾತನ್ನ ಹೇಳ್ತಾಳೆ, ತೋಳವೇ ಬರದೇ ಇರುವಂತಹ ಒಂದು ಜಾಗಕ್ಕೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಆಗ ನಾನು ನಿಶ್ಚಿಂತೆಯಾಗಿರ್ಬೋದು ಅಂತ ಆ ಒಂದು ಬೂದಿ ಮಿಶ್ರಿತವಾದಂತಹ ಒಂದು ವಾತಾವರಣವನ್ನ ಅಲ್ಲೇ ಸೃಷ್ಟಿ ಮಾಡಿ ಆ ಕೃಷ್ಣನ ಮೂರ್ತಿಯ ಸಮೇತವಾಗಿ ಆ ಠಾಕೂರ್ಜಿ ಎನ್ನುವಂತಹ ಒಂದು ವೃದ್ಧೆಯನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ ಕೃಷ್ಣ. ಅಲ್ಲಿ ಆ ವೈಕುಂಠದಲ್ಲಿ ಬಹಳ ಶುದ್ಧತೆಯಿಂದ ಪೂರ್ವಕವಾಗಿ ಆ ತಾಯಿ ಮುಕ್ತಿಯನ್ನ ಹೊಂದುತ್ತಾಳೆ ಅನ್ನೋದು ಇಲ್ಲಿ ಕಥೆಯ ಒಂದು ಸಂಪೂರ್ಣವಾದಂತಹ ಇದು. ನಾನು ಯಾಕೆ ಈ ಒಂದು ಕಥೆಯನ್ನ ತಗೊಂಡೆ, ಶುಚಿಹಿ ಅನ್ನೋದು ಪರಮಾತ್ಮನ ಹೆಸರು. ಎಲ್ಲಿ ಈ ನಿಷ್ಕಲ್ಮಶವಾದಂತಹ ಪ್ರೀತಿ ಅನ್ನೋದಿರುತ್ತೆ ನೋಡಿ, ಸಾಮಾನ್ಯವಾಗಿ ಲೌಕಿಕದಲ್ಲೂ ಅಷ್ಟೇ, ನಾವು ಯಾರನ್ನೇ ತೆಗೆದುಕೊಳ್ಳಿ, ಯಾರಿಂದ ಏನಾದರೂ ಒಂದು ಉಪಯೋಗ ಆಗತ್ತೆ ಅಂದ್ರೆ ಮಾತ್ರನೇ ಅವರು ಇನ್ನೊಬ್ಬರನ್ನ ಇಷ್ಟಪಡುವಂತಹ ಸ್ವಾರ್ಥ ಜೀವನವನ್ನು ನಾವೆಲ್ಲರೂ ಕೂಡ ನಡೆಸೋದನ್ನ, ನನ್ನನ್ನು ಹೊರತುಪಡಿಸಿ ಅಲ್ಲ, ಎಲ್ಲರನ್ನೂ ಕೂಡ, ಅದು ಎಲ್ಲರೂ ಕೂಡ ಸ್ವಾಭಾವಿಕವಾಗಿ ಇರುವಂಥದ್ದೇ ಅದು. ಬೇರೆಯವರಿಂದ ಏನು ಉಪಯೋಗ ನನಗೆ ಸಿಗುತ್ತೆ, ನಾನು ಅವರ ಸ್ನೇಹವನ್ನ ಯಾವುದೂ ಬೇಡ. ಇವತ್ತು ನಾವು ಒಂದು ಹೋಮ ಹವನ ಮಾಡ್ಬೇಕಾದ್ರೆ ಅದರಿಂದ ಫಲ ಏನ್ ಸಿಗುತ್ತೆ, ಒಂದು ಪಾರಾಯಣ ಮಾಡಿದ್ರು ಕೂಡ ಅದರ ಫಲ ಏನ್ ಸಿಗುತ್ತೆ ಅಂತ ನೋಡ್ಬಿಟ್ಟು ನಾವು ಪಾರಾಯಣವನ್ನು ಮಾಡ್ತೀವಿ. ಅಷ್ಟರ ಮಟ್ಟಿಗೆ ನಾವು ನಮ್ಮ ಮನಸ್ಸನ್ನ ಟ್ಯೂನ್ ಮಾಡ್ಕೊಂಡ್ ಬಿಟ್ಟಿದ್ದೀವಿ. ಅಂತಹ ಒಂದು ಮನಸ್ಥಿತಿಯಲ್ಲಿರುವಂತಹ ನಾವೆಲ್ಲ ಹುಳು ಮಾನವರು ಅಂತ ನಾವೇನ್ ಕರೆಸ್ಕೊಂಡಿದ್ದೀವಿ ಅಂಥವರಲ್ಲಿ ಇಂತಹ ಪರಿಶುದ್ಧವಾದಂತಹ ಒಂದು ಪ್ರೀತಿ, ಪರಿಶುದ್ಧವಾದಂತಹ ಒಂದು ಕಾಳಜಿ ದೇವರಲ್ಲಿ ಬಂದಿದ್ದೇ ಆದಲ್ಲಿ ಕೃಷ್ಣ ತಾನಾಗೇ ಬರ್ತಾನೆ. ನಾವು ಯಾರನ್ನೂ ಮುಕ್ತಿ ಕೊಡಪ್ಪ, ನನಗೆ ಸದ್ಗತಿ ಕೊಡಪ್ಪ ಅಂತ ನಾವು ಬೇಡ್ಕೊಳ್ಳೋದೇ ಬೇಕಾಗಿಲ್ಲ. ಅಷ್ಟರ ಮಟ್ಟಿಗೆ ನಾವು ಆಳವಾಗಿ ಕೃಷ್ಣನಲ್ಲಿ ಹೋಗಿದ್ದೇ ಆದಲ್ಲಿ
ನಮ್ಮ ಇಂದ್ರಿಯಗಳನ್ನ ತ್ಯಾಗ ಮಾಡಿ, ನಮ್ಮ ಭೋಗಗಳನ್ನ ತ್ಯಾಗ ಮಾಡಿ, ನಮ್ಮ ಮನಸ್ಸನ್ನು ನಿಯಂತ್ರಣವಾಗಿಟ್ಕೊಂಡು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅನ್ನುವಂಥ ಅರ್ಥದಲ್ಲಿ ದೇವರೇ ಎಲ್ಲ ಅನ್ನುವಂಥ ಶರಣಾಗತಿ ಮನೋಭಾವದಲ್ಲಿ ನಾವು ಯಾವಾಗ ದೇವರನ್ನ ಆರಾಧನೆ ಮಾಡಕ್ಕೆ ನಾವು ಸಂಕಲ್ಪವನ್ನು ಮಾಡ್ತೀವಿ, ಆಗ ಅವನೇ ಬರ್ತಾನೆ. ಬೇರೆ ಯಾವುದೇ ಕೀರ್ತಿ ಆಗಲಿ, ಹೆಸರಾಗ್ಲಿ, ಹಣ ಆಗಲಿ, ಸಂಪತ್ತಾಗ್ಲಿ ಅವೆಲ್ಲವೂ ಕೂಡ ನಿತ್ಕೃಷ್ಟದಲ್ಲಿ ನಿತ್ಕೃಷ್ಟ ಅನ್ನೋ ಥರ ಆಗ್ಬಿಡುತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸು ಶುಚಿತ್ವದಲ್ಲಿ ಇಟ್ಕೊಂಡಿರ್ಬೇಕು. ಯಾವಾಗ ಮನಸ್ಸು ಶುಚಿತ್ವವಾಗಿರುತ್ತೆ ಅಲ್ಲಿ ಪರಿಶುದ್ಧತೆ ಅನ್ನೋದು ತಂತಾನಾಗೆ ಬರುತ್ತೆ. ಇಲ್ಲಿ ಪರಿಶುದ್ಧತೆ ಇರುತ್ತೆ, ಅಲ್ಲಿ ದೇವರು ಬಂದು ವಾಸಿಸ್ತಾನೆ. ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನ, ನಮ್ಮ ಕ್ರಿಯೆಯನ್ನ ಪ್ರತಿಯೊಂದು ಕೂಡ ಶುಚಿತ್ವದ ರೂಪದಲ್ಲಿ, ಧರ್ಮದ ರೂಪದಲ್ಲಿ ನಾವು ಕಾರ್ಯಗಳನ್ನ ಮಾಡಿದ್ದೇ ಆದಲ್ಲಿ ಅಲ್ಲಿ ಖಂಡಿತ ನಮಗೆ ಶ್ರೇಯಸ್ಸು ಸಿಗುತ್ತೆ ಅನ್ನುವಂತಹ ಒಂದು ಅರ್ಥವನ್ನ ಹೇಳುವಂಥದ್ದು ಶುಚಿಹಿ ಅನ್ನುವಂಥ ಒಂದು ನಾಮ. ಚೆನ್ನಾಗಿತ್ತಾ ಕತೆ? ಮುಂದಿನ ನಾಮಕ್ಕೆ ಹೋಗೋಣವಾ? ಹಾಗೆ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಸಿದ್ಧಾರ್ಥ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಸಿದ್ಧೋ ನಿವೃತ್ತ ಅರ್ಥಮಾಣ ಇತಿ ಸಿದ್ಧಾರ್ಥ ಅಂತ ಶಂಕರ ಭಗವತ್ಪಾದರು ತಮ್ಮ ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅಂದ್ರೆ ಸಾಧಿಸಲು ಯೋಗ್ಯವಾದ ಎಲ್ಲವನ್ನೂ ಕೂಡ ಸಾಧಿಸಿದಂಥವನು ಯಾರಾದರೂ ಇದ್ದಾನೆ ಅಂತ ಅಂದ್ರೆ ಅವನಿಗೆ ಸಿದ್ಧಾರ್ಥ ಅಂತ ಕರೀತಾರೆ ಅಂತ. ಅಂದ್ರೆ ಸಾಧಿಸಲು ಬೇರೆ ಇನ್ನೇನು ಇಲ್ಲೇ ಇಲ್ಲ, ಎಲ್ಲನೂ ಸಾಧಿಸ್ಬಿಟ್ಟಿದ್ದಾನೆ ಪರಮಾತ್ಮ. ಇನ್ನೇನಾದ್ರೂ ಅವತಾರ ಹತ್ತಿ ಸಾಧಿಸ್ಬೇಕು ಅಂದ್ರೆ ಏನೋ ದಶಾವತಾರದಲ್ಲಿ ಕಲ್ಕಿ ಅನ್ನೋದು ಒಂದಿದೆ. ಯಾಕೆಂದ್ರೆ ಅಲ್ಲಿ ಇನ್ನೂ ಅಧರ್ಮ ಅಷ್ಟರ ತೀವ್ರತೆಯಾಗಿ ಹೋಗಿಲ್ಲ, ಅದಕ್ಕೆ ಆ ಅವತಾರ ಇನ್ನೂ ತಾಳಿಲ್ಲ. ಅದು ಬಿಟ್ರೆ ನಾನು ಸಾಧಿಸಿದ್ದೀನಿ ಅಥವಾ ಸಾಧಿಸದಲ್ಲೇ ಉಳಿಸ್ಕೊಂಡಿದ್ದೀನಿ ಅನ್ನುವಂಥದ್ದು ಬೇರೆ ಇನ್ನೇನೂ ಇಲ್ಲವೇ ಇಲ್ಲ ಅನ್ನುವಂಥ ಒಂದು ಅರ್ಥಕ್ಕೆ ನಾವು ಸಿದ್ಧಾರ್ಥ ಅಂತ ಕರಿತೀವಿ ಅನ್ನುವಂಥದ್ದು. ಅಂದ್ರೆ ಏನೇನು ಸಾಧಿಸ್ಬೇಕು, ಏನೇನು ಬೇಕು, ಏನೇನು ಅವಶ್ಯಕತೆಗಳಿದೆಯೋ ಅಥವಾ ಯಾರನ್ನ ಹೇಗೆ ಯಾವ ರೀತಿಯಲ್ಲಿ ನೋಡ್ಬೇಕು ಎಲ್ಲವನ್ನೂ ಕೂಡ ಸಾಧಿಸಿದ್ದಾನೆ ಪರಮಾತ್ಮ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು ಸಿದ್ಧಾರ್ಥ ಅನ್ನುವಂಥ ಒಂದು ನಾಮ. ದ ಒನ್ ಹೂಸ್ ಆಬ್ಜೆಕ್ಟ್ಸ್ ಆರ್ ಅಕಂಪ್ಲಿಷ್ಡ್ ಅಂತ ಇಂಗ್ಲಿಷ್ನಲ್ಲಿ ಅವರ ಒಂದು ವ್ಯಾಖ್ಯಾನ ಇದೆ. ಅಂದ್ರೆ ಎಲ್ಲವನ್ನೂ ಕೂಡ, ಎಲ್ಲ ಉದ್ದೇಶಗಳನ್ನು ಕೂಡ ಸಾಧಿಸಿದಂತಹ ವ್ಯಕ್ತಿ ಯಾರಾದರೂ ಇದ್ರೆ ಅದು ಪರಮ ಪವಿತ್ರನಾದಂತಹ ವಿಷ್ಣು ಮಾತ್ರ. ಆದ್ರಿಂದ ನಾವು ಅವನಿಗೆ ಸಿದ್ಧಾರ್ಥ ಅಂತ ಕರಿತೀವಿ ಅನ್ನುವಂಥದ್ದು. ಮತ್ತೆ ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ಹೇಳ್ತೀವಿ ಅನ್ನೋದಾದ್ರೆ, ನಮ್ಗೆಲ್ಲರೂ ಕೂಡ ಕಂಸ ಗೊತ್ತಿದ್ದಾನೆ, ಅಲ್ವಾ? ಕಂಸ, ನಾವು ಸಾಮಾನ್ಯವಾಗಿ ಕಂಸನನ್ನ ತೆಗೆದುಕೊಂಡಾಗ ಅವನ ಜನನದ ಬಗ್ಗೆ ನಮ್ಗೆ ಅಷ್ಟು ಜಾಸ್ತಿ ಮಾಹಿತಿ ಇಲ್ಲ. ಉಗ್ರಸೇನ ಮತ್ತೆ ಪದ್ಮಾವತಿಗೆ ಜನಿಸಿದಂಥವನು ಕಂಸ ಅಂತ ನಮ್ಗೆ ಸಾಮಾನ್ಯವಾಗಿ ನಾವು ಕೃಷ್ಣನ ಅವತಾರದಲ್ಲಿ ಅದು ಕೃಷ್ಣವನ್ನ ಒಂದು ಜನನವನ್ನ ನೋಡಿದಾಗ ಗೊತ್ತಾಗತ್ತೆ. ಕಂಸ ಕೃಷ್ಣನ ಮಾವ, ಸೋದರ ಮಾವ. ಅದನ್ನ ಕಂಸನ್ನ ಸಾಯಿಸ್ಬೇಕು ಅಂತ ಕೃಷ್ಣ ಅವತಾರ ಆಯಿತು ಅನ್ನೋದು ನಮಗೆ ಆ ರೀತಿ ಎಲ್ಲ ಗೊತ್ತಾಗಿದೆ. ಆದ್ರೆ ಇಲ್ಲಿ ಮಥುರಾವನ್ನ ಆಳೋದಕ್ಕೆ ಬಂದಂತಹ ಕಂಸ ಇಲ್ಲಿ ಮಿಶ್ರ ತಳಿ ಅಂತಲೂ ಕೂಡ ಅವನಿಗೆ ಶಾಸ್ತ್ರದಲ್ಲಿ ಒಂದು ಹೆಸರಿದೆ. ಯಾಕೆ ಅವನ ಮಿಶ್ರ ತಳಿ ಅಂತ ಕರೀತಾರೆ ಅಂತಂದ್ರೆ, ಅವನಿಗೆ ಮನುಷ್ಯ ಮತ್ತೆ ರಾಕ್ಷಸನ ಒಂದು ಸಂಘದಿಂದ ಜನಿಸಿದವನು ಕಂಸ ಅಂತ. ಸಾಮಾನ್ಯವಾಗಿ ರಾಕ್ಷಸರ ಒಂದು ಸಂತಾನದಲ್ಲೇ ಬಂದ್ರೆ ಅವನಿಗೆ ರಾಕ್ಷಸರು ಅಂತ ಕರೀತಾರೆ. ಇಲ್ಲ ದೇವತೆಗಳ ಒಂದು ಸಂತಾನದಲ್ಲಿ ಬಂದ್ರೆ ಅವನ್ನ ದೇವತೆಗಳ ಒಂದು ಇದಕ್ಕೆ ನಾವು ಅವನ್ನ ಪರಿಗಣನೆ ಮಾಡ್ತೀವಿ. ಆದ್ರೆ ಇಲ್ಲಿ ಮಿಶ್ರ ತಳಿ ಅಂತಂದ್ರೆ ರಾಕ್ಷಸ ಮತ್ತೆ ಮನುಷ್ಯ ಇಬ್ಬರನ್ನು ಸೇರಿಸಿ ಜನನವಾದವನು ಕಂಸ ಅಂತ. ಸೊ ಇಲ್ಲಿ ಕಂಸ ನಿಜವಾಗ್ಲೂ ಹೇಗೆ ಹುಟ್ಟದ ಅನ್ನೋದನ್ನ ಸ್ವಲ್ಪ ನಾವು ಇವತ್ತು ನೋಡೋಣ. ಅವನು ಒಂದು ಗಾಂಧರ್ವನಿಗೆ ಜನಿಸಿದವನು. ಆಕ್ಚುಲಿ ಉಗ್ರಸೇನ ಅನ್ನೋಂತ ನಾವೇನ್ ಹೇಳ್ತೀವಿ, ಉಗ್ರಸೇನ ಅವನು ಬರೀ ದತ್ತಿಗೆ ತೆಗೆದುಕೊಂಡಿರೋದಷ್ಟೇ ಕಂಸನ. ನಿಜವಾದ ತಂದೆ ಉಗ್ರಸೇನ ಅಲ್ಲ. ಪದ್ಮಾವತಿ ತಾಯಿ ಆಗಿದ್ರು ಕೂಡ ಪದ್ಮಾವತಿ ಒಂದು ದಿನ ಒಂದು ಜಲಕ್ರೀಡೆಗೆ ಅಂತ ಹೋಗ್ತಾಳೆ. ಆ ಜಲಕ್ರೀಡೆಗೆ ಹೋದಾಗ ಒಂದಿಷ್ಟು ಗಂಧರ್ವರ ಒಂದು ಒಡನಾಟ ಅಥವಾ ಗಂಧರ್ವರ ಜೊತೆ ಆ ರಾಸ ಲೀಲೆಗಳನ್ನೆಲ್ಲ ಆ ಪದ್ಮಾವತಿ ನೋಡಿ ಅವಳಿಗೂ ಕೂಡ ಮನಸ್ಸು ಸ್ವಲ್ಪ ವಿಚಲಿತವಾಗತ್ತೆ. ಅಂದ್ರೆ ಮೋಹಪರುಷಳಾಗ್ತಾಳೆ ಪದ್ಮಾವತಿ. ಆ ಒಂದು ಸಂದರ್ಭದಲ್ಲಿ ಒಬ್ಬ ಗಂಧರ್ವ, ದುರ್ಮಿಳ ಅನ್ನುವಂಥ ಒಂದು ಗಂಧರ್ವ ಏನಿದ್ದಾನೆ, ಆ ಗಂಧರ್ವ ಬಂದು ಈ ಪದ್ಮಾವತಿನ ವರಿಸಲು ಬರ್ತಾನೆ. ಯಾಕಂದ್ರೆ ಪದ್ಮಾವತಿಯು ಕೂಡ ಆ ಒಂದು ಕ್ಷಣದಲ್ಲಿ ಮೈ ಮರೆತಿದ್ದಂತಹ ಒಂದು ಸಂದರ್ಭದಲ್ಲಿ ಬಹಳ ರೂಪವತಿಯಾದಂತಹ ಅವಳನ್ನ ಈ ದುರ್ಮಿಳ ಅನ್ನುವಂತಹ ಒಬ್ಬ ಗಂಧರ್ವ ಏನಿರ್ತಾನೆ ಅವನು ಬಂದು ಈ ಪದ್ಮಾವತಿ ಜೊತೆ ರಾಸಲೀಲಿನ
ಹಾಡೋದಕ್ಕೆ ಅಂತ ಬರ್ತಾನೆ. ಆಗ ಪದ್ಮಾವತಿಗೆ ಎಲ್ಲೋ ಒಂದ್ ಕಡೆ ಒಂದು ಅರಿವಾಗತ್ತೆ. ಅಂದ್ರೆ ಆ ರಾಸಲೀಲೆ ನಂತರ ಇದು ನಿಜವಾಗ್ಲೂ ಉಗ್ರಸೇನ ನಿಜವಾದ ನನ್ನ ಗಂಡ ಅಲ್ಲ, ಬೇರೆ ನನ್ನ ಮೈ ಮರ್ತಿದ್ದೀನಿ ಅನ್ನೋದು ಸ್ವಲ್ಪ ಮಟ್ಟಿಗೆ ಪದ್ಮಾವತಿಗೆ ಗೊತ್ತಾಗತ್ತೆ. ಆ ಒಂದು ಇದರಿಂದ ಒಂದು ಶಾಪವನ್ನ ನೀಡ್ತಾಳೆ. ಏನು ಅಂತಂದ್ರೆ ನನ್ನ ಹೊಟ್ಟೆಯಲ್ಲಿ ಏನು ಜನನವಾಗತ್ತೆ, ಮಗು ಏನ್ ಜನನವಾಗತ್ತೆ ಅದು ದುರ್ಬೀಜವಾಗಿ ಹುಟ್ಟುತ್ತೆ. ದುರ್ಬೀಜವಾಗಿ ಅಂತಂದ್ರೆ ಈ ಸೃಷ್ಟಿಗೆ ಈಗ ಇಲ್ಲೇನು ಕೆಡಕು ನಡೀತಲ್ಲ, ನಿಜವಾಗ್ಲೂ ನನ್ನ ಗಂಡನ ಜೊತೆ ನಾನು ರಾಸಲೀಲೆನ ಆಡ್ಲಿಲ್ಲ, ಒಂದು ಮೋಸದಿಂದ ನನ್ನನ್ನ ಈ ಒಂದು ಕಾರ್ಯವನ್ನು ಮಾಡೋದಕ್ಕೆ ಪ್ರೇರೇಪಣೆ ಆಯಿತು. ಯಾರಿಂದ? ಗಂಧರ್ವರ ಒಂದು ರಾಸಲೀಲನ್ನ ನೋಡಿ ಮೈ ಮರೆತಂತಹ ಪದ್ಮಾವತಿ ಅವಳು ಕೂಡ ಮೈ ಮರೆತಲು ಅನ್ನುವಂತಹ ಒಂದು ಕಾರಣದಿಂದ ಹುಟ್ಟಿದ ಸಂತಾನಕ್ಕೆ ಅದು ಒಂದು ದುರ್ಬೀಜವಾಗಿ ಹುಟ್ಲಿ ಅನ್ನುವಂತಹ ಒಂದು ಶಾಪವನ್ನ ಆ ಒಂದು ದುರ್ಮಿಳ ಅನ್ನೋನಿಗೆ ಪದ್ಮಾವತಿನೇ ಕೊಡ್ತಾಳೆ. ಒಂದ್ಸತಿ ಗರ್ಭ ಧರಿಸಿದ ಅವಳು ಮತ್ತೆ ಆ ಗರ್ಭವನ್ನ ನಾಶ ಮಾಡ್ಕೊಳ್ಳೋದಿಲ್ಲ. ಆ ಹುಟ್ಟಿದಂತಹ ಮಗುವನ್ನ ಉಗ್ರಸೇನ ದತ್ತು ಮಗನಾಗಿ ಸ್ವೀಕಾರ ಮಾಡಿ ಅವನ್ನ ಲಾಲನೆ ಪಾಲನೆಯನ್ನ ಮಾಡ್ತಾಳೆ. ಅಲ್ಲಿಂದ ಅದರ ವಂಶ ಬೆಳೀತಾ ಹೋಗುತ್ತೆ ಅನ್ನುವಂಥದ್ದು. ಅಲ್ಲಿಂದ ಹುಟ್ಟಿದವನೇ ಕಂಸ ಅನ್ನುವಂಥ ಒಂದು ಕ್ಯಾರೆಕ್ಟರ್. ನಾನು ಯಾಕೆ ಈ ಕಂಸನನ್ನ ತೆಗೆದುಕೊಳ್ತಾ ಇದ್ದೀನಿ ಅಥವಾ ಕಂಸನ ಹುಟ್ಟಿನ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಈ ನಾಮ ಸಿದ್ಧಾರ್ಥ ಅಂದ್ರೆ ಇದು ಏನೋ ಒಂದು ಸಾಧಿಸಬೇಕು ಅಂತ ಕೃಷ್ಣಾವತಾರದಲ್ಲಿ ಹುಟ್ಟು ಬಂದು ಕಂಸನನ್ನ ವಧೆ ಮಾಡಬೇಕು ಅನ್ನುವಂತಹ ಒಂದು ಕಾರಣದಿಂದಲೇ ಕೃಷ್ಣ ಅವತಾರವನ್ನ ತಾಳಿದಂಥದ್ದು. ಸೊ ಅವನಿಗೆ ಸಾಧಿಸಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಏನಿದೆ, ಅದು ಮನುಷ್ಯರಾಗಿರ್ಬೋದು, ರಾಕ್ಷಸರಾಗಿರ್ಬೋದು, ಅವರ ಸಂತಾನ ಯಾವುದೇ ರೀತಿ ಇರ್ಬೋದು, ಅವರ ಹುಟ್ಟು ವಂಶ ಬೇರೆ ಏನೇ ಇದ್ರೂ ಕೂಡ ಅವನು ಏನು ಸಾಧಿಸ್ಬೇಕೋ ಅದನ್ನು ಸಾಧಿಸ್ತಾನೆ ಅಂತ. ಅಂತಹ ಒಂದು ವ್ಯಕ್ತಿತ್ವವನ್ನ ಪರಮಾತ್ಮ ಹೊಂದಿದ್ದಾನೆ. ಆದ್ರಿಂದ ಅವನಿಗೆ ಸಿದ್ಧಾರ್ಥ ಅನ್ನುವಂಥ ಹೆಸರು ಅಂತ. ಅಂದ್ರೆ ಸಿದ್ಧೋ ನಿವೃತ್ತ ಅರ್ಥಮಾಣ ಅಂತ. ಏನು ಸಾಧಿಸ್ಬೇಕು ಅಂತ ಇದ್ರೆ ಅದನ್ನು ಸಾಧಿಸ್ತಾನೆ ಅಂತ. ಅದು ಒಳ್ಳೆಯವರಾಗಿರ್ಲಿ ಕೆಟ್ಟವರಾಗಿರ್ಲಿ, ಅವನ ಜನನ ಪೂರ್ವ ಬೇರೆ ಏನೇ ಆಗಿದ್ರೂ ಕೂಡ ಅವನು ಸಾಧಿಸೋದನ್ನ ಸಾಧಿಸ್ತಾನೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಈ ನಾಮ ಆಗಿರುತ್ತೆ. ಅದರಿಂದ ಸಿದ್ಧಾರ್ಥ ಅಂತಂದ್ರೆ ಯಾವುದನ್ನು ಕೂಡ ಸಾಧಿಸದಲೆ ಅವನು ಬಿಟ್ಟಿಲ್ಲ, ಎಲ್ಲವನ್ನೂ ಕೂಡ ಸಾಧಿಸಿದ್ದಾನೆ, ಎಲ್ಲವನ್ನೂ ಕೂಡ ಅಕಂಪ್ಲಿಷ್ ಮಾಡಿದ್ದಾನೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಸಿದ್ಧಾರ್ಥ ಅನ್ನುವಂಥ ಒಂದು ನಾಮ. ಮುಂದುವರಿಸೋಣ ಅಥವಾ ಇನ್ನೊಂದು ನಾಮವನ್ನ, ಅಥವಾ ಇಲ್ಲಿಗೆ ವಿರಾಮವನ್ನ ಕೊಡೋಣ? 5 ಗಂಟೆ ಆಗಿದೆ. ಇನ್ನೊಂದು ನಾಮ ನೋಡೋಣ, ಆಗತ್ತಾ? ಎಲ್ಲರಿಗೂ ಕೂಡ ಸಮಯ ಆಗತ್ತಾ? ಸರಿ, ಇನ್ನೊಂದು ನಾಮ ಹೇಳಿ ಮುಗಿಸೋಣ ಇವತ್ತಿನ ತರಗತಿಯನ್ನ. ಸಿದ್ಧ ಸಂಕಲ್ಪ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಸಿದ್ಧಾರ್ಥ ಅನ್ನೋದನ್ನ ನೋಡ್ವಿ. ಸಿದ್ಧಾರ್ಥ ಅಂತ ಅಂದ್ರೆ ಎಲ್ಲವನ್ನೂ ಕೂಡ ಅವನು ಸಾಧಿಸಿದ್ದಾನೆ ಅಂತ. ಇಲ್ಲಿ ಸಿದ್ಧ ಸಂಕಲ್ಪ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಅಂದ್ರೆ ಯಾರ ಇಚ್ಛೆಗಳು ಯಾವಾಗಲೂ ಈಡೇರುತ್ತೋ ಅವನಿಗೆ ಸಿದ್ಧ ಸಂಕಲ್ಪ ಅಂತ ಕರೀತಾರೆ ಅಂತ. ಅಂದ್ರೆ ಇವತ್ತು ನಾನೇನೋ ಮಾಡ್ತೀನಿ, ಈಗ ಭಾನುವಾರ ಎಲ್ಲರೂ ಕೂಡ ಗೋಶಾಲೆಗೆ ಬರಬೇಕು ಅಂತ ಒಂದು ಸಂಕಲ್ಪ ಆಗಿದೆ ಅನ್ನುವಂಥದ್ದು ನನ್ನ ಸಂಕಲ್ಪ ಅಷ್ಟೇ. ಅದನ್ನು ಸಿದ್ಧಿಸ್ಬೇಕಾಗಿರುವಂಥವ್ನು ಯಾರು? ಶ್ರೀಕೃಷ್ಣನೇ ಸಿದ್ಧಿಸ್ಬೇಕು ಅಂತ. ಯಾರ ಇಚ್ಛೆಗಳನ್ನ ಈಡೇರುವ ಹಾಗೆ ಮಾಡ್ತಾನೋ ಅಂಥವನಿಗೆ ನಾವು ಸಿದ್ಧ ಸಂಕಲ್ಪ ಅಂತ ಕರಿತೀವಿ ಅಂತ ಶಂಕರ ಭಗವತ್ಪಾದರು ತಮ್ಮ ಕಾಮೆಂಟ್ರಿನಲ್ಲಿ ಹೇಳ್ತಾರೆ. ಸಿದ್ಧ ನಿಸ್ಪನ್ನ ಸಂಕಲ್ಪ ಯಸ್ಯ ಇತಿ ಅಂತ. ಅಂದ್ರೆ ಯಾರ ಇಚ್ಛೆಗಳು ಈಡೇರುತ್ತವೆಯೋ ಅವನು ಅಂತ. ಅಂದ್ರೆ ನಂದೇನೋ ಒಂದು ಇಚ್ಛೆ ಇದೆ, ಈ ಕಾರ್ಯ ಆಗ್ಬೇಕು, ಸುಸಂಪನ್ನವಾಗ್ಬೇಕು ಈ ಕಾರ್ಯ ಅಂತ. ಆ ಕಾರ್ಯವನ್ನ ಈಡೇರಿಸುವಂತಹ ಒಂದು ಪ್ರೇರಣೆಯನ್ನ ಅಥವಾ ಇಚ್ಛೆಯನ್ನ ಕೊಡುವಂಥವನು ಅವನೇ ಆಗಿರ್ತಾನೆ ಅಂತ. ಭಗಿನಿ ಒಬ್ರು ಕಳಿಸಿದ್ರು ಒಂದು ಹಾಡು, ಜ್ಞಾನಾನಂದರು ಬರೆದಿರುವಂತಹ ಒಂದು ಹಾಡು ಅನ್ಸುತ್ತೆ. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಅಡಗು ಅಂತ ಒಂದು ಬಹಳ ಸುಪ್ರಸಿದ್ಧವಾದಂತಹ ಒಂದು ಭಜನೆ ಇದೆ. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು, ಅವನಿಚ್ಛೆನೆ ಎಲ್ಲನೂ ಕೂಡ. ಇವತ್ತು ನಾನು ಕೂತ್ಕೊಂಡು ಪಾಠ ಮಾಡಬೇಕು, ನೀವು ಒಂದಿಷ್ಟು ಕೇಳಬೇಕು, ಎಲ್ಲದೂ ಕೂಡ ಅವನದೇ ಇಚ್ಛೆ. ಅವನ ಇಚ್ಛೆನ ಅವ್ನು ನೆರವೇರಿಸ್ಕೊಂತ ಇದ್ದಾನೆ. ಆದ್ರೆ ನಮಗ್ ಮಾತ್ರ ಗರ್ವ, ನಾನ್ ಪಾಠ ಮಾಡ್ತಿದ್ದೀನಿ ಅನ್ನುವಂಥದ್ದು, ನಿಮಗ್ ಮಾತ್ರ ಗರ್ವ ನೀವು ಗೀತಾಮೃತಮಲ್ಲಿ ಇದ್ದೀರಾ ಅನ್ನುವಂಥದ್ದು. ಹಾಗೆ ಅವನವನ ಇಚ್ಛೆನ ಅವನು ಸಂಕಲ್ಪವನ್ನ ಅವನವನು ಈಡೇರಿಸ್ಕೊಂತ ಇದ್ದಾನೆ ಅಂತ. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವ ಸಾಗರವ ದಾಟಿಸುವ ಹಡಗು ಅಂತ ಜ್ಞಾನಂದರು ಬರೀತಾರೆ. ಅದರ ಸಾಲುಗಳು, ಆ ಭಜನೆಯ ಸಾಲುಗಳು ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸತಿ ಯಾವತ್ತಾದ್ರೂ ಅದನ್ನ ಹಾಡಿನ ರೂಪದಲ್ಲಿ ನಾನು ಹೇಳ್ತೀನಿ. ಬಹಳ ಚೆನ್ನಾಗಿರುವಂತಹ ಕೀರ್ತನ ಸಂಗ್ರಹ ರಾಮಕೃಷ್ಣ
ಮಠದ ಕೀರ್ತನ ಸಂಗ್ರಹ ಬುಕ್ಕಲ್ಲಿ ಆ ಒಂದು ಭಜನೆ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಸಿದ್ಧ ಸಂಕಲ್ಪ ಅಂತಂದ್ರೆ ಯಾರ ಇಚ್ಛೆಗಳು ಯಾವಾಗ್ಲೂ ಈಡೇರ್ತವೆಯೋ ಅಥವಾ ಈಡೇರ್ಬೇಕು ಅಂತ ಒಂದು ಸಂಕಲ್ಪ ಇರುತ್ತೋ ಅವರ ಸಂಕಲ್ಪವನ್ನ ಈಡೇರಿಸುವಂತ ಒಂದು ಶಕ್ತಿಯನ್ನ ಪರಮಾತ್ಮ ನೀಡ್ತಾನೆ. ಸಿದ್ಧಿ ನಿಷ್ಪನ್ನ ಸಂಕಲ್ಪ ಯಸ್ಯೇತಿ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಒನ್ ಹೂ ಹ್ಯಾಸ್ ಆಲ್ ರೆಸೊಲ್ಯೂಷನ್ಸ್ ರಿಯಲೈಸ್ಡ್ ಅಂತ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ. ಸೊ ಒಂದು ಕಥೆಯ ಮುಖಾಂತರ ಮತ್ತೆ ಈ ಒಂದು ನಾಮವನ್ನ ಹೇಳ್ತೀನಿ. ಅಂದ್ರೆ ಮತ್ತೆ ನಿಜವಾಗ್ಲೂ ನಡೆದಿರುವಂತಹ ಕಲಿಯುಗದಲ್ಲಿ ನಡೆದಿರುವಂತಹ ಒಂದು ಕಥೆಯನ್ನೇ ನಾನು ಈ ಒಂದು ನಾಮಕ್ಕೂ ಕೂಡ ತಗೊಂಡಿದ್ದೀನಿ. ಒಬ್ಬ ಗುರು ಮತ್ತೆ ಒಬ್ಬ ಶಿಷ್ಯ ಇರ್ತಾನೆ. ಗುರು ಬಹಳ ಜ್ಞಾನವನ್ನ ಸಂಪಾದನೆ ಮಾಡಿರುವಂತಹ ಗುರು ಆ ಶಿಷ್ಯ ವೃಂದವನ್ನ ಚೆನ್ನಾಗಿ ತಯಾರು ಮಾಡಿ ನಮ್ಮ ಸನಾತನ ಧರ್ಮವನ್ನ ಶಾಸ್ತ್ರಗಳನ್ನ ಉಳಿಸ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿರುವಂತಹ ಒಂದು ಗುರುಕುಲ. ಆ ಗುರುವಾಗಿ ಅಂದ್ರೆ ಮನುಷ್ಯನಾಗಿ ಜನಿಸಿದಂತಹ ಗುರು ಒಂದು ನಿರ್ಧಾರವನ್ನ ಮಾಡ್ತಾನೆ. ಏನ್ ನಿರ್ಧಾರ ಮಾಡ್ತಾನೆ ಅಂತ ಅಂದ್ರೆ, ಒಂದಿಷ್ಟು ಪಾಪಗಳನ್ನ ನಾನು ಓದ ಜನ್ಮದಲ್ಲಿ ಮಾಡಿದ್ದೀನಿ, ಅದು ಗುರುಗೆ ಎಲ್ಲಾನು ಕೂಡ ಗೊತ್ತಿರುತ್ತೆ. ಆ ಪಾಪಗಳನ್ನ ಇದೇ ಜನ್ಮದಲ್ಲಿ ನಾನು ಸವಿಸ್ಬೇಕು ಅಂದಾಗ ಏನ್ ಮಾಡ್ಬೇಕು, ನಾವು ದೇಹವನ್ನ ದಂಡಿಸ್ಬೇಕಾಗತ್ತೆ ಅಥವಾ ಕಷ್ಟಗಳನ್ನ ಪಡ್ಕೊಬೇಕಾಗತ್ತೆ. ನಾವು ಯಾಕೆ ಇವತ್ತು ಮನುಷ್ಯ ಜನ್ಮ ಹುಟ್ಟಿದ್ದೀವಿ ಅಂತ ಅಂದ್ರೆ, ಓದ ಜನ್ಮದಲ್ಲಿ ಏನೋ ಪಾಪವನ್ನು ಮಾಡಿದ್ದೀವಿ, ಅದನ್ನ ಕಳಿಬೇಕು ಅಥವಾ ಕರಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಜನ್ಮದಲ್ಲಿ ಯಾವುದೋ ಒಂದು ಸಂಸಾರದ ಒಂದು ಭವ ಬಂಧನದಲ್ಲಿ ಸಿಲುಕಿ ಕಷ್ಟವನ್ನು ಅನುಭವಿಸ್ಕೊಂಡು ನಮ್ಮ ಈ ಒಂದು ಜೀವನವನ್ನ ಸಾಗಿಸ್ತಾ ಇದ್ದೀವಿ. ಈ ಒಂದು ಅಂಶ ಈ ಗುರುಗೆ ಗೊತ್ತಿರೋದ್ರಿಂದ ಅವನು ಏನ್ ನಿರ್ಧಾರ ಮಾಡ್ತಾನೆ ಅಂದ್ರೆ, ಒಂದು ಕುಷ್ಠರೋಗವನ್ನ ನನ್ನ ಮೈ ಮೇಲೆ ನಾನೇ ಬರೆಸ್ಕೊಂಡು ಆ ದೈಹಿಕವಾಗಿ ಅಂದ್ರೆ ಆತ್ಮಕ್ಕೆ ಎಂದಕ್ಕೂ ಸಾವಿಲ್ಲ, ದೇಹಕ್ಕೆ ನಶಿಸುವ ದೇಹಕ್ಕೆ ಸಾವಿದೆ ಅಲ್ವಾ, ಈ ದೇಹಕ್ಕೆ ನಾನು ನೋವನ್ನ ಕೊಟ್ಕೊಂಡು, ಕುಷ್ಠರೋಗದಿಂದ ನೋವನ್ನ ಕೊಟ್ಕೊಂಡು ನನ್ನ ಎಲ್ಲಾ ಕರ್ಮಗಳನ್ನ ಅಂದ್ರೆ ಪಾಪಗಳನ್ನ ನಾನು ಕ್ಷಯ ಮಾಡ್ಕೊಬೇಕು ಅನ್ನುವಂಥ ನಿರ್ಧಾರವನ್ನ ತೆಗೆದುಕೊಳ್ತಾನೆ. ಅದಕ್ಕಿಂತ ಮುಂಚೆ ಆ ಶಿಷ್ಯ ವೃಂದದಲ್ಲಿರುವಂತಹ ಒಂದಿಷ್ಟು ಶಿಷ್ಯರನ್ನ ಉದ್ದೇಶಿಸಿ ಮಾತಾಡ್ತಾನೆ. ನನ್ನ ಒಂದು ಕರ್ಮಗಳನ್ನ ನಾನು ಸವಿಸ್ಕೊಬೇಕಾಗಿದೆ, ಅದರಿಂದ ನಾನು ಕುಷ್ಠರೋಗವನ್ನು ನಾನೇ ನನ್ನ ದೇಹಕ್ಕೆ ಆಹ್ವಾನ ಮಾಡ್ಕೊತಾ ಇದ್ದೀನಿ. ಆದ್ರೆ ಆ ಒಂದು ಸಂದರ್ಭದಲ್ಲಿ ನನ್ನ ಕುಷ್ಠರೋಗವನ್ನು ನಾನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನನ್ನ ಶುಶ್ರೂಷೆ ಮಾಡೋದಕ್ಕೆ ಒಂದಿಷ್ಟು ಜನ ಬೇಕಾಗಿದೆ. ನಿಮ್ಮ ಶಿಷ್ಯರಲ್ಲಿ ಯಾರಾದ್ರೂ ಒಬ್ರು ಬೇಕಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅವರು ಪೇಷನ್ಸ್ ಆಗಿರ್ಬೇಕು ಅಥವಾ ಎಷ್ಟರ ಮಟ್ಟಿಗೆ ಅವರು ಡೌನ್ ಟು ಅರ್ತ್ ಇರಬೇಕು ಅಂತ ಅಂದ್ರೆ, ಯಾವುದೇ ಕ್ಷಣದಲ್ಲೂ ಕೂಡ ಯಾವುದೇ ಒಂದು ಸಮಯದಲ್ಲೂ ಕೂಡ ನನ್ನನ್ನು ನೋಡಿದ್ರೆ ಅಸಹ್ಯ ಪಟ್ಕೊಳ್ಳೋದಾಗ್ಲಿ ಅಥವಾ ನನ್ನನ್ನ ಶುಶ್ರೂಷೆ ಮಾಡಕ್ ಆಗೋದಿಲ್ಲ ಆಗ್ಲಿ ಅಂತ ಯಾವುದೇ ಕಾರಣವನ್ನ ಯಾರು ಕೂಡ ಹೇಳಬಾರ್ದು. ಅಂತಹ ಶಿಷ್ಯ ಯಾರಾದ್ರೂ ಇದ್ರೆ ಅವರು ಮಾತ್ರ ಮುಂದೆ ಬನ್ನಿ ನನ್ನ ಸೇವೆಯನ್ನು ಮಾಡೋದಕ್ಕೆ ಅಂತ ಗುರು ಆಜ್ಞೆಯನ್ನ ಶಿಷ್ಯ ವೃಂದಕ್ಕೆ ಕೊಡ್ತಾರೆ. ಎಲ್ಲರೂ ಕೂಡ ಸಾಮಾನ್ಯವಾಗಿ ಎಷ್ಟೇ ಮನಸ್ಸಿದ್ರು ಕೂಡ ಇವಾಗಲೂ ಕೂಡ ಗುರು ಸೇವೆಯನ್ನು ಮಾಡಬೇಕು ಅಂದಾಗ ಈ ರೀತಿ ಅಂದ್ರೆ ಕುಷ್ಠರೋಗದ ಒಂದು ಕೀವನ್ನು ತೆಗಿಬೇಕು, ಶುಶ್ರೂಷೆಯನ್ನು ಮಾಡಬೇಕು ಅಂದಾಗ ಎಲ್ಲರೂ ಕೂಡ ಸ್ವಲ್ಪ ಹಿಂದೆ ಸರಿತಾರೆ, ಆಗೋದಿಲ್ಲ ಅಂತ. ಆದ್ರೆ ಒಬ್ಬ ಶಿಷ್ಯ ಮಾತ್ರ, ದೀಪಕ ಅನ್ನುವಂಥ ಒಬ್ಬ ಶಿಷ್ಯ ಮಾತ್ರ, ಗುರುಗಳೇ ನಾನು ನಿಮ್ಮ ಸೇವೆಯನ್ನು ಮಾಡ್ತೀನಿ, ನೀವು ಇಂತಹ ಸಂದರ್ಭದಲ್ಲೂ ಎಷ್ಟೇ ನೀಚವಾಗಿದ್ರು ಸರಿ, ಎಷ್ಟೇ ಅದು ಕೆಟ್ಟದಾಗಿದ್ರು ಸರಿ, ನಿಮ್ಮ ದೇಹದ ಪಾಲನೆಯನ್ನ ಅಥವಾ ಶುಶ್ರೂಷೆಯನ್ನ ನಾನು ಮಾಡ್ತೀನಿ ಅಂತ ಅವನು ಒಪ್ಕೊಂತಾನೆ. ಮತ್ತೆ ಇಲ್ಲಿ ಗುರು ಒಂದು ಕಂಡೀಷನ್ ಹಾಕ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ಯಾವತ್ತೂ ಕೂಡ ನನ್ನ ಕೈಲಿ ಆಗೋದಿಲ್ಲ ಅಂತ ನೀನು ಹೇಳಬಾರ್ದು. ನಾನು ಇಡೀ ಕರ್ಮವನ್ನ ಸವಿಯೋ ತನಕರೂ ಕೂಡ ಕುಷ್ಠರೋಗ ನನ್ನಲ್ಲೇ ಇರುತ್ತೆ, ಯಾವತ್ತೂ ಕೂಡ ನಾನು ನಿನ್ಗೆ ಬೈಲಿ, ನಿನ್ಗೆ ಒಂದೇಟು ಹೊಡೆದ್ರೂ ಕೂಡ ನೀನು ಅದನ್ನ ನಿರಾಕರಿಸಿ ಆಗೋದಿಲ್ಲ ಅಂತ ಹೇಳಬಾರ್ದು, ಆಗಿದ್ದಾಗ ಮಾತ್ರ ನೀನು ಒಪ್ಕೊಬೇಕು ಈ ಷರತ್ತಿಗೆ ಅಂತ ಮತ್ತೆ ಗುರು ಪ್ರಶ್ನಿಸಿದಾಗ ಆ ದೀಪಕ ಅನ್ನುವಂತಹ ಶಿಷ್ಯ ಏನಿದ್ದಾನೆ ಅವನು ಒಪ್ಕೊಂತ, ಇಲ್ಲ ನಾನು ಬಹಳ ವಿನಮ್ರನಾಗಿ ನಿಮ್ಮ ಸೇವೆಯನ್ನ ಮಾಡ್ತೀನಿ, ನನಗೆ ಯಾವತ್ತೂ ಕೂಡ ಇದಕ್ಕೆ ಹಿಂದೆ ಸರಿಯೋದಿಲ್ಲ ಅಂತ ಒಪ್ಕೊಂತಾನೆ. ಆ ಗುರುಗಳು ಆ ಕುಷ್ಠರೋಗವನ್ನ ಅವರ ಮೈ ಮೇಲೆ ತರಿಸ್ಕೊಂತಾರೆ, ಕರ್ಮವನ್ನ ಸವಿಸ್ಬೇಕು ಅಂತ. ಒಂದು ದಿನ ಆಗತ್ತೆ, ಒಂದು ವಾರ ಆಗತ್ತೆ, ಒಂದಿಷ್ಟು ದಿನಗಳ ಕರೆಯುತ್ತೆ. ಎಷ್ಟರ ಮಟ್ಟಿಗೆ ಆ ಗುರುಗಳ ವೇದನೆ ದೇಹದಲ್ಲಿ ಇರುತ್ತೆ ಅಂತ ಅಂದ್ರೆ, ಕೀವು ಉಲ್ಬಣವಾಗ್ತಾ ಹೋಗುತ್ತೆ. ಕುಷ್ಠರೋಗ ಬಂದಾಗ ಸಾಮಾನ್ಯ ಗೊತ್ತಿರುತ್ತೆ, ಆ ಮೈ ನೆವೆ ಬರುವಂಥದ್ದು ಅಥವಾ ಕೀವು ಸುರಿಯುವಂಥದ್ದು, ಎಷ್ಟೇ ಕೆಟ್ಟ ದುರ್ಗಂಧವನ್ನ ಬರುವಂತಹ ಒಂದು ಸಂದರ್ಭವೂ ಕೂಡ ಅಲ್ಲಿ ಸೃಷ್ಟಿ ಆಗತ್ತೆ. ಈ ದೀಪಕ ಅನ್ನುವಂತಹ ಶಿಷ್ಯ ಏನಿರ್ತಾನೆ ಅಷ್ಟು ಬಹಳ ನಮ್ರತೆಯಿಂದ ವಿನಮ್ರನಾಗಿ ಗುರುಗಳ ಸೇವೆಯನ್ನು ಮಾಡ್ತಾ ಹೋಗ್ತಾನೆ. ಗುರುಗಳು ಆ ಶಿಷ್ಯನನ್ನ ಇನ್ನಷ್ಟು ಪರೀಕ್ಷೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಆ ಒಂದು ಶಿಷ್ಯನನ್ನ ಬೈತಾ ಹೋಗ್ತಾನೆ. ನೀನು ಸರಿಯಾಗಿ ಒರೆಸ್ತಾ ಇಲ್ಲ, ನೀನು ಸರಿಯಾಗಿ ಕ್ಲೀನ್ ಮಾಡ್ತಾ ಇಲ್ಲ ಅಂತ ಬಹಳ ಕೆಟ್ಟದಾಗೆಲ್ಲ ಬೈಯೋದಕ್ಕೆ ಇದು ಮಾಡ್ತಾರೆ. ಆದ್ರೂ ಕೂಡ ಆ ದೀಪಕ ಅನ್ನುವಂತಹ ಶಿಷ್ಯ
ಆ ಗುರುಗಳ ಮಾತು ವೇದವಾಕ್ಯ ಅಂತಾನೆ ಪರಿಗಣಿಸಿ ಬೈದರೂ ಕೂಡ ಅದು ನನ್ನ ಇದಕ್ಕೆ ಬೈತಿದ್ದಾರೆ ಅಂತ ಬಹಳ ವಿನಮ್ರನಾಗಿ ಸೇವೆ ಮಾಡ್ತಾ ಹೋಗ್ತಾನೆ. ಗುರುಗಳು ಇನ್ನಿಷ್ಟು ಕ್ಲಿಷ್ಟವಾಗಿ ಅವನನ್ನ ನೋಡೋದಕ್ಕೆ ಮಾಡ್ತಾರೆ. ಒಂದು ಮಟ್ಟಿಗೆ ಹೊಡೆಯೋದಕ್ಕೆ ಹೋಗ್ತಾರೆ. ನೀನ್ ಸರಿಯಾಗಿ ಮಾಡ್ತಾ ಇಲ್ಲ, ಕಿವನ್ನ ಸರಿಯಾಗಿ ಒರೆಸ್ತಾ ಇಲ್ಲ, ಇದು ಮಾಡ್ತಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಮಾಡಿದ್ರೂ ಕೂಡ ಆ ದೀಪಕ ಅನ್ನುವಂತಹ ಒಬ್ಬ ಶಿಷ್ಯ ಅಷ್ಟೇ ಸಾವಧಾನದಿಂದ ಇರ್ತಾನೆ. ಇದನ್ನ ನೋಡಿದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಬಹಳ ಪ್ರಸನ್ನರಾಗ್ತಾರೆ. ಯಾಕೆಂದ್ರೆ ಆ ದೈವಿ ಸಂಕಲ್ಪ ಅನ್ನೋಂಥದ್ದು ಏನಂತ ಯಾರಿಗೆ ಬಹಳಷ್ಟು ತಾಳ್ಮೆ ಯಾರಿಗಿರುತ್ತೆ ಅಥವಾ ಗುರು ಮೇಲೆ ಭಕ್ತಿ ಯಾರಿಗಿರುತ್ತೆ, ಸಾಮಾನ್ಯ ನಮಗೆ ಲೌಕಿಕದಲ್ಲಿ ಈ ತರ ಏನಾದ್ರೂ ಆಗ್ಬಿಟ್ಟಿದ್ರೆ ಒಂದು ದಿನ ನಾವು ಆ ಸೇವೆಯನ್ನು ಮಾಡ್ತಿರಲ್ಲ. ನೀನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ ಅಂತ ಹೇಳಿ ಬಂದ್ಬಿಡ್ತಾ ಇತ್ತು ನಾವು ಒಂದೇ ದಿನಕ್ಕೆ. ಒಂದಿಷ್ಟು ದಿನಗಳು ಸತತವಾಗಿ ಹಗಲು ರಾತ್ರಿ ಆ ವೇದನೆಯನ್ನ, ನೋವನ್ನ, ಶುಶ್ರೂಷೆಯನ್ನ ಮಾಡ್ತಾ ಮುಲಾಮನ್ನ ಹಚ್ತಾ ಬಂದಂತಹ ಆ ದೀಪಕ ಅನ್ನುವಂತಹ ಶಿಷ್ಯನಿಗೆ ಆ ಬ್ರಹ್ಮನೇ ಬಹಳ ಪ್ರಸನ್ನನಾಗಿ ಬ್ರಹ್ಮ ಪ್ರತ್ಯಕ್ಷ ಆಗಿ ಬರ್ತಾನೆ. ಏನ್ ಬೇಕು ನಿನ್ಗೆ, ಏನ್ ವರ ಬೇಕು ಕೇಳು, ನಿನ್ನ ಒಂದು ಸಾವಧಾನ ಏನಿದೆ ಅಥವಾ ನಿನ್ನ ಒಂದು ತಾಳ್ಮೆಯ ಶಕ್ತಿ ಏನಿದೆ ಅದಕ್ಕೆ ನಾನು ಮನಸ್ಸು ಹೋಗ್ಬಿಟ್ಟಿದ್ದೀನಿ. ನಿನ್ನ ಗುರುವಿಗೆ ನೀನು ಮಾಡ್ತಾ ಇರುವಂತಹ ಒಂದು ತ್ಯಾಗ ಅಥವಾ ಒಂದು ಸೇವೆಯನ್ನು ನೋಡಿ ನಾನೇ ಪ್ರಸನ್ನ ಆಗಿದ್ದೀನಿ, ನಿನ್ಗೆ ಏನ್ ಬೇಕು ಕೇಳು ಅಂತ ಬ್ರಹ್ಮ ಕೇಳ್ತಾರೆ. ಅದಕ್ಕೆ ಅವನ ಶಿಷ್ಯ, ಅಪ್ಪ ಬ್ರಹ್ಮ ಸಿಕ್ಬಿಟ್ಟಿದ್ದಾರೆ, ಬ್ರಹ್ಮ ಬಂದ್ಬಿಟ್ಟಿದ್ದಾರೆ, ಬ್ರಹ್ಮದೇವ ದಯವಿಟ್ಟು ನಮ್ಮ ಗುರುಗಳಿಗೆ ಆಗ್ತಿರುವಂತಹ ವೇದನೆಯನ್ನ ನೀನು ನಿವಾರಿಸು, ಅವ್ರಲ್ಲಿರುವಂತಹ ಕುಷ್ಠರೋಗವನ್ನ ನೀನು ನಿವಾರಿಸು ಅಂತ ಕೇಳ್ಕೊಂತಾನೆ. ಹಂಗಂತ ಕೇಳಿದ ತಕ್ಷಣ ಆ ಗುರು ಬಂದು ಪೈಡ್ ಅಂತ ಶಿಷ್ಯನ ಕಪಾಳಕ್ಕೆ ಹೊಡಿತಾರೆ ಬ್ರಹ್ಮನ ಮುಂದ್ಗಡೆನೆ. ನಾನ್ ನಿನ್ಗೆ ಹೇಳಿದ್ನ ಬ್ರಹ್ಮನ ಹತ್ರ ಕೇಳು ಅಂತ, ನನ್ನ ದುಃಖವನ್ನ, ನನ್ನ ಒಂದು ನೋವನ್ನ ಈಡೇರಿಸು, ಈ ರೀತಿ ವರವನ್ನ ಕೇಳು ಅಂತ ನಾನ್ ನಿನ್ಗೇನಾದ್ರೂ ಹೇಳಿದ್ನ? ನೀನ್ ಯಾಕೆ ಆ ರೀತಿ ವರ ಕೇಳ್ತಾ ಇದೀಯ? ನಾನು ನನ್ನ ಪಾಪಗಳನ್ನ ನಿವಾರಣೆ ಮಾಡ್ಕೊಬೇಕು ಅಂತ ನಾನಾಗೆ ತಂದುಕೊಂಡಿರುವಂತಹ ವೇದನೆ ಇದು. ನೀನ್ ಕೇಳು ಅಂತ ಕೇಳಿದವ್ರು ಯಾರು ನಿನಗೆ ಅಂತ. ಕಡೆಗೆ ಬ್ರಹ್ಮದೇವರು ಬಂದಿರ್ತಾರೆ. ಅವ್ರು ಏನು ವರವನ್ನ ಕೇಳಲಿಲ್ಲ. ಕಡೆಗೆ ಅವ್ರು ವಾಪಸ್ ಹೋಗ್ತಾರೆ. ಕಡೆಗೆ ನೆಕ್ಸ್ಟ್ ವಿಷ್ಣು ಬರ್ತಾರೆ. ವಿಷ್ಣು ಕೂಡ ಅದೇ ರೀತಿ ಪ್ರಸನ್ನನಾಗ್ತಾರೆ. ಪ್ರತಿದಿನ ನಡೀತಾ ಇರುವಂತಹ ಚಟುವಟಿಕೆಯನ್ನು ಅಬ್ಸರ್ವ್ ಮಾಡ್ತಾರೆ. ಇದು ಕೇಳೋದಕ್ಕೆ ನಿಮ್ಗೆ ಲೌಕಿಕವಾಗಿ ಏನೋ ಕಟ್ಟುಕತೆ ಅಂತ ಅನ್ಸಿರ್ಬೋದು, ಆದ್ರೆ ಕೊನೆಯಲ್ಲಿ ನಿಜವಾಗ್ಲೂ ಒಂದು ಸ್ವಾರಸ್ಯ ಇದೆ. ಹೌದು, ನಿಜ. ಸೊ ವಿಷ್ಣು ಪ್ರಸನ್ನನಾಗಿ ಬರ್ತಾರೆ. ಪ್ರಸನ್ನಾಗಿ ಬಂದು ಮತ್ತೆ ಅದನ್ನೇ ಕೇಳ್ತಾರೆ. ಏನು ನಿನ್ಗೆಂತೂ ಗುರು ಅವಕಾಶವನ್ನು ಕೊಡಲ್ಲ ಈ ಕುಷ್ಠರೋಗವನ್ನ ನಿವಾರಣೆ ಮಾಡುವಂತ ಕೇಳೋದಕ್ಕೆ ಕೇಳುವಂತ ಅವಕಾಶವನ್ನ ಕೊಡಲ್ಲ, ಬೇರೆ ಇನ್ನೇನ್ ಬೇಕು ಕೇಳು ಅಂತ. ಅದಕ್ಕೆ ಆ ಭಕ್ತ ಕೇಳ್ಕೊಂತಾನೆ, ನನಗೆ ಇನ್ನಿಷ್ಟು ತಾಳ್ಮೆಯನ್ನ ಕೊಡು ಗುರುಗಳ. ನನ್ನ ಗುರುಗಳು ನನಗೆ ಇನ್ನೂ ಏನಾದ್ರು ಬೈದ್ರೆ ಅಥವಾ ಇನ್ನೂ ಏನಾದ್ರು ಕಠೋರವಾಗಿ ಶಿಕ್ಷೆಯನ್ನು ಕೊಟ್ರೆ ಅದನ್ನು ಸಹಿಸ್ಕೊಳ್ಳೋ ಅಂತಹ ಒಂದು ತಾಳ್ಮೆನ ನನ್ ಕೊಡಪ್ಪ ಅಂತ ಬೇಡ್ಕೊಂತಾನೆ ಶಿಷ್ಯ. ಕಡೆಗೆ ವಿಷ್ಣು ಪ್ರಸನ್ನರಾಗಿ ಆಯ್ತು, ನನಗೆ ಇನ್ನಿಷ್ಟು ತಾಳ್ಮೆಯನ್ನ ಕೊಡ್ತೀನಿ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ. ಅದೇ ರೀತಿ ಶಿವನು ಕೂಡ ಪ್ರಸನ್ನನಾಗಿ ಅವನಿಗೆ ಬಂದು ಕಾಣಿಸ್ಕೊಂತಾನೆ. ಕಡೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನರು ಬಂದು ಅವನ ಒಂದು ಸೇವೆಯನ್ನ ನೋಡಿ ಪ್ರಸನ್ನರಾಗಿ ಹೋಗ್ತಾರೆ. ಕಡೆಯಲ್ಲಿ ಇಲ್ಲಿ ಗುರುವಿನ ಉದ್ದೇಶ ಏನಾಗಿತ್ತು ಅನ್ನೋದೇ ಆದ್ರೆ ಇಡೀ ಕಥೆನಲ್ಲಿ ಗುರುವಿನ ಉದ್ದೇಶ ಅವನಿಂದ ಸೇವೆ ಮಾಡಿಸ್ಕೊಬೇಕು ಅನ್ನೋದು ಗುರುವಿನ ಉದ್ದೇಶ ಆಗಿರ್ಲಿಲ್ಲ. ಅಥವಾ ಅವರಿಗೆ ಅವರ ಕರ್ಮವನ್ನ ಸವಿಸ್ಕೊಳ್ಳೋದಕ್ಕೆ ಅವರು ಕುಷ್ಠರೋಗವನ್ನ ತಮ್ಮ ಮೈ ಮೇಲೆ ಬೆರೆಸ್ಕೊಬೇಕು ಅನ್ನೋದು ಕೂಡ ಗುರುವಿನ ಉದ್ದೇಶ ಆಗಿರ್ಲಿಲ್ಲ. ಗುರುವಿನ ಉದ್ದೇಶ ಏನಾಗಿತ್ತು ಅಂದ್ರೆ ಯಾರು ನಿಜವಾಗ್ಲೂ ವಿನಮ್ರವಾಗಿ ಸೇವಾ ಮನೋಭಾವದಲ್ಲಿ ಇರ್ತಾರೋ ಅವರಿಗೆ ತ್ರಿಮೂರ್ತಿಗಳ ದರ್ಶನವನ್ನು ಮಾಡಿಸ್ಬೇಕು ಅನ್ನೋದು ಗುರುವಿನ ಸಂಕಲ್ಪ ಆಗಿತ್ತು. ಆಕ್ಚುಲಿ ಆ ಒಂದು ಟೆಸ್ಟ್ ಅನ್ನ ಮಾಡಬೇಕು ಅಂದ್ಬಿಟ್ಟೆ ಗುರು ಈ ರೀತಿ ಒಂದು ನಾಟಕವನ್ನ ಫ್ರೇಮ್ ಮಾಡಿ ಆ ಮೂರು ತ್ರಿಮೂರ್ತಿಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ದರ್ಶನ ಮಾಡಿಸ್ಬೇಕು ನನ್ನ ಶಿಷ್ಯಂದ್ರಿಗೆ ಅನ್ನೋದು ಗುರುವಿನ ಸಂಕಲ್ಪ ಆಗಿತ್ತು ಅನ್ನೋಂಥದ್ದು. ಸೊ ಯಾಕೆ ನಾನು ಈ ಕಥೆಯನ್ನ ಹೇಳ್ತಿದ್ದೀನಿ, ಸಿದ್ಧ ಸಂಕಲ್ಪ ವಿಷ್ಣುವಿನ ನಾಮ. ಯಾರಿಗೆ ಏನು ಸಿದ್ಧಿಸ್ಬೇಕೋ, ಯಾರಿಗೆ ಏನು ಇಚ್ಛೆ ಇದೆಯೋ ಆ ಇಚ್ಛೆಯನ್ನು ಸಂಪೂರ್ಣ ಮಾಡ್ಕೊಳ್ಳೋದಕ್ಕೆ ಪರಮಾತ್ಮ ಅಲ್ಲಿ ಪ್ರೇರೇಪಣೆಯನ್ನು ನೀಡ್ತಾನೆ ಅಂತ. ಯಾರು ನಿಜವಾಗ್ಲೂ ಅರ್ಹರು. ಇವತ್ತು ಮೋದಿ, ನಾನು ಯಾವುದೇ ಪಕ್ಷದ ಒಂದು ಇದಾಗಿ ನಾನು ಮಾತಾಡ್ತಾ ಇಲ್ಲ ಇಲ್ಲಿ, ಇವತ್ತು ಮೋದಿಗೆ ಪ್ರಧಾನಮಂತ್ರಿಯಾಗಿ ಇರಬೇಕು ಅನ್ನುವಂಥ ಒಂದು ಯೋಗ್ಯತೆ ಅವರಿಗೆ ಇದೆ ಅನ್ನುವಂಥ ಒಂದು ಇಚ್ಛೆ ಅಥವಾ ಒಂದು ಸಂಕಲ್ಪ ಏನಿದೆ, ಅದು ಬರೀ ಮೋದಿಜಿ ಅನ್ನೋದೇ ಸಂಕಲ್ಪ ಅಲ್ಲ, ಅದು ದೇವರ ಸಂಕಲ್ಪವೇ ಆ ರೀತಿ ಮಾಡಿ ಅವರನ್ನ ಆ ಒಂದು ಜಾಗದಲ್ಲಿ ಕೂರಿಸಿದ್ದ ಅನ್ನುವಂಥದ್ದು. ಉದಾಹರಣೆಯನ್ನು ಕೊಡ್ಬೇಕಂದ್ರೆ ಅದಕ್ಕೆ ನಾನು ಹೊರತಲ್ಲ, ನೀವು ಹೊರತಲ್ಲ, ನಾವೆಲ್ಲ ಒಂದೊಂದು ಕುಟುಂಬದಲ್ಲಿ ಜನಿಸಿ ಆ ಒಂದು ಸ್ಥಾನವನ್ನ, ಮಾನವನ್ನ, ಕೆಲಸವನ್ನ ಅಥವಾ ಒಂದು ಕ್ರಿಯೆಯನ್ನ ನಾವು ಏನೋ ಒಂದು ಮಾಡ್ತಿದ್ದೀವಿ ಅಂತ ಅಂದ್ರೆ ಎಲ್ಲವೂ ಕೂಡ ಸಿದ್ಧ ಸಂಕಲ್ಪವಾಗಿರುವಂಥದ್ದು. ನಮ್ಮ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಲು ಅವನು ನೀಡಿದಂತಹ ಪ್ರೇರಣೆ ಆಗಿರುವಂಥದ್ದು ಅನ್ನುವಂಥದ್ದು. ಸೊ ಹಾಗೆ ನಮ್ಮ
ಕರ್ಮಕ್ಕೆ ಅನುಸಾರವಾಗಿ, ನಮ್ಮ ಆಲೋಚನೆಗೆ ಅನುಸಾರವಾಗಿ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮನು ಕೂಡ ಆ ರೀತಿ ಮ್ಯಾಪನ್ನು ಮಾಡ್ತಾನೆ. ಯಾರಿಗೆ ಏನನ್ನ ಕೊಡಬೇಕು, ಯಾವುದನ್ನ ಕೊಡಬೇಕು, ಎಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದೆಲ್ಲವನ್ನೂ ಕೂಡ ಪರಮಾತ್ಮ ಎಲ್ಲವೂ ಎಲ್ಲವೂ ಅವನ ಇಚ್ಛೆಯಂತೆಯೂ ಕೂಡ ಅಲ್ಲಿ ನಡೀತಾ ಇರುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ಈ ಗುರು ಶಿಷ್ಯರ ಒಂದು ಕತೆ ನಮಗೆ ಸಾಕ್ಷಿಯಾಗ್ತಾ ಹೋಗುತ್ತೆ. ಆದ್ರಿಂದ ಪರಮಾತ್ಮನ ನಾಮ ಸಿದ್ಧ ಸಂಕಲ್ಪ. ಯಾರ ಇಚ್ಛೆಯನ್ನ ಯಾವಾಗಲೂ ಈಡೇರಿಸ್ಕೊಬೇಕು ಅಂತ ಅವನು ಇಚ್ಛೆ ಪಡ್ತಾರೋ ಅದು ಅವನ ಪ್ರೇರಣೆಯಿಂದನೇ ಆಗಿರುತ್ತೆ ಅನ್ನುವಂಥ ಅರ್ಥವನ್ನ ಕೊಡೋದು. ಹೀಗೆ ಮುಗಿಸ್ಕೊಳ್ಳೋಣವಾ? ಚೆನ್ನಾಗಿತ್ತಾ ಇವತ್ತಿನ ಸತ್ಸಂಗ? ಹ್ಮ್. ಓ. ಹ್ಮ್. ಒಬ್ಬ. ಹ್ಮ್. ಹ್ಮ್. ಪ್ರತಿಯೊಬ್ಬರನ್ನು ಕೂಡ ದೇವ್ರು ನೋಡ್ತಿರ್ತಾನೆ, ಎಲ್ಲಾರನ್ನೂ ಕೂಡ. ನಿಜ, ನಿಜ. ಅದಕ್ಕೆ ಈ ಕಥೆಗಳೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಹೋಗುತ್ತೆ. ಹೌದು. ನಾನಿನ್ನು ಓದ್ಬೇಕು, ಆ ಪುಸ್ತಕವನ್ನು ಓದಿಲ್ಲ ಇನ್ನು. ಹೌದಾ? ಹ್ಮ್ 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 ಹ್ಮ್. ಓಕೆ. ಹ್ಮ್ 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 ಹ್ಮ್. ಆಗ್ಲಿ. ಸಮಯ ಆಗಿದೆ. ನಿಮ್ಮೆಲ್ಲರ ಒಂದು ಸಮಯಕ್ಕೆ ಖಂಡಿತ ನಾನು ಕೂಡ ಬಹಳ ಸಂತೃಪ್ತನಾಗಿದ್ದೀನಿ ಇವತ್ತು. ಆ ಒಂದು ನಿಮಿಷ ನಾವು ಇಷ್ಟು ನಾಮಗಳನ್ನ ಒಂದು ಸತಿ ಕಣ್ಣು ಮುಚ್ಚಿಕೊಂಡು ಪರಮಾತ್ಮನ ನಮ್ಮ ಒಂದು ಮನಪಟಲದಲ್ಲಿ ನೆನೆಸ್ಕೊಂತ ಈ ಎಲ್ಲಾ ನಾಮಗಳು ನಮಗೆ ಇನ್ನಿಷ್ಟು ಜ್ಞಾನವು ನಮಗೆ ಊರ್ಜಿತವಾಗ್ಲಿ ಅಂತ ಒಂದು ನಿಮಿಷ ನಾವು ಧ್ಯಾನವನ್ನು ಮಾಡಿ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಆ ಪರಮಾತ್ಮನನ್ನ ನಾವೇನು ಇಷ್ಟು ನಾಮಗಳನ್ನ ಇವತ್ತು ನೋಡಿದ್ವಿ, ಸಿದ್ಧ ಸಂಕಲ್ಪ, ಸಿದ್ಧಾರ್ಥ, ಶುಚಿಹಿ, ಆ ಶಿಷ್ಟಕೃತ್ ಮತ್ತೆ ವಿಶಿಷ್ಟ, ಅಷ್ಟು ನಾಮಗಳನ್ನ ನಾವು ನಮ್ಮ ಮನಸ್ಸಿನಲ್ಲಿ ಆ ಒಂದು ನಾವೇನು ಕಥಾರೂಪದಲ್ಲಿ ನಾವೇನು ಕೇಳಿಸ್ಕೊಂಡ್ವಿ ಅವನ ಅನುಗ್ರಹ ನಮಗೆ ಸಿದ್ಧಿಸಲಿ ಅಂತ ಒಂದು ನಿಮಿಷ ನಾವು ಧ್ಯಾನವನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಎಲ್ಲರಿಗೂ ಧನ್ಯವಾದ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವಾಟ್ಸಪ್ ಮುಖಾಂತರ ಕಳಿಸಿ. ನಿಮ್ಮ ಸಂದೇಶಗಳು ನಮ್ಗೆ ಇನ್ನೂ ಪ್ರೇರಣಾದಾಯಕವಾಗಿರುತ್ತೆ, ಉತ್ತೇಜನವಾಗಿರುತ್ತೆ. ಎಲ್ಲರೂ ಕೂಡ ಈ ಭಾನುವಾರ ದಯವಿಟ್ಟು ಬರೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮೆಲ್ಲರ ಒಂದು ಪ್ರತ್ಯಕ್ಷವಾದಂತಹ ಒಂದು ನೋಡಬೇಕು ನಿಮ್ಮನ್ನೆಲ್ಲರನ್ನು ಅನ್ನೋಂಥ ಆಸೆ ನನಗೂ ಕೂಡ ಇದೆ. ದಯವಿಟ್ಟು ಕುಟುಂಬ ಸಮೇತರಾಗಿ ನಮ್ಮ ಗೋಶಾಲೆಗೆ ಭೇಟಿ ನೀಡಿ ಗೋವುಗಳ ಜೊತೆ ಒಂದಿಷ್ಟು ಹಾ ಇರಲಿ ಭಗಿನಿ. ನಿಮ್ಮೆಲ್ಲರ ಆಶೀರ್ವಾದ. ಧನ್ಯವಾದ.
ಇರ್ಲಿ, ನಿಮ್ದು ನೀವೇನೇ ಹೇಳಬೇಕು ಅಂತ ಅನ್ಕೊಂಡಿದ್ರು ಕೂಡ ದಯವಿಟ್ಟು ಸಂದೇಶದಲ್ಲಿ ಹೇಳಿ. ವಾಟ್ಸಪ್ ಗಣ ಓಪನ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಪೂರ್ವಕವಾದ ಒಂದು ಕಾರ್ಯದಿಂದವೇ ನಾನು ಕೂಡ ಏನೋ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲಾಂದ್ರೆ ಖಂಡಿತ ನನಗೂ ಕೂಡ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮೆಲ್ಲರ ಒಂದು ಇದಕ್ಕೆ ಮಾಡಿ. ಖಂಡಿತ ಮಾಡಿ ಮಾಡಿ, ಇನ್ನೂ ಅವಕಾಶ ಇದೆ. ಅದಕ್ಕೇನು ಡೆಡ್ಲೈನ್ ಅಂತ ಇಲ್ಲ. ಈ ಫಾರ್ಮ್ ಫಿಲಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬನ್ನಿ ನಮ್ಗಳ ಜೊತೆ ಒಂದು ದಿನ ಇದ್ದು ಹೋಗೋಣ. ಅಲ್ಲಿ ವಿಜಯ ವಿಠಲ ದೇವಸ್ಥಾನ ಅಂತ ಇದೆ, ಬಹಳ ಪ್ರಖ್ಯಾತವಾದಂತಹ ವಿಶ್ವರೂಪ ದರ್ಶನ ಇರುವಂತಹ ಒಂದು ದೇವಸ್ಥಾನ. ವಿಶ್ವರೂಪ ದರ್ಶನ ನಿಮಗೆ ಸಿಗುತ್ತೆ. ಮಾತೆ ಗಾಯತ್ರಿಯ ಒಂದು ಮೂರ್ತಿಯು ಕೂಡ ಅಲ್ಲಿದೆ. ಅದನ್ನು ಕೂಡ ನಾವೆಲ್ಲರೂ ಕೂಡ ವೀಕ್ಷಿಸಬಹುದು. ಮಾತೆ ಗಾಯತ್ರಿ ಮತ್ತೆ ವಿಶ್ವರೂಪ ದರ್ಶನ ಅದೊಂದು ನಮ್ಮ ತೋಟದಿಂದ, ಗೋಶಾಲೆಯಿಂದ 1 ಕಿಲೋಮೀಟರ್ ದೂರದಲ್ಲೇ ಇದೆ. ಅದಕ್ಕೂ ಕೂಡ ನಾವು ಭೇಟಿ ನೀಡಿ ಅವತ್ತಿನ ದಿನ ಬರೋಣ. ಸೊ ಎಲ್ಲರೂ ಕೂಡ ದಯವಿಟ್ಟು ಅವತ್ತಿನ ದಿನ ಬರುವಂತಹ ಒಂದು ಸಂಕಲ್ಪವನ್ನು ಮಾಡಿ. ಆ ಎಲ್ಲರೂ ಕೂಡ ಧನ್ಯವಾದ. ಪುನರ್ಮಿಲಾಮಃ. ಧನ್ಯವಾದ. ರಾಮ ರಾಮ್. ಧನ್ಯವಾದ. ರಾಮ. ಧನ್ಯವಾದ. ಧನ್ಯವಾದ. ರಾಮ್ ರಾಮ್. ಧನ್ಯವಾದ. ರಾಮ್ ರಾಮ್.